ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತ ಈ ದಿನದ ಚರ್ಚೆಯಲ್ಲಿ ವಾರದ ಕಲಾಪ ಗದ್ದಲಕ್ಕೆ ಬಲಿ, ಕೋಟಿ ನಷ್ಟ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ಕೆಲ ವಾರಗಳ ಹಿಂದೆ ಇದೇ ವಾರಾಂತ್ಯದ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಸಂಸತ್ ಅಧಿವೇಶನ ನಡೀತಿದ್ದ ಸಂದರ್ಭದಲ್ಲಿ ಇಂಥದ್ದೇ ವಿಚಾರವನ್ನ ಚರ್ಚೆ ಮಾಡಿದ್ವಿ. ನೀಟ್ ಪರೀಕ್ಷೆಯ ಹಗರಣ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಲಾಪಗಳು ನಡೆದೇ ಇರೋ ರೀತಿಯಲ್ಲಿ ಅಡ್ಡಿಪಡಿಸಿದ್ದು, ಇದರಿಂದ ಆಗ್ತಾ ಇರತಕ್ಕಂಥ ನಷ್ಟ, ಇದರಿಂದ ಆಗಬಲ್ಲಂತಹ ಸಮಸ್ಯೆಗಳು, ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನ ಮಾಡಿದ್ವಿ. ಇದೀಗ ನಮ್ಮ ರಾಜ್ಯದ ಸರದಿ. ನಮ್ಮಲ್ಲೂ ಕೂಡ ಅಧಿವೇಶನ ನಡೀತಾ ಇದೆ, ಹೆಚ್ಚು ಕಮ್ಮಿ ಒಂದು ವಾರ. ಆದರೆ ಇಲ್ಲಿನ ವಿರೋಧ ಪಕ್ಷಗಳು ಅರ್ಥಾತ್ ಬಿಜೆಪಿ ಹಾಗೆ JDS ಪಕ್ಷ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಕಲಾಪವನ್ನ ಸುಗಮವಾಗಿ ನಡೆಸಲಿಕ್ಕೆ ನಾವು ಬಿಡೋದೇ ಇಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯೋವರೆಗೂ ಅಂತ ಹೇಳಿ ಹಠಕ್ಕೆ ಬಿದ್ದಿವೆ. ಚರ್ಚೆ ಮಾಡಬೇಕಾಗಿರೋ ಸಮಸ್ಯೆಗಳು ಅನೇಕ ಇದೆಯಲ್ಲ. ರಾಜ್ಯದಲ್ಲಿ ಬರ ಇದೆ, ರೈತರ ಸಮಸ್ಯೆ ಇದೆ, ಜ್ವಲಂತ ನೀರಾವರಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಿದೆ, ನಿರುದ್ಯೋಗ ಸಮಸ್ಯೆ ಇದೆ, KPSC ಹಗರಣ ಇದೆ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಸಮಯ ನಿಗದಿ ಮಾಡೋದರ ಬದಲು ಕಲಾಪದಲ್ಲಿ ಕಲಹವೇ ಹೆಚ್ಚಾಗೋಯ್ತಾ? ಇದರಿಂದ ಆಗ್ತಾ ಇರುವ ಸಮಸ್ಯೆ ಏನು, ಇದಕ್ಕೆ ಪರಿಹಾರ ಏನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಗಸ್ಟ್ 13ರಿಂದ ಪ್ರಾರಂಭವಾದ ಮುಂಗಾರು ಅಧಿವೇಶನಕ್ಕೆ ಭರ್ತಿ ಒಂದು ವಾರ. ಆದರೆ ಈ ಬಾರಿ ಅಧಿವೇಶನದಲ್ಲಿ ಕೇಳ್ತಾ ಇರೋದು ಒಂದೇ ವಿಷಯ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ರಾಜೀನಾಮೆ ನೀಡಿ ಜೈಲು ಸೇರಿ ಬೇಲ್ ಮೇಲೆ ಹೊರಗಿರೋ ಬಿ ನಾಗೇಂದ್ರ ಮತ್ತೆ ಮಂತ್ರಿಯಾಗಿದ್ದರ ವಿರುದ್ಧದ ಹೋರಾಟ. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನ. ಸಂಘರ್ಷ ಬಿಟ್ಟು ಸೌಹಾರ್ದದ ಹಾದಿ ಹಿಡಿದಿರುವಂತಿದೆ. ರಾಜ್ಯದ ಅಭಿವೃದ್ಧಿಗೆ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತ ವಿಪಕ್ಷಗಳನ್ನು ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ಬರ, ರೈತರ ಸಮಸ್ಯೆ, KPSC ಕರ್ಮಕಾಂಡ, ನಿರುದ್ಯೋಗ, ನೀರಾವರಿ ಯೋಜನೆಗಳ ಪ್ರಗತಿ, ಹೀಗೆ ಲೆಕ್ಕ ಹಾಕ್ತಾ ಹೋದ್ರೆ ಚರ್ಚೆ ಮಾಡೋಕೆ 100 ವಿಚಾರಗಳಿದೆ. ಆದರೆ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆವರೆಗೂ ಪಟ್ಟು ಸಡಿಲಿಸದೇ ಇರೋದಕ್ಕೆ ನಿರ್ಧರಿಸಿರುವಂತಿದೆ. ಪ್ರತಿಭಟನೆ, ಕೌಂಟರ್ ಪ್ರತಿಭಟನೆಗಳ ಮೇಲಾಟವೇ ಜೋರಾಗಿದೆ. ಜನರ ಸಮಸ್ಯೆ, ಕ್ಷೇತ್ರವಾರು ಕುಂದುಕೊರತೆ, ಹೊಸ ಯೋಜನೆಗಳ ವಿಮರ್ಶೆ, ಹಣಕಾಸಿನ ನಿರ್ವಹಣೆ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶ ಇರೋ ಕಡೆ ಆಗ್ತಾ ಇರೋದು ಏನು? ಚರ್ಚೆಗೂ ಅವಕಾಶ ನೀಡದ ಪ್ರತಿಭಟನೆಗಳು ಸರಿಯೇ? ಇದರಿಂದ ಆಗಬಹುದಾದ, ಆಗ್ತಾ ಇರೋ ಸಮಸ್ಯೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಮಹಾಭಾರತದಲ್ಲಿ. ಚರ್ಚೆ ಮಾಡಿದಾರಲ್ಲ, 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರು ನಾಗೇಂದ್ರ ಬಾಬು ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಿಖಿತ್ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡ್ತಾ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಅಧಿವೇಶನ ಇದು ನಡೀತಾ ಇರೋದು. DK ಶಿವಕುಮಾರ್ ಅವರ ಹಾವಭಾವ, ನಡೆ ನುಡಿಗಳನ್ನು ಗಮನಿಸಿದ್ರೆ ಸಂಘರ್ಷವನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಮುನ್ನುಗ್ಗೋಣ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ, ವಿರೋಧ ಪಕ್ಷಗಳ ಒಪಿನಿಯನ್ಗೂ ಕೂಡ ನಾನು ಕಿವಿಯಾಗಲಿಕ್ಕೆ ಸಿದ್ಧನಿದ್ದೇನೆ, ಈ ರೀತಿ ಇದೆ. ಬಟ್ ಅವ್ರು ಅಂದ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಅಂತೇಳಿ ಕೇವಲ ನಾಗೇಂದ್ರ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡ ಒಂದೇ ವಿಚಾರ ಇಡೀ DK ಶಿವಕುಮಾರ್ ಅವರ ಪ್ಲಾನಿಂಗ್ ಅನ್ನ ಉಲ್ಟಾ ಮಾಡ್ತಿದೆಯಲ್ಲ ಅಂತ. ಇಲ್ಲ, ಬಹಳ ಮುಖ್ಯವಾಗಿ ಏನಂತಂದರೆ ವಿರೋಧ ಪಕ್ಷಗಳು ಇವತ್ತು ಅಸಮರ್ಥವಾಗಿದ್ದಾವೆ. ಜನರ ಧ್ವನಿಯಾಗಬೇಕಿದ್ದಂಥ ವಿರೋಧ ಪಕ್ಷಗಳು ಇವತ್ತು ರಾಜಕೀಯ ಅಜೆಂಡಾಗಳನ್ನು ಇಟ್ಕೊಂಡು ಸುಮ್ಮನೆ ಸದನದ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾವೆ. ಇದರಿಂದ ಜನರ ಹಣ ಪೋಲಾಗ್ತಾ ಇದೆ, ಸರ್ಕಾರದ ಹಣ ಪೋಲಾಗ್ತಾ ಇದೆ. ಯಾಕೆ ಸದನವನ್ನು ನಡೆಸ್ತಾ ಇದ್ದೀವಿ? ಇವ್ರಿಗೆ ಯಾಕಿದ ನಾವು ಇಡೀ ಒಂದು ಪ್ರಹಸನ ನಡೆಸ್ತಾ ಇದ್ದಾರೆ ಅಂತಂದರೆ, ಇವರಿಗೆ BJP ಹೈಕಮಾಂಡ್ನ ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಇದೆ. ಏನು ಅಂತ ಅಂದರೆ, ಅಲ್ಲಿ ಪಾರ್ಲಿಮೆಂಟಲ್ಲಿ ಅವ್ರಿಗೆ ನೀಟ್ ವಿಚಾರವಾಗಿ ಉತ್ತರ ಕೊಡಿ ಅಂತ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಫೈರಿಂಗ್ ಆಗಿದೆ ವಿದ್ಯಾರ್ಥಿಗಳ ಮೇಲೆ. ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾರೆ, ಜಂತರ್ ಮಂತರ್ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂತಂದರೆ, ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಆನ್ಸರಬಲ್.
ಸದನಕ್ಕೆ ಬರಬೇಕು. ನೀವು ಸದನಕ್ಕೆ ಬಂದು ನಾವು ಪ್ರಶ್ನೆ ಕೇಳ್ತೀವಿ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡದಲ್ಲೇ ಓಡ್ ಹೋದ್ರೆ ನಾವು ಸದನ ನಡೆಸೋದಕ್ಕೆ ಬಿಡೋದಿಲ್ಲ. ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾತಾಡೋದಲ್ಲ, ನೀವು ಉತ್ತರ ಕೊಡಿ. ನೋಡಿ, ಇದು ಒಂದು ಸದನ ನಡಿಬೇಕಿರುವಂಥ ರೀತಿ. ಯಾಕೆ ಅಂತಂದ್ರೆ ಡೆಮಾಕ್ರಸಿ ಒಳಗಡೆ ಡೆಮಾಕ್ರಸಿಯ ಬ್ಯೂಟಿ ಏನು? ಇಲ್ಲಿ ಸಂವಾದಕ್ಕೆ ಅವಕಾಶ ಇರಬೇಕು, ಚರ್ಚೆಗೆ ಅವಕಾಶ ಇರಬೇಕು. ಇಲ್ಲಿ ಇದೇನೋ ಡಿಬೇಟ್, ಆಮೇಲೆ ಡಿಸ್ಕಸ್ ದೆನ್ ಡಿಸೈಡ್ ಅನ್ನೋಂಥ ಒಂದು ಪಾಲಿಸಿ ಇರಬೇಕು. ಸೊ ಈ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದಿರಿ, ಈ ದೇಶದ ಪ್ರಜೆಗಳ ಮೇಲೆ ಗುಂಡು ಹಾರಿಸಿದಿರಿ. ನಿಮಗೆ ಆರ್ಡರ್ ಕೊಟ್ಟವ್ರು ಯಾರು? ಇದಕ್ಕೆ ಉತ್ತರ ಕೊಡಬೇಕಿರೋದು ಹೋಮ್ ಮಿನಿಸ್ಟ್ರು. ಪ್ಯಾಲೆಟ್ ಬಂದೂಕುಗಳನ್ನು ಬಳಸೋದಕ್ಕೆ ಹೇಳಿದವರು ಯಾರು? ದೇಶದ ಗಡಿಯೊಳಗಡೆ ನುಸುಳ್ತಾ ಇರುವಂಥ ಅತಿಕ್ರಮ ನುಸುಳುಕೋರರ ಮೇಲೆ ಬಳಸುವಂಥ ಆಯುಧಗಳನ್ನು ಈ ದೇಶದ ಯುವಕರ ಮೇಲೆ ಬಳಸಿದ್ಯಾಕೆ? ಈ ಪ್ರಶ್ನೆಗಳ ಸುರಿಮಳೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಎಲ್ಲ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳ್ತಾ ಇದ್ದಾವೆ. ಪ್ರಶ್ನೆಗೆ ಉತ್ತರ ಕೊಡಬೇಕಿದ್ದಂತ ಹೋಮ್ ಮಿನಿಸ್ಟ್ರು ಸಂಸತ್ತೊಳಕ್ಕೆ ಬರದಲೇ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರಿಂದ ನಾವಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಹೇಳ್ತಿರೋದೇನು ಅಂತಂದ್ರೆ, ನೋಡಿ ಬನ್ನಿ, ನಾಗೇಂದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋಣ. ನಾಗೇಂದ್ರ ಇಶ್ಯೂ ಹಗರಣ ಅಂತ ನೀವು ಕರೆಯೋದಾದ್ರೆ ಬನ್ನಿ, ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಪೇಪರ್ ಇಟ್ಕೊಂಡು ಬನ್ನಿ. ಇವತ್ತು ಇಡಿ ತನಿಖೆ ಏನ್ ನಡೀತಾ ಇದೆ, CBI ತನಿಖೆ ಏನ್ ನಡೆದಿದೆ, SIT ರಚನೆ ಮಾಡಿದಾಗ ಏನ್ ತನಿಖೆ ನಡೆದಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ಏನು ಹೇಳಿದೆ ಇದೆಲ್ಲವನ್ನು ಇಟ್ಕೊಂಡು ಚರ್ಚೆ ಮಾಡಿ. ಯಾಕೆ ಅಂತಂದ್ರೆ ಕರ್ನಾಟಕ ವಿಧಾನಸಭೆಗಿಂತಲೂ ಒಂದು ವೇಳೆ ನಾಗೇಂದ್ರ ತಪ್ಪಿತಸ್ಥನಾಗಿದ್ರೆ, ಕಾಂಗ್ರೆಸ್ ಸರ್ಕಾರ ತಪ್ಪಿತಸ್ಥನಾಗಿದ್ರೆ, ಕರ್ನಾಟಕ ವಿಧಾನಸಭೆಗಿಂತಲೂ ನಮ್ಮನ್ನ ಎಕ್ಸ್ಪೋಸ್ ಮಾಡೋದಕ್ಕೆ, ಈ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಉತ್ತಮವಾದ ಜಾಗ ಯಾವ್ದಿದೆ? ಅಲ್ಲಿ ನಿಂತ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡು ಚರ್ಚೆ ಮಾಡೋಣ ಬನ್ನಿ ಅಂತ ಆಡಳಿತ ಪಕ್ಷ ಕರೀತಾ ಇದೆ. ವಿರೋಧ ಪಕ್ಷದವ್ರಿಗೆ ಒಂದು ಕಡೆ ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತ ಶಕ್ತಿ ಇಲ್ಲದೆ ಸುಮ್ಮನೆ ಅವ್ರು ಅಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೆ ನಾವು ಇಲ್ಲಿ ಗಲಾಟೆ ಮಾಡ್ತಾ ಇದೀವಿ ಅಂತ ಹೇಳಿ ಸದನದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ, ಜನರ ಹಣವನ್ನ ಪೋಲಾಗಿಸ್ತಾ ಇದ್ದಾರೆ. ನಿಮ್ಮದೇ ಉತ್ತರದಿಂದ ಎರಡು ಪ್ರಶ್ನೆ. ಒಂದು, ಇದನ್ನ ಕಲಿಸ್ಕೊಟ್ಟವ್ರೆ ನೀವು ಅಂತ ಕಾಂಗ್ರೆಸ್ ಪಕ್ಷದವರು, ಅಲ್ಲೂ ಕೂಡ ಚರ್ಚೆ ಕರೆಯಲಾಯಿತು. ನೀಟ್ ಪರೀಕ್ಷೆ ಹಾಗೆ ಪರೀಕ್ಷಾ ಒಟ್ಟಾರೆ ಪದ್ಧತಿಯ ಸುಧಾರಣೆ ಬಗ್ಗೆ ನಿಮ್ಮಿಂದಲೂ ಸಲಹೆ ಕೊಡಿ ಅಂತ ಹೇಳಿ ಕಾಂಗ್ರೆಸ್ನ ಕೇಳಲಾಯಿತು. ನೀವು ಮೊದಲು ರಾಜೀನಾಮೆ ಆಮೇಲೆ ಒಳಗೆ ಪ್ರವೇಶ ಅಂದ್ರಿ. ಬಿಜೆಪಿ ಅದನ್ನೇ ಮಾಡ್ತಾ ಇದೆ. ನೀವು ಕಾಪಿ ಅನ್ಬೋದು, ಅವ್ರು ಮಾಡಿದ್ದದೇ ನಾವು ಮಾಡ್ತಿರೋದು ಅದೇ ಅಂತ ಹೇಳಿ ಇವರಿಂದ ಸಮರ್ಥನೆ ಬರ್ಬೋದು. ಎರಡನೇ ಪ್ರಶ್ನೆ ಸರ್, ಡಿಬೇಟು, ಡಿಸ್ಕಷನ್ನು, ಅದರಿಂದ ಸೊಲ್ಯೂಷನ್ನು ಅನ್ನೋದೇ ಕ್ರಮ ಆದರೆ ಆ ಡಿಬೇಟ್ಗೆ ಅರ್ಹರಲ್ಲದೇ ಇರುವವರನ್ನ ನೀವು ಆಯ್ಕೆ ಮಾಡಿದ್ದೀರಿ. ಒಬ್ಬ ಕಳಂಕಿತ, ಒಬ್ಬ ಭ್ರಷ್ಟಾಚಾರದ ಆರೋಪ ಹೊತ್ತಿರುವವನನ್ನ ನೀವು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋ ಅನಿವಾರ್ಯತೆ ಏನಿತ್ತು ಅನ್ನೋದೇ ಬೇಸಿಕ್ ಪ್ರಶ್ನೆ ಇರುವಾಗ ಇದಕ್ಕೆ ಉತ್ತರ ಕೊಡೋ ದಾಯಿತ್ವ ಸರ್ಕಾರಕ್ಕಿದೆ. ಅದನ್ನ ಬಿಟ್ಬಿಟ್ಟು ನಾವು ರಾಜೀನಾಮೆ ಕೊಡಿಸೋದಿಲ್ಲ, ನಾವು ಈ ಮೊಂಡು ಹಠಕ್ಕೆ ನಾವು ಬಗ್ಗೋದಿಲ್ಲ, ಈ ರೀತಿಯದ್ದೇ ಸರ್ಕಾರದಿಂದ ಉತ್ತರ ಬರಬೇಕಾದ್ರೆ ಆ ಕಡೆನೂ ಹಠ ಜಾಸ್ತಿ ಆಗುತ್ತೆ. ಇಲ್ಲ ನೋಡಿ, ನೀವು ಹೇಳ್ತಾ ಇದ್ದೀರಿ ಕಳಂಕಿತ ಅಂತ ಹೇಳಿ. ಕಳಂಕಿತ ಅಲ್ಲ, ಟೇಕ್ ಯುವರ್ ವರ್ಡ್ಸ್ ಬ್ಯಾಕ್. ಯಾಕೆ ಅಂತಂದ್ರೆ ಕಳಂಕಿತ ಅಂತ ಹೇಳ್ಬೇಕಾದ್ರೆ ಸಮಥಿಂಗ್ ಶುಡ್ ಬಿ ಪ್ರೂವ್ಡ್ ಅಗೇನ್ಸ್ಟ್ ಹಿಮ್. ಭ್ರಷ್ಟಾಚಾರದ ಆರೋಪ ಇದೆ, ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪತ್ರದ ಉಲ್ಲೇಖ ಇದೆ. ಇದು ಕಳಂಕ ಅನ್ನಬಾರದು ಅನ್ನೋದು ನಿಮ್ಮ ಅಭಿಪ್ರಾಯ ಆದ್ರೆ ವೀಕ್ಷಕರಿಗೆ ಬಿಡೋಣ. ಇಲ್ಲ, ನೀವು ಹೇಳ್ತೀರಿ ಡೆತ್ ನೋಟ್ ಇದೆ ಅಂತ ಹೇಳಿ. ನಾಳೆ ಡೆತ್ ನೋಟ್ ಅಲ್ಲಿ ಸ್ಮಿತಾ ರಂಗನಾಥ್ ಅವರು ಈ ಕೊಲೆಗೆ, ಈ ಸಾವಿಗೆ ಕಾರಣ ಅಂತ ಒಂದು ಬರ್ದಿಟ್ಟ ಅಂತ ಇಟ್ಕೊಳ್ಳಿ. ಸ್ಮಿತಾ ರಂಗನಾಥ್ ಅವ್ರನ್ನ ತಗೊಂಡು ಜೈಲಿಗೆ ಹಾಕ್ತೀರಾ? ಈಶ್ವರಪ್ಪನವರ ಹೆಸರು ಬಂದಾಗ ಆಗಿದ್ದಾರೆ, ಸಂತೋಷ್ ಲಾಡ್ ಅವರ ಹೆಸರು ಅದೇ ಆಗಬೇಕು, ನಿಖೇತ್ ಅವರ ಹೆಸರಿದ್ರು ಅದೇ ಆಗಬೇಕು. ಸೊ ಅದನ್ನೇ ಕೋರ್ಟ್ ಕೂಡ ಏನ್ ಹೇಳಿದೆ, ಮಾನ್ಯ ಕರ್ನಾಟಕದ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇವರನ್ನ ನೀವು ಯಾವುದೇ ರೀತಿಯ ಟಾರ್ಚರ್ ಮಾಡೋ ಹಂಗಿಲ್ಲ. ಯಾಕೆ? ಅವರ ಮೇಲೆ ಆರೋಪ ಸಾಬೀತಾಗಿಲ್ಲ. ಆರೋಪ ಸಾಬೀತಾಗುವವರೆಗೂ ಆತನನ್ನ ನೀವು ದೋಷಿ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಕಣ್ಮುಂದೆಗಡೆ ಇವಾಗ ಕೋರ್ಟ್ ಅವ್ರ ಪರವಾಗಿ, ಅಂದ್ರೆ ಪರವಾಗಿ ಅಂತಲ್ಲ, ಕೋರ್ಟ್ ಬಹಳ ಸ್ಪಷ್ಟೋಕ್ತಿಯನ್ನು ತಂದನ್ನು ನೀಡಿದೆ. ಸೊ ಇವತ್ತೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಆತನನ್ನ ಸಿಗಾಕಿಸ್ಬೇಕು ಅಂತ ಹೇಳಿ, ನಾಗೇಂದ್ರ ಅವರನ್ನು ಸಿಗಾಕಿಸ್ಬೇಕು ಅಂತ ಹೇಳಿ ನೀವು ಇಡಿಯನ್ನು ಏನ್ ತಗೊಂಡು ಬಂದ್ರಿ, CBI ಏನ್ ತಗೊಂಡು ಬಂದ್ರಿ, ಅಲ್ಲಿಯೂ ಕೂಡ ಇವತ್ತಿನವರೆಗೂ ನಾಗೇಂದ್ರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೆಕಾರ್ಡ್ಸ್ಗಳನ್ನು ಕೂಡ ನೀವು ಕೊಡ್ತಾ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು. ತಗೊಳ್ಳಿ, ಬನ್ನಿ, ಅಧಿವೇಶನದಲ್ಲಿ ನಿಂತ್ಕೊಳ್ಳಿ. ಅಧಿವೇಶನದಲ್ಲಿ ನಿಂತ್ಕೊಂಡು ನಾಗೇಂದ್ರ ತಪ್ಪಿತಸ್ಥ ಆಗಿದ್ರೆ, ಈ ಸರ್ಕಾರ ತಪ್ಪಿತಸ್ಥ ಆಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಆದ್ರೆ ನಾನು ಹೇಳೋದೇನು ಅಂತಂದ್ರೆ, ಚರ್ಚೆ ಮಾಡೋದು ಬಿಟ್ಟು ಪ್ರತಿಭಟನೆ ಮಾಡ್ಕೊಂಡು ನೀವು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀರಿ. ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಮಾಧ್ಯಮಗಳನ್ನು ಕೂಡ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದರ ಬದಲಿಗೆ ಬನ್ನಿ ಚರ್ಚೆಗೆ. ನಾವು ಕೇಂದ್ರದಲ್ಲಿ ಕೂಡ ಹೇಳ್ತಿರೋದೇ, ನಾವು ಚರ್ಚೆಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರದಲ್ಲಿ ಕೂಡ ನಾವು ಹೇಳ್ತಾ ಇದ್ದು, ನಾವು ಚರ್ಚೆ ಮಾಡ್ತೀವಿ, ಕರ್ಕೊಂಬನ್ನಿ ಹೋಮ್ ಮಿನಿಸ್ಟರ್ನ. ಮುಂದೆ ಕೇಳ್ತೀನಿ ನಾನು, ಹಿಂಗೆ ಇತ್ತ ಕಾಂಗ್ರೆಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ನ ನಡೆ ಅಂತ ಹೇಳಿ ಇಟ್ನಾಳ್ ಸರ್ ಕೇಳ್ತೀನಿ. ಅದಕ್ಕೆ ಮುಂಚೆ ಉತ್ಕರ್ಷ್ ಅವರೇ, ನಿಖೇತ್ ಅವ್ರ ಮಾತೆ ನನ್ನ ಪ್ರಶ್ನೆ ಕೂಡ ಆಗಿತ್ತು, ಹಾಗಾಗಿ ರಿಪೀಟ್ ಅನ್ಸ್ಬೋದು, ಬಟ್ ಸ್ಟಿಲ್ ಪ್ರಶ್ನೆ.
ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಸೇಡನ್ನ ತೀರಿಸಿಕೊಳ್ಳಿ ಅನ್ನೋ ಟಾಸ್ಕ್ ಅನ್ನ ರಾಜ್ಯ ಬಿಜೆಪಿ ಘಟಕಕ್ಕೆ ನೀಡಲಾಗಿದೆ. ಕಾಂಗ್ರೆಸ್ ಅಲ್ಲಿ ಹೇಗೆ ಟಾರ್ಚರ್ ಕೊಡ್ತು, ಹೇಗೆ ಅಲ್ಲಿ ಸುಗಮ ಕಲಾಪವನ್ನ ನಡೆಸಲಿಕ್ಕೆ ಬಿಡಲಿಲ್ಲ, ಆಡಳಿತಾರೂಢ ಪಕ್ಷದ ಮೇಲೆ ಪ್ರೆಷರೈಸ್ ಮಾಡ್ತು, ಅದೇ ರೀತಿಯಲ್ಲಿ ನೀವು ಮಾಡಿ ಅನ್ನೋ ಟಾಸ್ಕ್ ಕೊಡಲಾಗಿದೆ. ಹೀಗಾಗಿ ಈ ಹೋರಾಟ, ಹೀಗಾಗಿ ಈ ಪ್ರತಿಭಟನೆ, ಹೀಗಾಗೇನೆ ಕಲಾಪದ ಸಮಯ ವ್ಯರ್ಥ ಆರೋಪ ಇದೆ. ಇಲ್ಲ ನೋಡಿ, ಒಂದು ಭಾಳ ಸ್ಪಷ್ಟಪಡಿಸ್ಬೇಕಂತಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ನೆಲಕಚ್ಚಿರ್ತಕ್ಕಂಥದ್ದು. ಯಾಕಂದ್ರೆ ಭ್ರಷ್ಟಾಚಾರಿಗಳ ಕೂಟನೇ, ಸಚಿವರ ಆ ಸಂಪುಟ ಇದನ್ನ ನೋಡಿದ್ರೆ ಸಂಪೂರ್ಣವಾಗಿ ಭ್ರಷ್ಟಾಚಾರಿಗಳ ಕೂಟ. ಈಗ ನೀವೇ ಹೇಳ್ದಂಗೆ ಅನೇಕ ರೀತಿಯ ಸಮಸ್ಯೆಗಳಿದೆ, ಬರ ಇದೆ, ಮಳೆಯ ಸಮಸ್ಯೆ ಇದೆ, ಬೆಲೆ ಹಾನಿಗಳಾಗಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿದೆ. ಆದರೆ ಯಾಕೆ ಈ ST ಹಗರಣದ ಒಂದು ಏನು ಕರಪ್ಷನ್ ಇದೆ, ಯಾಕೆ ಬಹಳ ದೊಡ್ಡದಾದಂಥ ಒಂದು ಆರೋಪ ಅಂತಂದರೆ, ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ 187 ಕೋಟಿ ಯಾವ ವಾಲ್ಮೀಕಿ ಸಮುದಾಯದ ST ಜನಾಂಗ, ಅಹಿಂದ ಸಮುದಾಯ, ಶೋಷಿತ ಸಮುದಾಯ, ದಮನಿತ ಸಮುದಾಯದ ಆ ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ರೈತರಿಗೆ, ಮಹಿಳೆಯರಿಗೆ ಹೋಗಬೇಕಾಗಿದ್ದಂಥ ಹಣವನ್ನು ನೇರವಾಗಿ ಖಜಾನೆಗೆ ಕೈ ಹಾಕಿ ಲೂಟಿ ಹೊಡೆದಿರ್ತಕ್ಕಂಥದ್ದು. 800 ಅಕೌಂಟ್ಗಳಿಗೆ ಹಣ ಹೋಗಿದೆ ಮೇಡಮ್. 600 ಅಕೌಂಟ್ಗಳಿಗೆ ಹಣ ಹೋಗಿರ್ತಕ್ಕಂಥದ್ದು. ಲ್ಯಾಂಬೋರ್ಗಿನಿ ಕಾರ್ ತಗೊಂಡಿರೋಂಥದ್ದು ನಾಗೇಂದ್ರ ಅವರು, ಪಾರ್ಶ್ ಕಾರನ್ನ ತಗೊಂಡಿರೋಂಥದ್ದು, ಮನೆ ಕಂಡುಕೊಂಡಿರೋಂಥದ್ದು ಇವರ ಅಕೌಂಟ್ಗೆ 1,20,00,000 ಹಣ ಹೋಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಇವರನ್ನೇ ಮತ್ತೆ ಮಂತ್ರಿ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅನ್ನೋದು ಎಲ್ಲೂ ಇಲ್ಲ ಅಂತ ಹೇಳಿ ನಿಖೇತ್ ಅವರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿ, ಕಾಂಗ್ರೆಸ್ ಅವರು ಹೇಳೋದಕ್ಕೆ ನಾವು ಹೇಳಕ್ಕಾಗಲ್ಲ. ಬಹಳ ಸ್ಪಷ್ಟವಾಗಿ ಇಡಿಯ ಚಾರ್ಜ್ ಶೀಟ್ ಅಲ್ಲಿ ಇವರು ಹೆಸರಿರ್ತಕ್ಕಂಥದ್ದು. ಇಷ್ಟೆಲ್ಲ ಆರೋಪ ಇದ್ರೂ ಕೂಡ ವಾಲ್ಮೀಕಿ ಸಮುದಾಯದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ನಾಗೇಂದ್ರ ಅವರನ್ನೇ ಮತ್ತೆ ಮಂತ್ರಿ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾಕಿತ್ತು ಅಂತಂದ್ರೆ ಬ್ಲಾಕ್ ಮೇಲ್, ಅವರಿಗೆ ನೇರವಾಗಿ ಬ್ಲಾಕ್ ಮೇಲ್ ಮಾಡಿ ಹೈಕಮಾಂಡ್ಗೆ ಅವರು ಮಂತ್ರಿ ಸ್ಥಾನಕ್ಕೆ ಇಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ತೆಲಂಗಾಣದ ಎಲೆಕ್ಷನ್ಗೆ ಹಣ ಉಪಯೋಗ ಆಗಿರ್ತಕ್ಕಂಥದ್ದು, ತೆಲಂಗಾಣದ ಚುನಾವಣೆಗೆ ಉಪಯೋಗ ಆಗಿರ್ತಕ್ಕಂಥದ್ದು. ಆಮೇಲೆ ಬಹಳ ಸ್ಪಷ್ಟವಾಗಿ ಎಲ್ಲಿ ಇವ್ರ ಮೇಲೆ ಇನ್ವೆಸ್ಟಿಗೇಷನ್ ಬಂದು ಇವರು ಎಲ್ಲಿ ಹೈಕಮಾಂಡ್ ನಾಯಕರ ಹೆಸರನ್ನು ಬಿಟ್ಬಿಡ್ತಾರೆ, ಇಲ್ಲಿನ ರಾಜ್ಯ ಕಾಂಗ್ರೆಸ್ನ ನಾಯಕರ ಹೆಸರನ್ನು ಹೇಳ್ಬಿಡ್ತಾರೆ ಅನ್ನೋ ಭಯಕ್ಕೆ ಮತ್ತೆ ಅವರನ್ನ ಮಂತ್ರಿ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಬಹಳ ಸ್ಪಷ್ಟಪಡಿಸ್ತೀವಿ, ನಾಗೇಂದ್ರ ರಿಸೈನ್ ಮಾಡೋವರೆಗೂ ನಾವು ಸದನ ನಡ್ಸಕ್ ಬಿಡೋದಿಲ್ಲ ರೀ. ಆಮೇಲೆ ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ನಾನು ಆದಿವಾಸಿ ದಲಿತ ಆ ಕಾರಣಕ್ಕೆ ನಾನು ಟಾರ್ಗೆಟ್ ಮಾಡ್ತೀನಿ ರೀ ಸ್ವಾಮಿ. 187 ಕೋಟಿ ಅದೇ ಸಮುದಾಯದ ಹಣವನ್ನು ತಿಂದು ತೇಗಿ ಮಜಾ ಮಾಡಿ ಮಸ್ತಿ ಮಾಡಿ ಅನುಭವಿಸಿ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಆ ಸಮುದಾಯದ ವ್ಯಕ್ತಿ ಅಂತ. ಆಮೇಲೆ ಕೊನೆಯದಾಗಿ ಇವರೇ ನಾಗೇಂದ್ರ ಹೇಳಿದ್ರು, ನಾನು ವೈಟ್ ಕಾಲರ್, ನನಗೆ ಕ್ಲೀನ್ ಶೀಟ್ ಸಿಕ್ಕಿದೆ. ನಿಮಗೆ ಕ್ಲೀನ್ ಶೀಟ್ ಕೊಟ್ಟಿರೋಂಥದ್ದು SIT ಸಿದ್ದರಾಮಯ್ಯನವ್ರ ಇನ್ವೆಸ್ಟಿಗೇಷನ್ ಟೀಮು, ED ಆಗಲಿ, CBI ಆಗಲಿ, ಕೋರ್ಟ್ ಆಗಲಿ ಅವರನ್ನು ನಿರ್ದೋಷಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಇಂಥ ಭ್ರಷ್ಟಾಚಾರಿಯನ್ನ ಮತ್ತೆ ನೀವು ಮಂತ್ರಿ ಮಾಡಿರೋಂಥ ಪರ್ಪಸ್ ಏನು ಅದನ್ನ ಕೇಳ್ತಿರೋಂಥದ್ದು ನಾವು. ಸರಿ ಉತ್ಕರ್ಷ್ ಅವರೇ, ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕಾಗತ್ತಲ್ವಾ? ಕೇಂದ್ರದಲ್ಲಿ ಯಾವಾಗ ಕಾಂಗ್ರೆಸ್ ಹಾಗೆ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ವು, ಕಲಾಪ ನಡೀಲಿಕ್ಕೆ ಬಿಡ್ಲಿಲ್ಲ, ಏನಂತ ಬಂತು ಬಿಜೆಪಿ ನಾಯಕರಿಂದ ಹೇಳಿಕೆ, ಇನ್ಕ್ಲೂಡಿಂಗ್ ರಾಜ್ಯ ನಾಯಕರು? ಇವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ವಿಶ್ವಾಸ ಇಲ್ಲ, ಸಂವಿಧಾನದ ಆಶಯಗಳನ್ನ ಉಳಿಸಲಿಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ, ಹೀಗಾಗಿ ಸುಗಮ ಕಲಾಪಕ್ಕೆ ಬಿಡ್ತಿಲ್ಲ. ಕೇಂದ್ರದಲ್ಲಿ ನೀಟ್ನ ವಿಚಾರದಲ್ಲಿ ಯಾವೆಲ್ಲ ಸ್ಟೆಪ್ಸ್ ಅನ್ನ ಮೆಜರ್ಸ್ ಅನ್ನ ತಗೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ ತಗೊಂಡಿದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರು. ಯಾಕೆ ಅಂತಂದ್ರೆ ಇನ್ನೇನಾದ್ರೂ ಆಘಾತಕಾರಿಯಾದಂತ ಘಟನೆಗಳಾಗುತ್ತೆ ಅಂತ. ಆದ್ರೆ ಇಲ್ಲ ಆಗ್ತಿರ್ತಕ್ಕಂಥದ್ದೇನೋ, ಯಾರು ಹೇಳಿದ್ ಇವ್ರಿಗೆ ಆರೋಪಿ ಅಲ್ಲ ಅಂತ? ಇವ್ರ ಮೇಲೆ ಆರೋಪ ಇಲ್ವಾ ನಾಗೇಂದ್ರ ಅವ್ರ ಮೇಲೆ? ಯಾವ ಆಧಾರದ ಮೇಲೆ ಮತ್ತೆ ಮಂತ್ರಿ ಮಾಡಿದಿರಿ? ಇಂಥ ಭ್ರಷ್ಟಾಚಾರಿಗಳನ್ನ ಹಿಡ್ಕೊಂಡು ಯಾವ ನೀವು ಸೀಮೆ ಬದನೆಕಾಯಿ ಕತೆ ಹೇಳ್ತೀರಿ ಸಮಾಜಕ್ಕೆ? ಇವರಿಂದ ನಾವು ಒಳ್ಳೆ ಆಡಳಿತವನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಆಗುತ್ತಾ? ಈಶ್ವರಪ್ಪನವರು ಅಂತ ಪ್ರಶ್ನೆ ಕೇಳ್ತಿದ್ದೀರಿ. ಈಶ್ವರಪ್ಪ ಮನೇಲಿ ಕೂತಿದ್ದಾರೆ, ನಾಗೇಂದ್ರ ಅವರು ಸೆಷನ್ ಅಲ್ಲಿ ಇದ್ದಾರೆ. ಡಿಫರೆನ್ಸ್ ಇದೇ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವರೇ ರಿಸೈನ್ ಮಾಡೋದ್ರು. ಈಗ ರಿಸೈನ್ ಮಾಡಿಸುವಂತ ಯಾಕೆ? ದಮ್ಮಿಲ್ವಾ DK ಶಿವಕುಮಾರ್ ಅವ್ರಿಗೆ? ನೈತಿಕತೆ ಇಲ್ವಾ ಕಾಂಗ್ರೆಸ್ನವ್ರಿಗೆ? ಯಾಕೆ ಅಂತಂದ್ರೆ ಬ್ಲಾಕ್ ಮೇಲ್. ಈ ಹಣ ಏನಿದೆ 187 ಕೋಟಿ ಹೈಕಮಾಂಡ್ ನಾಯಕರಿಗೆ ಹೋಗಿದೆ ಸ್ಮಿತಾ ಮೇಡಮ್. ಹೇಗ್ ಮಾಡಕ್ಕಾಗುತ್ತೆ? ಪಾಪ ಅವ್ರ ಹೆಸರು ಆಚೆ ಬರೋದಿಲ್ವಾ? ವೇಣುಗೋಪಾಲ್ ಹೆಸರು ಆಚೆ ಬರುತ್ತೆ, ಸುರ್ಜೇವಾಲಾ ಅವ್ರ ಹೆಸರು ಆಚೆ ಬರುತ್ತೆ. ಸರಿ ಪ್ರಶ್ನೆ ಇದೆ, ನಿಖೇತ್ ಅವ್ರು 10 ಸೆಕೆಂಡ್ ಅದಕ್ಕೆ ಕೌಂಟರ್ ಮಾಡ್ಲಿ, ಅದಾದ್ಮೇಲೆ ಇಟ್ನಾಳ್. ಅಲ್ಲಲ್ಲ, ಒಂದೇನು ಅಂತಂದ್ರೆ ಮಾಹಿತಿಯನ್ನು ಕೊಡಬೇಕಾದ್ರೇನೆ ಮಾಹಿತಿ ಕೊರತೆ ಇದೆ ಬಿಜೆಪಿ ವಕ್ತಾರಲ್ಲ. ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಅವರು ವಾಟ್ಸ್ಆಪ್ ಗ್ರೂಪ್ ನೋಡ್ಕೊಂಡ್ ಬಂದಿದ್ದಾರೆ. ಅವರು ನಿಜವಾಗ್ಲೂ ಕೇಸ್ ಸ್ಟಡಿ ಮಾಡಿಲ್ಲ. ನಾನು ಕೇಸ್ ಇಟ್ಕೊಂಡ್ ಬಂದಿದ್ದೀನಿ ಪ್ರತಿಯೊಂದನ್ನು ಕೂಡ. ಐ ಆಮ್ ಟಾಕಿಂಗ್ ವಿತ್ ಡಾಕ್ಯುಮೆಂಟ್ಸ್. ನೋಡಿ, ಅದು 187 ಕೋಟಿ ಅಲ್ಲ, ಅದು ಬಿಜೆಪಿ ಅವರು ಹೇಳ್ತಾ ಇರುವಂತ ಸುಳ್ಳು ನಂಬರ್. ಒಟ್ಟು ಅದೇನು ಅಂತಂದ್ರೆ 89 ಕೋಟಿ. 89 ಕೋಟಿಲಿ 5 ಕೋಟಿ ಇಮಿಡಿಯೇಟ್ಲಿ ಸ್ಯಾಕ್ ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಮತ್ತು ಈಗಾಗಲೇ ಅದು ಬಿಟ್ಟು ಇನ್ನು 84 ಕೋಟಿ ಏನ್ ಬರಬೇಕಾಗಿತ್ತು, 84 ಕೋಟಿಯಲ್ಲಿ 80 ಕೋಟಿ ಹಣವನ್ನ ಆಗಲೇ ₹1 ಬಿಡದಂತೆ ವಾಪಸ್ ಎಲ್ಲ ಅದನ್ನು ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡ್ಬಿಟ್ರೆ ಕಳ್ತನ ಮಾಡಿದ್ರೆ ವಾಪಸ್ ಕೊಟ್ಬಿಟ್ರೆ ಕಳ್ಳ ಅಲ್ವಾ? ಇದೆಲ್ಲ ಸಿದ್ದರಾಮಯ್ಯನವ್ರ ಲಾಜಿಕ್ ಆಗ್ಬಿಟ್ಟಿದೆ. ಕಳ್ತನ ಮಾಡದಂತೆ 14 ಸೈಟು ವಾಪಸ್ ಕೊಟ್ಬಿಟ್ರೆ ಕಳ್ಳ ಅಲ್ವಂತೆ. ಏನ್ ಲಾಜಿಕ್ ಅಲ್ರಿ ಕಾಂಗ್ರೆಸ್ ಅವ್ರದ್ದು?
ಪ್ಲೀಸ್ ಡೋಂಟ್ ಶೌಟ್. ಅಲ್ಲ, don't do such sort of hypocrisy, sir. ದಯವಿಟ್ಟು. ನಿಖಿತ್ ಅವ್ರ ಉತ್ತರ ಕೇಳಿಸ್ಕೊಳ್ಳಿ. ನೋಡಿ, ಈ ಮಾತು ಸತ್ಯವೇ ಆಗೋದಾದ್ರೆ, ಇಫ್ ಹಿ ಇಸ್ ಕಾಲಿಂಗ್ ದಿಸ್ ಎಸ್ ಎನ್ ಹಿಪೋಕ್ರಸಿ, ನಾನು ಹೇಳ್ತೀನಿ ಇಂಥದ್ದೇ ಒಂದು ಪ್ರಕರಣ 2020ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಇದೇ ನಮ್ಮ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವಾಗ APMCಯಲ್ಲಿ ಒಂದು ದೊಡ್ಡ ಹಗರಣ ನಡೆಯುತ್ತೆ. ಸೇಮ್ ಟು ಸೇಮ್. ಆ ಹಗರಣ ಏನ್ ಗೊತ್ತಾ? ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿರುವಂತ ಬೇರೆ ಬೇರೆ ಅಕೌಂಟ್ಗಳಿಗೆ ಸುಮಾರು ಸರ್ಕಾರದ ಹಣವನ್ನ, ನೂರಾರು ಕೋಟಿ ಹಣವನ್ನ ಅವತ್ತು ಅಲ್ಲಿಂದ ಹಾಕ್ಲಾಗಿದೆ. ಆ ಹಣದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇವತ್ತರೆಗೂ ರಿಕವರ್ ಮಾಡಿಲ್ಲ. ಯಡಿಯೂರಪ್ಪ ರಿಸೈನ್ ಮಾಡಿದ್ರ, ಬೊಮ್ಮಾಯಿ ರಿಸೈನ್ ಮಾಡಿದ್ರ, ಸರ್ಕಾರ ನಿಮ್ಮದೇ, kindly do an investigation, sir. Coming back, ಇಟ್ನಾಳ್ sir. ಇವತ್ತಿನ ಸರ್ಕಾರ ನಮ್ ಕೈಲಿದೆ ಅಲ್ಲ ಮೇಡಮ್, ಸರ್ಕಾರ ಅವತ್ತು ಅವ್ರ ಕೈ ಒಳಗಡೆ ಇತ್ತು. ಇಲ್ಲ ಸರ್, ಅಂದ್ರೆ ಯಾಕೆ ಮಾತನ್ನು ಕೇಳ್ದೆ ಅಂತಂದ್ರೆ ಕೋವಿಡ್ ರಾಜ್ಯದ ಜನ ಏನ್ ನಿರೀಕ್ಷೆ ಮಾಡ್ತಿದ್ರು? ನಿಮ್ಗೆ ಪ್ರಶ್ನೆ ಸರ್, ರಿಕವರ್ ಮಾಡ್ಲಿಲ್ಲ. ನಿಮ್ಗೆ ಪ್ರಶ್ನೆ, ಕೋವಿಡ್ ಹಗರಣ ಆಯ್ತು, ನಾವ್ ಅನ್ಕೊಂಡ್ವಿ ಹಿಂದಿದ್ದ ಮಂತ್ರಿಯನ್ನ ಜೈಲಿಗೆ ಕಳಿಸ್ತಾರೆ ಕಾಂಗ್ರೆಸ್ನವರು, ಕಳಿಸ್ಲಿಲ್ಲ. ಹಂಗೆ ಕೋವಿಡ್ ಅಲ್ಲಿ ಯಾರಿಗೆ ನೀವು ಹಗರಣ ಮಾಡಿದ್ರಿ ಸರ್? ಹಿಂದಿದ್ದ ಆರೋಗ್ಯ ಸಚಿವರು ಆರೋಪ ಮಾಡಿದ್ರಿ, ಅವ್ರನ್ನ ಒಳಗ್ ಕಳಿಸ್ತಾರೆ ಅನ್ಕೊಂಡ್ರಿ, ಕಳಿಸ್ಲಿಲ್ಲ. ಚಿಲುಮೆ, ಓಟು ಇತ್ಯಾದಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅನ್ಕೊಂಡ್ವಿ, ಕಳಿಸ್ಲಿಲ್ಲ. ಬೋವಿ ಯಾರನ್ನಾರೋ ಜೈಲಿಗೆ ಕಳಿಸ್ತೀರಿ ಅನ್ಕೊಂಡ್ರಿ, ಕಳಿಸ್ಲಿಲ್ಲ. ಹಿಂಗಾಗೇನೆ ಕಾಂಗ್ರೆಸ್ ಸರ್ಕಾರ ಇದೆ. APMC ಇದನ್ನ ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇಟ್ನಾಳ್ ಸರ್. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾವು ಸಂಸತ್ ಅಧಿವೇಶನದನ್ನ ಕಂಪೇರ್ ಮಾಡಿ ಹೇಳುವಾಗ ಅಲ್ಲಿಂದ ಒಂದು ಸ್ಟ್ಯಾಟ್ಸ್ ಗಮನಿಸಿದೆ ಸರ್. 120 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ಮಾಡಿದ ಇತಿಹಾಸ ಕೆಲವೇ ವರ್ಷಗಳ ಹಿಂದೆ ನಮ್ಮ ಸಂಸತ್ಗಿದೆ, ಅಧಿವೇಶನಕ್ಕಿದೆ. ಈ ಬಾರಿಯ ಸಂಸತ್ ಕಲಾಪದ ಪ್ರೊಡಕ್ಟಿವಿಟಿಯನ್ನು ಗಮನ ಮಾಡಿದಾಗ ಸರ್ 17 ಗಂಟೆ, ಮ್ಯಾಕ್ಸಿಮಮ್ 30 ಗಂಟೆ ಇದು ಲೆಕ್ಕ ಸಿಗ್ತಾ ಇರೋದು. 120 ಗಂಟೆಗಳ ಚರ್ಚೆಯಲ್ಲಿ 17ರಿಂದ 30 ಗಂಟೆಗಳ ಚರ್ಚೆಯಲ್ಲಿ ಇದು ಯಾರಿಗೆ ನಷ್ಟ? ಇಂಥದ್ದೇ ಮತ್ತೊಮ್ಮೆ ಕರ್ನಾಟಕದಲ್ಲೂ ಕೂಡ ಮರುಕಳಿಸ್ಬಿಟ್ರೆ, ನಮ್ಮ ಅಧಿವೇಶನದಲ್ಲೂ ಕೂಡ ಪ್ರೊಡಕ್ಟಿವಿಟಿ ರೇಟ್ ಈ ಮಟ್ಟಿಗೆ ಇಳಿದ್ರೆ ಯಾರಿಗೆ ನಷ್ಟ ಅಂತ? ನೀವು ಸಂಸತ್ತಿನ ಅಧಿವೇಶನ ಎಷ್ಟು ಗಂಟೆ ನಡೀತು, ಎಷ್ಟು ಬಿಲ್luಗಳ ಬಗ್ಗೆ ಚರ್ಚೆ ಆಯಿತು, ಎಷ್ಟು ಕಾನೂನನ್ನು ಪಾಸ್ ಮಾಡಲಾಯಿತು ಅನ್ನೋ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ, ಪ್ರೊಡಕ್ಟಿವಿಟಿ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ ಭಾಳ ತುಂಬ ಗಂಭೀರ ಸಮಸ್ಯೆ ಇದು. ಯಾಕಂದರೆ ಕರ್ನಾಟಕದಲ್ಲೂ ಅದೇ ರೀತಿ ಆಗಿಬಿಟ್ರೆ, ಹಿಂದೆ ಅವಾಗಲೇ ಏನೋ ಅಂತ ಹೇಳಿದ್ರಲ್ಲ ನಿಖೇತ್ ಅವರು, ಡಿಸೈಡ್ ಆಗಲ್ಲ. UPA ಎರಡನೇ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಇದ್ದ ಎರಡನೇ ಅವಧಿಯ ಸರ್ಕಾರ 2009 ಮತ್ತು 2014 ಮಧ್ಯೆ ಹೆಚ್ಚು ಕಡಿಮೆ ಸಂಸತ್ ನಡೆಯೋಕೆ ಬಿಡಲಿಲ್ಲ BJP ಅವರು. ಅವಾಗ ಅರುಣ್ ಜೇಟ್ಲಿ ಅವರು ಒಂದು ಮಾತಿದ್ರು, ಹುಚ್ಚ ಅಗ್ರಿ. ಅರುಣ್ ಜೇಟ್ಲಿ ಒಂದು ಮಾತು ಹೇಳ್ತಿದ್ರು, ಅದು ಕರೆಕ್ಟ್ ಡೆಮೋಕ್ರಸಿ. ಅದು ಡಿಬೇಟ್, ಡಿಸೆಂಟ್ ಆ್ಯಂಡ್ ಡಿಸ್ರಪ್ಷನ್. ಚರ್ಚೆ, ಭಿನ್ನಾಭಿಪ್ರಾಯ ಮತ್ತು ಪ್ರಸಂಗ ಬಂದರೆ ಈ ಥರ ಪ್ರತಿಭಟನೆ, ಇವೆಲ್ಲೋ ಪ್ರಜಾಪ್ರಭುತ್ವದ ಭಾಗ ಅಂಥೇಳಿ. ಹೌದು, ಆ ಸಕಾರಣವಾಗಿದ್ದರೆ ಸರಿ. ಈಗ ಈ ಥರದ ಸಮಸ್ಯೆ ಇಟ್ಟುಕೊಂಡು ಯಾವುದೇ ಒಂದು ದೊಡ್ಡ ಭ್ರಷ್ಟಾಚಾರದ ಆರೋಪ ತಂತ ಮಂತ್ರಿನ ಸಂಪುಟದಲ್ಲಿ ಇಟ್ಟುಕೊಂಡು ಏನು ಚರ್ಚೆ ಮಾಡಿದ್ರೆ ಏನು ಪ್ರಯೋಜನ? ಯಾವಾಗ ನಿಮ್ಮ ಸರ್ಕಾರಗಳು, ನಿಮ್ಮ ಸಂಸತ್ತಿನಲ್ಲಿ ಅಥವಾ ಸದನದಲ್ಲಿ, ವಿಧಾನಸೌಧ ಸದನದಲ್ಲಿ ನಿಮ್ಮ ದನಿಗೆ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲ ಅಂತಾದಮೇಲೆ ಏನೋ ಒಂದು ಪ್ರತಿಭಟನೆ ಅಸ್ತ್ರ ಹುಡುಕ್ಲೇಬೇಕಾಗ್ತದೆ. ಅದು ವಿರೋಧ ಪಕ್ಷಗಳಾಗಲಿ ಅಥವಾ ಯಾರೇ ಆಗಲಿ, ಹೊರಗಡೆ ಕೂಡ ಜನ ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅದು ನನಗೆ ಒಂದು ರೀತಿಯಲ್ಲಿ ನಿಮ್ಮ ಮಾತ್ರ ಒಪ್ಪಿದರೂ ಸಹ ಕೂಡ ಈ ರೀತಿಯ ಪ್ರತಿಭಟನೆಗಳು, ಈ ರೀತಿಯ ಒಂದು ಪ್ರತಿರೋಧಗಳು ಪ್ರಜಾಪ್ರಭುತ್ವಕ್ಕೆ ಬೇಕು ಅಂತ ನಾನು ಮಾತಾಡೋದು. ಆದರೆ ಇಲ್ಲಿ ಏನಾಗಿದೆ, ಭಾಳ ವಿಚಿತ್ರ ಕೇಸ್ ಇದು. ದೇವೇಂದ್ರ ಪ್ರಧಾನ್, ಈಗ ಏನು ಹೇಳ್ತಿರಲ್ಲ, ದಾಖಲೆ ಇದೆ, ಪ್ರೂವ್ ಮಾಡಿ. ದೇವೇಂದ್ರ ಪ್ರಧಾನ್ ಇಲ್ಲೂ ಪೇಪರ್ ಲೀಕ್ ಮಾಡಿ ಅಂತ ಆರ್ಡರ್ ಮಾಡಿರಲಿಲ್ಲ. ಬಟ್ ರಾಜಕೀಯದಲ್ಲಿ ನೈತಿಕತೆ ಮುಖ್ಯ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಅದನ್ನೇ ನಾವು ಆವಾಗಲೂ ಕೇಳ್ತಾ ಇದ್ವಿ. ದೇವೇಂದ್ರ ಪ್ರಧಾನ್ ರಾಜೀನಾಮೆ ಕೇಳುವಾಗ ಕೂಡ ನಾನು ಕೂಡ ಅದನ್ನೇ ಮಾತಾಡ್ತಿದ್ದೆ. ಒಂದು ಅಕೌಂಟಬಿಲಿಟಿ ಬೇಕು ಮಕ್ಕಳಿಗೆ. ಆ ಹುಡುಗರು ಪದೇ ಪದೇ ಪೇಪರ್ ಲೀಕ್ ಆಗಿ ರೋಸಿ ಹೋಗಿಬಿಟ್ಟಿದ್ದಾವೆ. ಅವ್ರಿಗೆ ಪೇಪರ್ ಲೀಕ್ ಆದ ಬಗ್ಗೆ ಕೋಪ ಅಲ್ಲ, ಅವ್ರಿಗೆ ಕೋಪ ಇರೋದು ಈ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳೆದು ಹೋಗಿದ್ದಕ್ಕೆ. ಅದಕ್ಕೊಂದು ಅಕೌಂಟಬಿಲಿಟಿ ಬೇಕು ಅಂತ ಆಗ್ರಹ ಮಾಡಿದರು. ಆ ಅಕೌಂಟಬಿಲಿಟಿ ಮುಖ್ಯವಾಗಿ ರಾಜೀನಾಮೆ ಕೊಟ್ಟರು. ಮತ್ತು ಆ ಕೊಡೋವರೆಗೂ ಸದನ ನಡೀಲಿಲ್ಲ, ವಿಚ್ ಆಲ್ಸೋ ಇಸ್ ಫೇರ್ ಇನಫ್. ಯಾಕೆ ಆ ಒಂದು ಒತ್ತಡ ಬಿಲ್ಡ್ ಆಗದೆ ಹೋದರೆ ಈ ಥರದ ಒಂದು ಗಟ್ಟಿ ನಿರ್ಧಾರಗಳು ಬರೋದೇ ಇಲ್ಲ. ಆಮೇಲೆ ಯಾರು ಲಾಠಿ ಚಾರ್ಜ್ ಮಾಡಿದ್ರು, ಯಾರು ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಎಸ್, ಅದಕ್ಕೆ ಅಕೌಂಟಬಿಲಿಟಿ ಬೇಕು, ಆ ಚರ್ಚೆ ಬೇಕು. ಆ ಚರ್ಚೆಗೆ ಕೊನೆಯ ದಿನ ಬರ್ತೀನಿ ಅಂತ ಹೇಳಿದ್ರು ಅಮಿತ್ ಶಾ. ಇನ್ನೇನೋ ಸಂಸತ್ತಿನ ಸದನ ಮುಗಿಬೇಕು, ಅವಾಗ ಬರ್ತೀನಿ ಅಂತ ಹೇಳಿದ್ರು. ಅದು ಆ ಡಿಬೇಟ್ ಅಲ್ಲಿಗೆ ಬಿಡಿ. ಈಗ ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ನಾಗೇಂದ್ರ ಈಗ ಮೊನ್ನೆ ಯಾವುದೋ ಒಂದು ಭ್ರಷ್ಟಾಚಾರ ಪ್ರಕರಣ ಹೊರಗಡೆ ಬಂದು ಆರೋಪ ಮಾಡಿಲ್ಲ. ನಾಗೇಂದ್ರ ತಾನು ಮಾಡಿದ ತಪ್ಪಿಗೆ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಾಗಿದೆ. ಈಗಾಗಲೇ ಏನೂ ಬದಲಾಗಿಲ್ಲ, ಅದೇ ಕಾಂಗ್ರೆಸ್ ಸರ್ಕಾರ ಇದೆ, ಬೇರೆ ಸರ್ಕಾರ ಇಲ್ಲ. ಮುಖ್ಯಮಂತ್ರಿ ಬದಲಾಗಿದ್ದಾರೆ ಅಷ್ಟೇ. ಹಾಗಾದರೆ ಯಾವ ಒಂದು ಕ್ಲೀನ್ ಚಿಟ್ ಇಟ್ಕೊಂಡು ಹೇಳಿದ್ರಲ್ಲ, ಪ್ರೂವ್ ಮಾಡೋಣ, ಬನ್ನಿ ಮಾತಾಡೋಣ. ಸದನ ಕೋರ್ಟ್ ಅಲ್ಲ, ಸದನ ಕೋರ್ಟ್ ಅಲ್ಲ, ತನಿಖೆ
ಎಕ್ಸ್ಪೋಸ್ ಆಗಿದ್ದಾರೆ ಈಗಾಗಲೇ ಎಕ್ಸ್ಪೋಸ್ ಆಗಿದ್ದಾರೆ ಒಪ್ಕೊಂಡಾಗಿದೆ ಮತ್ತೆ ಅಂದಿನ ಮುಖ್ಯಮಂತ್ರಿ ಕೂಡ ಒಪ್ಕೊಂಡಾಗಿದೆ. ಹೀಗಿರುವಾಗ ಅಲ್ಲಿ ನೀವು ಆರೋಪ ಮುಕ್ತವಾಗಿ ಬರೋದು ಸೂಕ್ತ. ಯಾಕಂದ್ರೆ ಒಂದು ನೈತಿಕತೆ ಮಾತಿದು. ನೀವು ನಾಗೇಂದ್ರ ಏನು ಏನಂತಾರೆ ಮುಗ್ಧ ಮನುಷ್ಯ ಅಲ್ಲ. ಅವ್ರ ಹಿಂದೆ ಗಾಳಿ ಜನಾರ್ದನ್ ರೆಡ್ಡಿ ಜೊತೆಲಿದ್ದವರು, BJP-ಲಿದ್ದವರು, ಆಗ್ಲೂ ಕೂಡ ಆರೋಪಗಳಿದ್ದು. ಅವ್ರನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಕಾಂಗ್ರೆಸ್ಗೆ. ಈಗ ಮತ್ತೆ ಇದು ಕೇವಲ ಭ್ರಷ್ಟಾಚಾರ ಅಲ್ಲ, ಇದು ಪರಿಶಿಷ್ಟ ವರ್ಗಗಳ ಮೀಸಲಿಟ್ಟ ಹಣವನ್ನು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋದು. ನನ್ನ ಹೆಸರು ನನಗೆ ಒಂದೇ ₹1 ಬಂದಿಲ್ಲ ಅಂತ ಹೇಳ್ತಾರೆ ನಾಗೇಂದ್ರ ನನಗೆ. ಅರೆ ಯಾರು ತಗೊಳ್ಳೋದಿಲ್ಲ ಆ ಥರ. ಭ್ರಷ್ಟಾಚಾರ ನಡೆಯೋ ರೀತಿನೇ ಅದಲ್ಲ. ಹೀಗಿರುವಾಗ ಅದು ಸಂಪೂರ್ಣವಾಗಿ ಅದು ತನಿಖೆಯಿಂದ ಕೋರ್ಟಿಂದ ಆರೋಪ ಮುಕ್ತವಾಗಿ ಬರೋದಾದ್ರೆ ಬರಲಿ, ಇಲ್ಲದಾದ್ರೆ ಬೇಡ. ಮತ್ತೆ ಇದಕ್ಕೆ BJP ಮತ್ತು JDSಗಳ ವರ್ತನೆ ಇದೆಲ್ಲ ಇದು ಕೂಡ ಕಾಂಗ್ರೆಸ್ ಅನುಕೂಲ ಆಗುತ್ತೆ. ಹೇಗಂದ್ರೆ ಈ ಒಂದು ಇವರು ರಾಜೀನಾಮೆ ಕೊಡೋವರೆಗೂ ನಾವು ಸದನ ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ BJP ಅವರು. JDS ಅವರು ಹೇಳ್ತಿದ್ದಾರೆ ಇಲ್ಲ ನಾವು ಸದನದಲ್ಲಿ ಬರ ವಿಚಾರದ ಬಗ್ಗೆ, ರೈತರ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಚರ್ಚೆ ಬೇಕು, ಇವ್ರು ಚರ್ಚೆ ಬೇಡ. ಆದ್ರೆ ಚರ್ಚೆ ಆಗಲೇ ಇಲ್ಲ ಅಂತ ಇಟ್ಕೊಂಡ್ಬಿಡಿ. ಅವಾಗ ಕಾಂಗ್ರೆಸ್ಗೆ ಎಷ್ಟು ಅನುಕೂಲ ಗೊತ್ತಾ? DK ಶಿವಕುಮಾರ್ ಅವ್ರಿಗೆ ಚರ್ಚೆ ನಡೆದು ಬಿಟ್ರೆ ಅವರ ಬರ ಮತ್ತು ಪ್ರವಾಹಕ್ಕೆ ಉತ್ತರ ಕೊಡಬೇಕು, ಬಿಡದಿಗೆ ಉತ್ತರ ಕೊಡಬೇಕು, ಆಮೇಲೆ ಇಲ್ಲಿ ಹನೂರಿನ ಗೋಲಿಬಾರ್ಗೆ ಉತ್ತರ ಕೊಡಬೇಕು, ಇಷ್ಟೆಲ್ಲ ಉತ್ತರ ಕೊಡಬೇಕು, ನೈಸ್ ರೋಡಿಗೆ ಉತ್ತರ ಕೊಡಬೇಕು. ಈ ಉತ್ತರ ಕೊಡೋಕೆ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ನೀವು ನಡಿ ಇನ್ನೊಂದು ವಾರ ಹಿಂಗೆ ಮಾಡಿಬಿಡಿ, ಸದನ ನಡೆಯಕ್ಕೆ ಬಿಡಲೇಬೇಡಿ, ಮುಗಿದೋಯ್ತು ಅಷ್ಟೇ. ನಿಜ, ಮುಗಿದೋಯ್ತು ಅಷ್ಟೇ. ಅದಕ್ಕೆ ಈ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಆಂತರಿಕವಾಗಿ ಯೋಚನೆ ಮಾಡೋದಾದ್ರೆ ನಾಗೇಂದ್ರ ಅವರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಒತ್ತಡ ಹೇರಿದ್ದು ಯಾರು ಅನ್ನೋ ಪ್ರಶ್ನೆ ಉತ್ತರ ಬೇಕು. ಆಮೇಲೆ ಒಟ್ಟಾರೆ ಸದನದ ವಿಚಾರದಲ್ಲಿ ಸದನ ನೀವು ರಾಜೀನಾಮೆ ಕೊಡೋರು ತಡೆ ಹಿಡಿಯೋದು ಸರಿನೇ ಆನ್ ಪೇಪರ್. ಆದ್ರೆ ಅದರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಅನ್ನೋದು ಯೋಚನೆ ಮಾಡಬೇಕಾಗ್ತದೆ. ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭನೋ, BJPಗೆ ಲಾಭನೋ, JDSಗೆ ಲಾಭನೋ? ಸರಿ, ನಾವು ರಾಜಕೀಯ ಲಾಭದ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥಿಕ ಲಾಭ ನಷ್ಟದ್ದು ಕೂಡ ಪ್ರಶ್ನೆ ಬಂತು, ಚರ್ಚೆಯಲ್ಲಿ ಆ ವಿಚಾರ ಕೂಡ ಬಂತು. ನಾಗೇಂದ್ರ ಬಾಬು ಸರ್, ಸಂಸತ್ ಕಲಾಪ ನಷ್ಟ ಆಗಿದ್ದು 170 ಕೋಟಿ ಅನ್ನೋ ಲೆಕ್ಕ ಇದೆ. ನಮ್ಮಲ್ಲಿ ಅಂದಾಜು ಒಂದಿನಕ್ಕೆ ಅನ್ನೋ ಲೆಕ್ಕದಲ್ಲಿ ಇವಾಗ ಒಂದು ವಾರ ಆಗಿದೆ 6 ರಿಂದ 10 ಕೋಟಿ ಅಂತ ಹೇಳಿ ವೆಚ್ಚ. ಅಧಿವೇಶನ ನಡೆಯೋ ಸಂದರ್ಭದ ವೆಚ್ಚ ನಮಗೆ ಸಿಕ್ಕಿರೋದು ಸರ್ ಅಫಿಷಿಯಲ್ ಅನ್ಅಫಿಷಿಯಲ್ ಲೆಕ್ಕ ಗೊತ್ತಿಲ್ಲ. 6 ರಿಂದ 10 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಲಿ ಅಂತ ಹೇಳಿ ಜನರು ತೆರಿಗೆ ಪಾವತಿ ದುಡ್ಡಲ್ಲಿ ಇನ್ವೆಸ್ಟ್ ಆಗ್ತಾ ಇರೋ ಸಂದರ್ಭದಲ್ಲಿ ನಾವು ಒಂದು ವಿಚಾರ ಇಟ್ಕೊಂಡು ಇಡೀ ಅಷ್ಟು ಕೋಟಿ ನಷ್ಟ ಮಾಡ್ತೀವಿ ಅಂತಂದ್ರೆ ಸರ್, ವಾಲ್ಮೀಕಿ ನಿಗಮದ ಹಗರಣ 87 ಕೋಟಿ, ಅದರಲ್ಲಿ ರಿಕವರ್ ಆಗಿ ಬಾಕಿ ಇರೋದು 5 ರಿಂದ 6 ಕೋಟಿ ಅಂದ್ರೆ ಆ 6 ರಿಂದ 7 ಕೋಟಿ ರಿಕವರ್ ಆಗದೆ ಇರೋ ಹಣಕ್ಕಿಂತ ಜಾಸ್ತಿ ಪೋಲಾಗೋಯ್ತಲ್ಲ ಈ ವಿಚಾರದ ಜಗಳಕ್ಕೆ ಅಂತ ಹೇಳಿ. ನೋಡಿ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು 2-3 ಮಾತುಗಳನ್ನು ಆಡಿದ್ದಾರೆ. ನೀವು ನಾನು ದಾಖಲೆಗಳ ಸಮೇತ ಬಂದಿದ್ದೀನಿ ಅಂಥೇಳಿ. ದಾಖಲೆಗಳ ಸಮೇತ ಬಂದಿದ್ದರೆ ಮಾನ್ಯ ವಕ್ತಾರರೇ, ಈ ನಾಗೇಂದ್ರನ ಮೇಲೆ ಸರಿಸುಮಾರು 42 ಪ್ರಕರಣಗಳಿದೆ. ಯಾಕೆ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 42 ಪ್ರಕರಣಗಳಿದೆ. ಅದರಲ್ಲಿ ಕ್ರಿಮಿನಲ್ ಕೇಸ್ಗಳಿದೆ, ಗಣಿ ಹಗರಣಗಳಿದೆ, ದುಂಬಿ ಗಲಾಟೆಗಳಿದೆ. ಈ ರೀತಿ ಒಂದು ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಏನಾದರೂ ಅಧಿಕಾರವನ್ನು ಅವ್ರ ಕೈ ಕೊಡೋದಾದ್ರೆ ದುರುಪಯೋಗ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ಸಾಕ್ಷಿ ಏನಿದೆ? ಸರ್, ಅವರೇ ಲೆಕ್ಕ ಕೊಟ್ಟಿದ್ದಾರೆ. 126 ಜನ BJPಯ ಜನಪ್ರತಿನಿಧಿಗಳ ಮೇಲೂ ಕೂಡ ಕೇಸ್ ಇದೆ ಅಂತ ಅವರೇ ಕೊಟ್ಟಿರೋ ಲೆಕ್ಕ. ಅದನ್ನೇ ಈಗ ನಾನೊಂದು ಮಾತು ಹೇಳ್ತೀನಿ, ನಾಳೆ ಒಂದು 4-5 ಮರ್ಡರ್ ಮಾಡಿದವ್ರನ್ನ ಕರ್ಕೊಂಡ್ಬಂದು ಮಿನಿಸ್ಟರ್ ಮಾಡಿ ನಮ್ದೇನು ಈಗ ಒಂದು ಮಾತನ್ನ ಯಾಕೆ ಇವತ್ತು ಇವ್ರ ವಿಷಯ ಇಷ್ಟು ಗಂಭೀರವಾಗಿ ತಗೊಂಡಿದ್ದೀವಿ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಒಂದು ಮಾತನ್ನು ಹೇಳ್ತಾರೆ ಲಕ್ಷ್ಮಣ್ ಸವದಿ ವಿಚಾರದಲ್ಲಿ. ಸಾರ್ವಜನಿಕ ಜೀವನದಲ್ಲಿ ಇವರು ಓಡಾಡಕ್ಕೂ ಲಾಯಕ್ಕಿಲ್ಲ ಅಂತಕ್ಕಂಥದ್ದನ್ನ ಯಾರನ್ನ ಮಿನಿಸ್ಟರ್ ಮಾಡಿದ್ದೀರಿ ನೀವು? ತಗೊಂಡೋಗಿ ಯಾರನ್ನ ಮಾಡಿದ್ರಿ ಮಿನಿಸ್ಟ್ರು? ಯಾವ ಹೋಮ್ ಮಿನಿಸ್ಟರ್ ನೀವು ಮಾಡ್ಕೊಂಡಿದ್ದೀರಾ? ಸ್ವಂತ ಜಿಲ್ಲೆಯಲ್ಲಿ ಏಣಿಯಾಗಿ ಜೈಲಿಂದ ಹೊರಗಡೆ ಹೋಗ್ತಾರೆ, ಯಾರನ್ನ ಮಿನಿಸ್ಟರ್ ಮಾಡಿದ್ದೀರಾ? ರಾಮಲಿಂಗಾರೆಡ್ಡಿ ಒಲ್ಲದ ಖಾತೆಯನ್ನು ಕೈ ಕೊಟ್ರಿ, ಇವತ್ತು ಕಾವೇರಿ ಗಲಾಟೆ ಕುತ್ತಿಗೆಗೆ ತಂದುಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಯಿತು. ಮತ್ತೆ ಇವಾಗ 3 ಜನ ಶೂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರು ಹೊಣೆಗಾರಿಕೆ ಹೊತ್ಕೋತಾರೆ? ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಕೇಸ್ಗಳಿದೆ. ಎಲ್ಲದಕ್ಕಿಂತ ಮುಖ್ಯ ಶಿವಲಿಂಗೇಗೌಡ ಏನಂತ ಹೇಳಿದ್ರು, ಅಬಕಾರಿ ವಿಷಯದಲ್ಲಿ ಬಡವರ ಇದ್ರ ಮೇಲೆ ನೀವು ಹಣ ಪೀಕ್ತಾ ಇದ್ದೀರಂತ ಯಾವ ಇಲಾಖೆ ಕೊಟ್ಟಿದ್ದೀರಿ ನೀವು? ಪ್ರತಿಯೊಂದು ಇಲಾಖೆಯಲ್ಲಿ ಈ ರೀತಿ ಮಿನಿಸ್ಟ್ರಿಗಳಾದರೆ ನಾಳೆ ಸರ್ಕಾರದಲ್ಲಿ ನೀವು ಹೇಳಿದ್ರಿ 8 ಕೋಟಿ ಅಂತಕ್ಕಂಥದ್ದು, ಇಲ್ಲಿ 800-8,000 ಕೋಟಿ ಹೋಗ್ಬಿಡುತ್ತೆ ಈ ರೀತಿ ಆಗೋದಾದರೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈ ಪ್ರಕರಣದಲ್ಲಿ ಯಾವೊಂದು ಚಾರ್ಜ್ ಶೀಟ್ ಹಾಕಿದ್ದಾರೆ, ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥದ್ದು ಯಾರು ನಾಗೇಂದ್ರ ಅವ್ರ ತಮ್ಮ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅವರ ರಿಲೇಟಿವ್ಸ್ ಆಗಿರ್ತಕ್ಕಂಥ ನಕ್ಕುಂಡಿ ನಾಗರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ಆಮೇಲೆ ಅವ್ರ ತಂದೆ ತಾಯಿ ಹೆಸರು ಕೂಡ ಅದರಲ್ಲಿದೆ. ದಯಮಾಡಿ ಇದೆಲ್ಲೂ ಬೇರೆ ಹೋಗಿಲ್ಲ. ಹಾಗಾದರೆ ನಾಗೇಂದ್ರ ಅವರು ಹೇಳಿಲ್ಲ ಅಂತಂದರೆ ಸ್ವಂತ ಕುಟುಂಬದವರ ಅಕೌಂಟ್ಗಳಿಗೆ ಯಾಕೆ ಹಣ ಹೋಯ್ತು ಅಂತಕ್ಕಂಥದ್ರಲ್ಲಿ ಉತ್ತರ ಕೊಡಬೇಕಾಗುತ್ತೆ ಮಾನ್ಯ ವಕ್ತಾರರೇ. ದಯಮಾಡಿ ನೀವು
ಎಲ್ಲಿದೆ? ಮಾತಾಡಿಲ್ಲ, ಸಾಕ್ಷಿ ಕೊಡಿ. ನಾನು ಮಾತಾಡಿ ನೀವು ರೀ, ಸುಮ್ನೆ ಚಾರ್ಜ್ ಏನೇನೋ ಶೀಟ್ ಮಾತಾಡ್ತೀರಿ. ಐತೆ ರೀ, ನಿಮ್ಮ ಎಲ್ಲಿದೆ? ಚಾರ್ಜ್ ಶೀಟ್ ತೆಗೆದು ನೋಡಿ. ತೆಗೆದು ನೋಡಿ, ತೋರಿಸಿ. ಯಾವುದೇ ಚಾರ್ಜ್ ಶೀಟ್ ತೋರಿಸಿ. ಉಲ್ಲೇಖ ಆಗಿರ್ತಕ್ಕಂಥದ್ದು. ತೋರಿಸಿ. ಆಮೇಲೆ ಇನ್ನೂ ಕುಟುಂಬದ ಒಂದು ಅಕೌಂಟಿಗೆ ನೋಡಿ ದುಡ್ಡು ಮೇಡಮ್, ಹೋಗಿದೆ ಒಂದು ಅಂತ ನಿಮಿಷ ಯಾರ ನಾನು ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೀನಿ. ಇದ್ದೀರಿ ಯಾವ ಒಂದು ಚಂದ್ರಶೇಖರ್ ನೋಡಿ, ಅವರು ಅನಾಮಧೇಯ ಒಂದು ನಿಮಿಷ ಹೆಸರುಗಳ ಇರ್ಬೇಕು ನೀವು, ಅಕೌಂಟಿಗೆ ದಯಮಾಡಿ ದುಡ್ಡು ಹೋಗಿದೆ. ಮುಗಿಸ್ಬಿಡ್ಲಿ ಸರ್. ದಯಮಾಡಿ. ಪ್ರಾಬ್ಲಮ್ ಯಾವ- ಅಂತಂದ್ರೆ ಅವರು SIT ಚಾರ್ಜ್ ಶೀಟ್ ನ ರೆಫರ್ ಮಾಡ್ತಾರೆ, ನೀವು ಇಡಿ ಚಾರ್ಜ್ ಶೀಟ್ ನ ರೆಫರ್ ಮೇಡಮ್ ಮಾಡ್ತೀರಿ. ಇನ್ನೊಂದು ವ್ಯತ್ಯಾಸ ಅಷ್ಟೇ. ಕೇಳಿ, ಒಂದು ನಿಮಿಷ ಇರಿ, ಒಂದು ನಿಮಿಷ ಬ್ರದರ್, ಒಂದು ನಿಮಿಷ ಇರಿ. ಯಾವ ಚಂದ್ರಶೇಖರ್ ಅವರು ನಿದ್ರಾವಂತಾರೆ, ಯಾವೊಂದು ಅವರು ಆತ್ಮಹತ್ಯೆ ಮಾಡ್ಕೋತಾರೆ, ಅವರ ಲೆಟ್ರಲ್ಲಿ ಏನಿದೆ ಅಂತ ಮಾನ್ಯ ವಕ್ತಾರ ಹೇಳಬೇಕು. ಶಾಸಕರ ಮೌಖಿಕ ಆದೇಶದ ಮೇರೆಗೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಆ ಲೆಟ್ರಲ್ಲಿ. ಹಾಗಾದ್ರೆ ಅವರು ಉದ್ದೇಶ ಹೇಳ್ತಿದ್ರು ಪಾಪ, ಯಾರು ನಿಮ್ಮ ಹೆಸರು ಹೇಳ್ಕೊಂಡು ಹೇಳ್ತಾರೆ, ನಿಮ್ಮ ಹೆಸರು ಉಲ್ಲೇಖ ಮಾಡಿದೆ ಅಂತ. ಯಾಕೆ ನಿಮ್ಮ ಹೆಸರು ಉಲ್ಲೇಖ ಮಾಡಿಲ್ಲ? ಅವ್ರು ಮಾಡಿರೋದನ್ನ ಅವ್ರ ಹೆಸರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಂಥವ್ರಿದ್ರೆ ನಾಳೆ ಬೆಳಿಗ್ಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಆ ಕೇಸ್ಗಳಿಂದ ಖುಲಾಸೆ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ, ನಿಮ್ಮ ಬಗ್ಗೆ ನಾವು ಕೂಡ ಆಪಾದನೆ ಮಾಡಿಲ್ಲ. ಇವತ್ತು ನೀವು ಸಿಗಾಕೊಂಡಿದ್ದೀರಾ, ನಡೀತಾ ಇದೆ. ನೀವು ಕಳಂಕಿತರಲ್ಲ ಅಂದ್ರೆ ಹೊರಗೆ ಬನ್ನಿ, ಯಾರು ಬೇಡ ಅಂತಾರೆ ನಿಮ್ಮನ್ನ. ಕೇಸ್ ಎದುರಿಸಿ. ನೀವು ಒಂದೊಂದು ಕೇಸ್ ಹೇಳ್ತಿರ್ತಾರೆ. ಇನ್ನೂ ಒಂದು ವಿಚಾರ ಇಲ್ಲಿ ದೊಡ್ಡದೇನಿದೆ ಸ್ಮಿತಾ ಅವರೇ ಅಂತಂದ್ರೆ, ನಾವು ಮಾಡಿದ್ದೀವಿ ನೀವು ಮಾಡಿಲ್ವಾ ಅಂತಕ್ಕಂಥದ್ದು ಬಹಳ ಡಿಬೇಟ್ಗಳಲ್ಲಿ ನಡೀತಾ ಇದೆ. ದಯಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ಸಮ್ಮಿಶ್ರ ಸರ್ಕಾರಗಳು ಕೊಟ್ಟಂಥ ಸಂದರ್ಭದಲ್ಲಿ ಉತ್ತಮವಾದ ಕೆಲಸ ಕೊಟ್ಟರು ಕೂಡ ಅವತ್ತೇನಂತ ಹೇಳಿದ್ರೆ ನೀವು ಸಮ್ಮಿಶ್ರ ಸರ್ಕಾರಗಳು ಬೇಡ, ಸ್ಟೇಬಲ್ ಗೌರ್ಮೆಂಟ್ಗಳು ಬೇಕು, ಅಭಿವೃದ್ಧಿ ಬೇಕು ಅಂದ್ರಿ. 136 ಜನನ ಮಾನ್ಯ ವಕ್ತಾರರೇ ನಿಮಗೆ ಕೊಟ್ಟಿದ್ದು. 136 ಜನ ಕೊಟ್ಟಂಥ ಸಂದರ್ಭದಲ್ಲಿ 3 ವರ್ಷದಲ್ಲಿ 1.5 ವರ್ಷ ನಿಮ್ಮ CM ಸೀಟಿಗೆ ಹೊಡೆದಾಡಿದ್ರಿ. 60 ದಿನ ನಿಮ್ಮ 2ನೇ CM ಮಾಡಿದ್ರೆ ಒಂದು ಮಿನಿಸ್ಟರ್ ಮಾಡೋಕ್ಕಲ್ಲ. ಮಾಡಿರ್ತಕ್ಕಂಥ ಮಿನಿಸ್ಟರ್ಗಳಿಗೆ ಖಾತೆ ಕೊಡೋದಕ್ಕೆ 10 ದಿನ ಆಯಿತು. ಹಾಗಾದರೆ ರಾಜ್ಯ ಸರ್ಕಾರ ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ? ಮತ್ತೊಂದು ಅವ್ರು ಹೇಳ್ತಾರೆ, ಜಾತಿ ವಿಚಾರವನ್ನಿರ್ತಾರೆ. ನಿಮ್ಮದೇ ಜಾತಿಯಲ್ಲಿ ಇರ್ತಕ್ಕಂಥ ಕಡು ಬಡವರ ವಿದ್ಯೆಗಾಗಿರ್ಬೋದು, ಅವರ ಮನೆಗಳಿಗಾಗಿರ್ಬೋದು, ಅವರ ವಸತಿಗಳಿಗಾಗಿರ್ಬೋದು ಮಾಡಿರ್ತಕ್ಕಂಥ ಹಣ ಇದು. ಪಾಪದ ಹಣ ತಿಂದಿದ್ದೀರಾ ನೀವು. ಇದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ಕೂಡಲೇ ನೀವು ರಾಜೀನಾಮೆ ಮಾಡಿ. ಮೇಡಮ್, ಮೊದಲೇನು ನಾನು ಹೇಳಿದ್ದೆ, JDS, ಕಾಂಗ್ರೆಸ್, BJP ಈ ಮೂರು ಒಂದು ನಾಣ್ಯದ ಮುಖಗಳು. 3 ಮುಖ ಇರೋದು. ಯಾವುದಕ್ಕೆ? ಒಂದು ಕಾಯಿನಿಗೆ. ಒಂದು ಕಡೆ JDS ಒಂದು ರಿಂಗ್ ಇದ್ದಂಗೆ. ಇಲ್ಲ ಮೇಡಮ್, 3 ಇದೆ. ಕೇಳ್ತಾ ಇದ್ದೀನಿ. ಒಂದು ಕಡೆ ಕಾಂಗ್ರೆಸ್ ಇದೆ, ಒಂದು ಕಡೆ BJP ಇದೆ. ರೌಂಡ್ ಇದ್ದಲ್ಲ ರಿಂಗು, ಅದು JDS. ಅಲ್ಲೇ ಆಟ ಆಡಿಸ್ತಾ ಇರೋದು ಇದು. ಇವ್ರು 3 ಜನನು ಒಂದೇ ಟೈಪ್. ಸುಧಾಕರ್ದು ಅಷ್ಟು ಹಗರಣ ಆಯಿತು. ಏನು ಕ್ರಮ ತೊಗೊಂಡ್ರಿ ಸರ್ ಕಾಂಗ್ರೆಸ್ ಅವ್ರು ನೀವು? ಡಾಕ್ಟರ್ ಸುಧಾಕರ್ ಕೋವಿಡಲ್ಲಿ 30 ರೂಪಾಯಿದು ಮಾಸ್ಕು 150 ರೂಪಾಯಿ ಬಿಲ್ ಹಾಕಿದ್ರು. ಏನು ತೊಗೊಂಡ್ರಿ ನೀವು? ಅಲ್ಲಲ್ಲ, ಹೇಳ್ತಾರೆ BJP ಸರ್ಕಾರನೇ. ನಾವು ಬಂದಾಗ ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ. ಇವರೆಲ್ಲ ಆಟ ಒಂದೇ. ಅಭಿವೃದ್ಧಿ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಸರ್. ಕಾಂಗ್ರೆಸ್, BJP, JDS ನೀವೇನೋ ಹೇಳಿದ್ರಿ ಒಂದು ನಾಣ್ಯದ 3 ಮುಖಗಳು ಅಂತೇಳಿ. ದಯಮಾಡಿ ಕೇಳಿ, ಇಲ್ಲಿ JDS ಸರ್ಕಾರ ಇರ್ತಕ್ಕಂಥದ್ದು ಅಲ್ಪಾವಧಿಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳು. ನೀವೀಗ ಓಡಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ, ರಸ್ತೆಗಳು ನಮ್ದೇನೆ, ಏರ್ಪೋರ್ಟ್ಗಳು ನಮ್ದೇನೆ. ಒಂದು ನಿಮಿಷ ಕೇಳ್ಕೊಳ್ರಿ, ಒಂದು ನಿಮಿಷ. ನೀರಾವರಿ ಯೋಜನೆ ಮಾಡಿದ್ದು ದೇವೇಗೌಡರು, ದಯವಿಟ್ಟು ಕೇಳ್ಕೋಬೇಕು. ಏನು ಈಗ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ, ನಾಗೇಂದ್ರ ಅವ್ರು ಒಬ್ಬರೇ ಅಲ್ಲ, ಇದೇ ಫಸ್ಟ್ ಮಾಡ್ತಾ ಇರೋದು ಮತ್ತೆ ಲಾಸ್ಟ್ ಮಾಡೋದು ಒಬ್ಬರೇ ಅಲ್ಲ, ಮಾಡ್ತಾನೆ ಇರ್ತಾರೆ. ಅದನ್ನ ಯಾವ ರೀತಿ ತಡೆಗಟ್ತೀರಾ 3 ಪಕ್ಷದವರು? ಭ್ರಷ್ಟಾಚಾರವನ್ನು ಹೇಗೆ ತಡೆಯೋದು ಅಂತ ಆ ಪ್ರಶ್ನೆ ಕೇಳೋದಕ್ಕೆ ಭಾಳ ಲೇಟ್ ಆಗಿಬಿಟ್ಟಿದೆ. ಈಗ ಸುಮಾರು ವರ್ಷಗಳ ಹಿಂದೆ ಇದು ಪ್ರಸ್ತುತ ಆಗಿತ್ತು. ಈಗ ಎಲ್ಲಿಗೆ ಬಂದಿದೆ ಅಂದರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಹೇಳ್ತಾರೆ, ನಮ್ಮ ರಾಜಕೀಯ ವ್ಯವಸ್ಥೆ ಕೆಟ್ಟೋಗಿಬಿಟ್ಟಿದೆ, ದುಡ್ಡು ಇಲ್ಲದೆ ಚುನಾವಣೆ ಮಾಡೋಕ್ಕಾಗೋದಿಲ್ಲ, ಭ್ರಷ್ಟಾಚಾರ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹೀಗಿರುವಾಗ ಭ್ರಷ್ಟಾಚಾರ ಶುರುವಾಗೋದು ಎಲ್ಲಿಂದ? ಚುನಾವಣೆಯಿಂದ. ಚುನಾವಣೆಯಲ್ಲಿ ದುಡ್ಡು ತಗೊಂಡು ವೋಟ್ ಹಾಕೋದು ಯಾರು? ಹಾಗೇನೆ ಅದು ಇಟ್ ಹ್ಯಾಸ್ ದ ಹೋಲ್ ಸಿಚುವೇಶನ್ ಬಿಕಮ್ ಕರಪ್ಟ್. ಕೇವಲ ಒಬ್ಬ ರಾಜಕಾರಣಿಕ ಭ್ರಷ್ಟ ಆಗಿಲ್ಲ. ಇಲ್ಲಿ ಇಡೀ ಸಮಾಜ ಭ್ರಷ್ಟ ಆಗಿದೆ, ಮತದಾರ ಕೂಡ ಭ್ರಷ್ಟ ಆಗಿದ್ದಾನೆ. ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದ ನಾಯಕರು ಜೊತೆಗೆ ನಿಮ್ಮ ಮೈತ್ರಿ ಪಾರ್ಟ್ನರ್ ಕೂಡ ಪ್ರತ್ಯೇಕವಾಗಿ ಹಾಗೆ ಜೊತೆಯಾಗೂ ಕೂಡ ಸಮೀಕ್ಷೆಗಳಿಗೆ ಹೋದ್ರಿ, ನೀವು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರಿ, ವರದಿಗಳನ್ನ ತಯಾರು ಮಾಡಿದ್ರಿ. ಅದಕ್ಕೆ ಫಲ ಸಿಗಬೇಕು ಅಂತಂದ್ರೆ ನೀವು ಸಂಗ್ರಹಿಸಿದ ಮಾಹಿತಿಯನ್ನ ಬರದಿಂದ ರಾಜ್ಯದ ರೈತರು ಜೊತೆಗೆ ಜನ ತತ್ತರಿಸ್ತಾ ಇರೋ ಪರಿಸ್ಥಿತಿಯನ್ನ ಆಡಳಿತಾರೂಢ ಪಕ್ಷದ ಮುಂದೆ ಇಡ್ಲೇಬೇಕು. ನೀವು ಅವರಿಂದ ಪರಿಹಾರವನ್ನ ಚುರುಕುಗೊಳಿಸಲಿಕ್ಕೆ ನೀವು ಅವರಿಗೆ ಕುಟುಕ್ಲೇಬೇಕು. ಈ ಪ್ರಯತ್ನಕ್ಕೂ ನಾವು ಹೋಗೋದಿಲ್ಲ, ನಾವು ಆಚೆನೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನೋದು ನೀವೇ ನಡೆಸಿದ ಸಮೀಕ್ಷೆಗಳಿಗೆ ಅನ್ಯಾಯ ಅಲ್ವಾ? ನೀವು ಕೊಟ್ಟ ಭರವಸೆ ಆ ಭಾಗದ ರೈತರಿಗೆ, ಅದಕ್ಕೆ ನೀವು ಮಾಡ್ತಾ ಇರುವ ಮೋಸ ಅಲ್ವಾ ಇದು? ಇಲ್ಲ, ಖಂಡಿತವಾಗ್ಲೂ ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ, ಅದು ಸಿದ್ದರಾಮಯ್ಯನವರು ಇರ್ಬೋದು, ಆನಂತರ ಇರ್ತಕ್ಕಂಥ DK ಶಿವಕುಮಾರ್ ಬಂದಾಗಿಂದ ಕೂಡ ಕಮಿಷನ್, ಕಲೆಕ್ಷನ್, ಕರಪ್ಷನ್, ಭ್ರಷ್ಟ ಮತ್ತು ಬಂಡ ಸರ್ಕಾರ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಬರದ ವಿಚಾರ ನೀವು ಹೇಳಿದ್ರೆ, ಯಾವ ಮಂತ್ರಿಗಳು
ಮುಖ್ಯಮಂತ್ರಿಗಳಾಗಿ 2 ತಿಂಗಳಾದ್ರೂ ಮಂತ್ರಿಗಳಿರ್ಲಿಲ್ಲ. ಬರದ ಸಮಸ್ಯೆ ಅತ್ಯಂತ ಅಧೋಗತಿಗೆ ಹೋಗಿತ್ತು. ಇವತ್ತು ದುರ್ದೈವ ಅಂತಂದ್ರೆ ವಿರೋಧ ಪಕ್ಷದವರು ನಾವಾಗಿರ್ಲಿ JDS ಅವರಾಗ್ಲಿ ಬರ ವೀಕ್ಷಣೆಯನ್ನು ಮಾಡಬೇಕಾಯ್ತು. ಯಾವುದೇ ಮಂತ್ರಿಗಳಿರ್ಲಿಲ್ಲ. ಮುಖ್ಯಮಂತ್ರಿಗಳು ನೋಡಿದ್ರೆ ಎಲ್ಲ ನಾನೇ ನಿಭಾಯಿಸ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ನಮ್ಮ ಪ್ರಶ್ನೆ ಮೂಲಭೂತ ಅಂಶ ಇರ್ತಕ್ಕಂಥದ್ದು ಯಾವುದೇ ವಿಚಾರವನ್ನು ತಗೊಂಡ್ರೆ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು. ಮುಂದಿನ ವಾರ ತಗೊಳ್ತೀವಿ, ಬರ ತಗೊಳ್ತೀವಿ, ಬಿಡದಿ ತಗೊಳ್ತೀವಿ, ನೈಸ್ ರೋಡು ಸಂಪೂರ್ಣವಾಗಿ ಇವರ ಹಗರಣಗಳನ್ನ ಬಿಚ್ಚಿಡುವಂತ ಕೆಲಸ ಮಾಡ್ತೀವಿ. ಆದ್ರೆ ನಮ್ಮ ನಿಲುವು ಸ್ಪಷ್ಟ ಏನು ಅಂತಂದ್ರೆ, ಯಾವ ಆಧಾರದ ಮೇಲೆ ಮತ್ತೆ ನಾಗೇಂದ್ರಂಥ ಭ್ರಷ್ಟರನ್ನ ನೀವು ಮಂತ್ರಿ ಮಾಡ್ಕೊಂಡಿದ್ದೀರಿ, ಇಂಥ ಭ್ರಷ್ಟರನ್ನ ನೀವು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಏನ್ ಪ್ರಶ್ನೆ ಮಾಡಿದ್ರೆ ಏನ್ ಬಂತು ನೋಡಿ. ಸಂತೋಷ್ ಲಾಡು ಕಾರ್ಮಿಕ ಹಗರಣ, ಜಮೀರ್ ಅಹಮದ್ ಖಾನ್ ವಸತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಂಡಂಥದ್ದು, ಮಧು ಬಂಗಾರಪ್ಪ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಗಳು ಲೀಕ್ ಆದಂಥದ್ದು ನ್ಯಾಷನಲ್ ಮಟ್ಟದಲ್ಲಿ ಸುದ್ದಿ ಆಯ್ತು. ಈಗ ಬಿ ನಾಗೇಂದ್ರ ದೊಡ್ಡ ಮಟ್ಟದಲ್ಲಿ ಖಜಾನೆಗೆ ಕೈ ಹಾಕಿ ಲೂಟಿ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಭ್ರಷ್ಟರನ್ನ ಹಿಡ್ಕೊಂಡು ಯಾವುದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ರೆ ಬಂಡತನವನ್ನೇ ಸರ್ಕಾರ ಪ್ರದರ್ಶನ ಮಾಡುವಂಥದ್ದು. ಅದನ್ನೇ ನಾವು ಹೇಳ್ತಿರೋಂಥದ್ದು. ಮೊದಲು ನಾಗೇಂದ್ರ ರಿಸೈನ್ ಮಾಡಿದ್ರೆ ಇನ್ನು ಉಳಿದಿರ್ತಕ್ಕಂಥ ಯಾವ ಭ್ರಷ್ಟರು ಈ ಸಚಿವ ಸಂಪುಟದಲ್ಲಿ ಅವ್ರಿಗೊಂದು ಪಾಠ ಆಗ್ತದೆ. ಉತ್ಕರ್ಷ್ ಅವರೇ, ನೀವ್ ಹೇಳಿದ್ರಿ ಮುಂದಿನ ವಾರ ನಾವು ಕೈಗೆತ್ಕೊಳ್ತೀವಿ ಬರದ ವಿಚಾರ, ನೈಸ್ ವಿಚಾರ, ಬಿಡದಿ ವಿಚಾರ ಅಂತ ಹೇಳಿ. ಸಮಯ ಎಷ್ಟಿದೆ? ಉತ್ಕರ್ಷ್ ಅವರೇ, ವೇಸ್ಟ್ ಆಗಿರೋದು ಉತ್ಕರ್ಷ್ ಅವರೇ ವೇಸ್ಟ್ ಆಗಿರೋದು ಬರೋಬ್ಬರಿ 1 ವಾರ ಕಲಾಪದ ಸಮಯ. ಉಳಿದಿರೋದು ಬೆರಳೆಣಿಕೆಗೂ ಕಮ್ಮಿ ಇರುವಂತಹ ಸಮಯ. ಇನ್ ಯಾವಾಗ ಚರ್ಚೆ? ನೀವು ನೋಡಿದ್ರೆ, ನಿಮ್ಮ ನಾಯಕರು ನೋಡಿದ್ರೆ ರೆಸಿಗ್ನೇಷನ್ ಆಗೋವರೆಗೂ ನಾವು ಕಲಾಪ ಮಾಡೋದೇ ಇಲ್ಲ, ಚರ್ಚೆ ಮಾಡೋದೇ ಇಲ್ಲ. ಇನ್ ಯಾವಾಗ ಚರ್ಚೆ? ಹಾಗಾದ್ರೆ ಮತ್ತೆ ಬೀದಿ ಹೋರಾಟ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಮಾನ್ಯ ನಾಯಕರಾದಂತ ಕುಮಾರಸ್ವಾಮಿ ಅವರು ಬಿಡದಿಗೆ ಸವಾಲ್ ಆಗ್ತಾರಲ್ರಿ ಬನ್ರಿ ಅಂತ. ಯಾಕೆ DK ಶಿವಕುಮಾರ್ ಬರೋದಿಲ್ಲ? ಅಲ್ಲಿಗಿಂತ ಚರ್ಚೆ ಬೇಕಿತ್ತ ನಿಮ್ಗೆ? ಯಾಕೆ ಪಲಾಯನ ಮಾಡಿದ್ರಿ ನೀವು? ಮಾತನಾಡುವಂತ ನೈತಿಕತೆ ಇರ್ಲಿಲ್ವಾ? ಅಲ್ಲ, ನೀವು ನೋಟಿಫಿಕೇಶನ್ ಆಗಿರೋ 9,000 ಎಕರೆಯಲ್ಲಿ 2,000 ಎಕರೆ ಕೊಳ್ಳೆ ಹೊಡೆದಿರಿ ನೀವು ಕಾಂಗ್ರೆಸ್ ಅವರೆಲ್ಲ ಸೇರ್ಕೊಂಡು. ಯಾವ ಆಧಾರದ ಮೇಲೆ ಮಾತಾಡ್ತೀರಿ ಬಿಡದಿ ಬಗ್ಗೆ? ಅಲ್ಲ, ಆ ಬಿಡದಿಯ ರೈತರು ಬಾಲಕೃಷ್ಣ ಅವರಿಗೆ ಚೀಮಾರಿ ಹಾಕಿದ್ರು, ಮತ್ತೆ ಅವ್ರು ಮಂತ್ರಿ ಮಾಡ್ತೀರಂದ್ರೆ what is a commitment to the farmers of this land? What is a commitment to the farmers of this land? ಇದಕ್ಕಿಂತ ನೈತಿಕತೆ ಬೇಕಾ? ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇಕಾ? ಶಕ್ತಿ ಇಲ್ಲ ನಿಮಗೆ. ಆ ಪೈರ್ ಮಾಡ್ಲಿಕ್ಕೆ ದಮ್ಮಿಲ್ಲ ಅವರಿಗೆ. ಅಯೋಗ್ಯರಲ್ಲ, They don't have the guts. ಅಯೋಗ್ಯತನ. ಭಾಷೆ ಬಳಕೆ ಬಾಲಕೃಷ್ಣರಂತ ಮಧು ಬಂಗಾರಪ್ಪ ಅಂತ ಭ್ರಷ್ಟರನ್ನ ಹಿಡ್ಕೊಂಡು ಇವರು ನೀವು ಸಮಾಜಕ್ಕೆ ವೇದಾಂತವನ್ನು ಪಾಠ ಮಾಡ್ತಾರೆ, ಸಮಾಜಕ್ಕೆ ಫಿಲಾಸಫಿಯನ್ನು ಪಾಠ ಮಾಡ್ತಾರೆ. ಏನ್ ಹೇಳ್ತಾ ಇದ್ದಾರೆ? ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಇವರು ಸಮಾಜಕ್ಕೆ ವೇದಾಂತವನ್ನು ಪಾಠ ಮಾಡ್ತಾರೆ, ಇವರು ಸಮಾಜಕ್ಕೆ ಫಿಲಾಸಫಿಯನ್ನು. ನಾನು ಮತ್ತೆ ಕೇಳ್ತಿದ್ದೀನಿ, ಕಲಾಪದ ಸಮಯ ಅಂತ ಉಳಿದಿರೋದು ಬಹಳ ಕಡಿಮೆ. ವಿಚಾರಗಳು ಚರ್ಚೆ ಆಗಬೇಕಾಗಿರೋದು ಸಾಕಷ್ಟಿದೆ. ಯಾವಾಗ ನಿಜವಾಗ್ಲೂ ಚರ್ಚೆಯ ಆಸಕ್ತಿ ವಿರೋಧ ಪಕ್ಷಗಳಿಗೆ ಇದೆಯಾ, ಅಥವಾ ಪಲಾಯನವಾದವೇ ಪ್ರತಿಭಟನೆ ಹೆಸರಲ್ಲಿ ಅನ್ನೋದು? ಖಂಡಿತವಾಗ್ಲೂ ಇದೆ. ಅದು ವಾಲ್ಮೀಕಿ ಹಗರಣ, ಮೂಡ ಹಗರಣ, ಬೆಳೆ ಹಾನಿ ಇರಬಹುದು, ಅಥವಾ ಬರದ ಸಮಸ್ಯೆ ಇರಬಹುದು, ನೀರಾವರಿ ಸಮಸ್ಯೆ, ಎಲ್ಲ ವಿಚಾರದಲ್ಲೂ ಬದ್ಧತೆಯನ್ನು ತೋರಿಸಿದೀವಿ. ಆದ್ರೆ ಬದ್ಧತೆಯನ್ನು ತೋರಿಸದೇ ಇರ್ತಕ್ಕಂಥದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತಂದ್ರೆ ಇವರು ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಡತನವನ್ನು ಪ್ರದರ್ಶನ ಮಾಡಿಕೊಂಡು ನೀವು ತಪ್ಪಾಗಿದೆ ಅಂತಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವ ತಪ್ಪಾಗಿದೆ, ನಾಗೇಂದ್ರ ಅವ್ರ ಮೇಲೆ ಏನ್ ಸಮಸ್ಯೆ ಇದೆ, ಬಿಡದಿ ರೈತರು ಯಾಕೆ ವಾಪಸ್ ಕೊಡ್ಬೇಕಂತ ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಇನ್ನೇನ್ ಪ್ರಶ್ನೆ ಮಾಡ್ತೀರಿ? ದುರ್ದೈವ ಏನು ಗೊತ್ತಾ, ಮಾಧ್ಯಮದವ್ರು ಮಾತಾಡಿದ್ರೆ ನಿಮ್ಮನ್ನು ಬಿಜೆಪಿ ಮೀಡಿಯಾಗಳಂತ ಹೇಳುವಂತ ದುಸ್ಥಿತಿಗೆ ಇವತ್ತು ಸರ್ಕಾರದ ವ್ಯವಸ್ಥೆಗಳು ಹೋಗಿದೆ. ಸ್ಮಿತಾ ಅವರೇ, ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿದೆ. ನಿಕೇತ್ ಅವರು ಬರದ ವಿಚಾರ ಮಾತನಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಕಲಬುರಗಿಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಾರ ಈ ಕೂಡಲೇ ಬರ ಘೋಷಣೆ ಮಾಡಬೇಕು ಅಂತ ಹೇಳಿ. ರೈತರು ನಮಗೆ ತಿನ್ನೋ ಅನ್ನ ಇಲ್ಲದ ಸ್ಥಿತಿ ಬಂದಿದೆ ಅಂತ ಹೇಳಿ ಅನ್ನದಾತ್ರೆ ಹೇಳ್ತಿದ್ದಾರೆ. ತಕ್ಷಣ ಬೆಳೆ ವಿಮೆ ವಿಚಾರದಿಂದ ಹಿಡಿದು ಬರ ಪರಿಹಾರದವರೆಗೂ ಸರ್ಕಾರ ಕಾಳಜಿ ಕೊಡಬೇಕು ಅಂತ. ಆಯ್ತು, ಸೆಷನ್ ನಲ್ಲಂತೂ ಅವ್ರು ಬಿಡ್ತಾ ಇಲ್ಲ ವಿರೋಧ ಪಕ್ಷಗಳು. ಸರ್ಕಾರವಾಗಿ ನೀವು ಯಾವಾಗ ಬರ ಘೋಷಣೆ ಮಾಡ್ತೀರಿ ಅಂತಂದ್ರೆ ಇನ್ನೂ ಸಮಯ ಇದೆ, ನಾವು ಚರ್ಚೆ ಮಾಡ್ತೀವಿ, ನಾವು ಘೋಷಣೆ ಮಾಡ್ತೀವಿ. ಈ ಮೋಡ್ನಲ್ಲೇ ಇದ್ರೆ ಆ ರೈತರಿಗೆ ಉತ್ತರ ಕೊಡೋದು ಯಾರು ಅಂತ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ತಮ್ಮ ಅನುಮತಿ ತಗೊಂಡು ಇವರಿಬ್ಬರಿಗೂ ಒಂದು ಉತ್ತರ ಕೊಡ್ತೀನಿ. ಅವ್ರು ಅವಾಗಿಂದಲೂ ನಾಗೇಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ನಾಗೇಂದ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಕ್ರಿಮಿನಲ್ನ ಮಂತ್ರಿ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಇದನ್ನು ಕೇಳಿದೆ, ಏನೋ ChatGPT-ಯನ್ನು. ಹಾಗಾದರೆ ಅಮಿತ್ ಶಾ ಮೇಲೆ ಅವ್ರದ್ದು ಇವ್ರದ್ದು ಅಂತ ಹೇಳೋದಲ್ಲ ನಾನು ಹೇಳ್ತಿರೋದು. ಅವರು ಇದ್ದಾರೆ, ನಾವು ಹಂಗೆ ಹೇಳ್ತಾ ಇಲ್ಲ. ಆದರೆ ಬೇರೆಯವ್ರ ಕಡೆಗೆ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ಸ್ವಲ್ಪ ನಿಮ್ಮ ಕಡೆ ನೋಡ್ಕೊಳ್ಳಿ. ನಾನು ಅಮಿತ್ ಶಾ ಅವ್ರ ಬಗ್ಗೆ ಎಷ್ಟು ಕೇಸಸ್ ಇದೆ ಅಂತ ನೋಡಿದೆ. ಅಮಿತ್ ಶಾ ಅವ್ರ ಮೇಲೆ ಅವರೇ ಸಲ್ಲಿಸಿರುವಂಥ ಅಫಿಡವಿಟ್ನಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಮೇಲೆ 1 ಅಲ್ಲ 2 ಅಲ್ಲ 3 ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ. ಅದೇ ಕೇಳಿ ಇದನ್ನ ಬಂಟನ ಅಂತಾರೆ. ಇವಾಗ ಕುಮಾರಸ್ವಾಮಿ ಅವರು ಅಷ್ಟೊತ್ತಿಂದ JDS ವಕ್ತಾರರು ಏನು ನಮ್ಮ ಕುಮಾರಣ್ಣ ಹಂಗೆ, ಕುಮಾರಣ್ಣ ಹಿಂಗೆ, ಪಾಪ ಇವ್ರು ನೋಡಿದ್ರೆ ಕಾಂಗ್ರೆಸ್ನವರು ಅವ್ರ ಮೇಲೆ ಕೇಸ್ ಇದೆ, ಅವನು ಕ್ರಿಮಿನಲ್ಲು, ನಾಗೇಂದ್ರ ಕ್ರಿಮಿನಲ್ಲು. ನಾನು ಅದಕ್ಕೆ ChatGPT-ನ ಕೇಳಿದೆ, ಯಾಕೆಂದ್ರೆ ನಾವು ಗೂಗಲ್ ಕಾಲದಲ್ಲಿ ಗೂಗಲ್ ಕಾಲದಲ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಬಗ್ಗೆ ಕೇಳಿದ್ರೆ ಕುಮಾರಸ್ವಾಮಿ ಅವರೇ
2024 ಲೋಕಸಭೆ ಚುನಾವಣೆಗೆ ನಿಂತ್ಕೊಳ್ಬೇಕಾದ್ರೆ ಅಫಿಡವಿಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ 3 ಕ್ರಿಮಿನಲ್ ಕೇಸಸ್ ಇದಾವೆ, ಅವೆಲ್ಲವೂ ಕೂಡ ಇನ್ನೂ ಪೆಂಡಿಂಗ್ ಇದಾವೆ. ಫೋರ್ಜರಿ ಕೇಸ್ ಇದೆ, ಚೀಟಿಂಗ್ ಕೇಸ್ ಇದೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ಇದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೇಸ್ ಇದೆ, MMRD ಆಕ್ಟ್ ಇದೆ, ಮೈನಿಂಗ್ ಕೇಸ್ ಇದೆ, ಕರ್ನಾಟಕ ಫಾರೆಸ್ಟ್ ಆಕ್ಟ್ ಮೇಲೆ ಕೇಸ್ ಇದೆ, ಕರ್ನಾಟಕ ಲ್ಯಾಂಡ್ ರಿಸ್ಟ್ರಿಕ್ಷನ್ಸ್ ಆಕ್ಟ್ ಮೇಲೆ ಅವ್ರದ್ದು ಕೇಸಸ್ ಇದೆ. ಇತ್ತೀಚೆಗೆ ಹಿಂಗೆ ಹೇಳ್ತಾ ಹೋದ್ರೆ ಅಲ್ಲಲ್ಲ ಪಾಪ JDS ವಕ್ತಾರರು ನಿಖೇತ್ ಅವರೇ, ಕೆಲವೇ ನಿಮಿಷಗಳ ಹಿಂದೆ ಇಟ್ನಾಳ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವುದೋ ಹಿಂದಿನ ಸರ್ಕಾರವೋ ಅಥವಾ ಹಿಂದೆಂದೋ ಆದ ಪ್ರಕರಣಗಳ ಬಗ್ಗೆ ಆಕ್ಷೇಪ ಅಲ್ಲ. ನಾಗೇಂದ್ರ ಅವರು ಇದೇ ಸರ್ಕಾರದ ಅವಧಿಯಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಏನ್ ಪ್ರೋಗ್ರೆಸ್ ಆಗಿದೆ, ಎಲ್ಲಿಂದ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಿ ಅವ್ರು ವಾಪಸ್ ಬಂದ್ರು ಅನ್ನೋ ಪ್ರಶ್ನೆ, ಅದಕ್ಕೆ ಈವರೆಗೂ ಉತ್ತರ ಇಲ್ಲ. ಕಮಿಂಗ್ ಬ್ಯಾಕ್ ಟು ಬರ ಸರ್, ಪಟ್ಟಿ ಹಾಕ್ತಾ ಹೋದ್ರೆ ಎಲ್ಲಾ ಪಕ್ಷದವ್ರ ಮೇಲೂ ಇದೆ, ಎಲ್ಲಾ ಪಕ್ಷದವ್ರ ಮೇಲೂ ಇದೆ. ಪ್ರಶ್ನೆ ಬರದ ಬಗ್ಗೆ ಕೂಡ ಉತ್ತರ ಕೊಡಿ. ನಾಗೇಂದ್ರ ಅವರು ರಿಸೈನ್ ಮಾಡ್ಲಿಲ್ವಾ? ನಾಗೇಂದ್ರ ಅವರು ಯಾವತ್ತು ಅವ್ರ ಮೇಲೆ ಆರೋಪ ಬಂತೋ ಅವತ್ತೇ ಅವರು ರಿಸೈನ್ ಮಾಡಿದ್ದಾರೆ. ನೈತಿಕ ಹೊಣೆಯನ್ನು ನೈತಿಕ ಹೊಣೆಯನ್ನು ಹೊತ್ತು ಮುಕ್ತರಾದ್ರೆ ವಾಪಸ್ ಬರ್ಲಿಕ್ಕೆ ಅಲ್ಲ, ದಯವಿಟ್ಟು ಕೇಳಿ, ಅವಕಾಶ ಕೊಡಿ. ನೈತಿಕ ಹೊಣೆಯನ್ನು ಹೊತ್ತು ಅವರು ಅವತ್ತೇ ರಿಸಿಗ್ನೇಷನ್ ಕೊಟ್ಟಿದ್ದಾರೆ. ರಿಸಿಗ್ನೇಷನ್ ಕೊಟ್ಟ ನಂತರ SIT ಆಗಿದೆ. SIT ತನಿಖೆಯಲ್ಲಿ ಅವರು ಯಾವುದೇ ರೀತಿ ದೋಷಿ ಅಲ್ಲ ಅನ್ನೋದು ಕೂಡ ಕಂಡು ಬಂದಿದೆ. ಇದಾದ ನಂತರ ದೋಷಿ ಅಲ್ಲ ಅನ್ನೋದು ಕಂಡು ಬಂದಿಲ್ಲ ಸರ್, ತಪ್ಪು ಮಾಹಿತಿ ಪ್ರೂವ್ ಮಾಡಿಲ್ಲ. ಅಲ್ಲಿ ಏನ್ ಹೇಳ್ತಾ ಇದೀವಿ, ಈಗಲೂ ಹೇಳ್ತಾ ಇದೀವಿ ನಾವು ಹಗರಣ ಆಗಿಲ್ಲ ಅಂತ ಹೇಳಿಲ್ಲ, ಹಗರಣ ನಡೆದಿದೆ. ನೋಡಿ, ಇದೇ ತರದ ಹಗರಣ ಯಾರು ಇದರೊಳಗಡೆ ಮುಖ್ಯ ಒಂದು ಹೆಸರಿದೆ, ನಾವು ಯಾರು ಕೂಡ ನೋಡ್ತಾ ಇಲ್ಲ. ಬರೀ ಡೆತ್ ನೋಟ್ ಅನ್ನು ಮಾತ್ರ ನಾವು ಕೋಟ್ ಮಾಡ್ತಾ ಇದೀವಿ ಹೊರತು ED ಚಾರ್ಜ್ ಶೀಟ್ ಅನ್ನ ಅಥವಾ SIT ಚಾರ್ಜ್ ಶೀಟ್ ಅನ್ನ ಎಲ್ಲ ಗಮನಿಸಿದ್ರೆ ಇವ್ರಿಗೇನಾದ್ರೂ ಮಾಹಿತಿ ಇದೆಯಾ ಕೇಳಿಯಪ್ಪ. ಸತ್ಯನಾರಾಯಣ ವರ್ಮ ಯಾರು ಅಂತ ಕೇಳಿ, ಬಿಜೆಪಿ ವಕ್ತಾರನ್ನ ಕೇಳಿ, ಸತ್ಯನಾರಾಯಣ ವರ್ಮ ಯಾರು ಅಂತ. ಅವ್ರಿಗೆ ಗೊತ್ತೇ ಇಲ್ಲ. ವಾಟ್ಸ್ಆಪ್ ಅಲ್ಲಿ ಬಂದಿದ್ದಷ್ಟೇ. ಆಯ್ತು, ಹೈದರಾಬಾದ್ ಮೂಲದ ಉದ್ಯಮಿ ಏನಿವಾಗ ಈ ಸತ್ಯನಾರಾಯಣ ವರ್ಮ ಎಂಬ ಹೈದರಾಬಾದ್ ಮೂಲದ ಉದ್ಯಮಿ ಈತ ಇದೇ ಮೊದಲನೇ ಬಾರಿಗಲ್ಲ, ಆತ ಇಂಥದ್ದೇ ಒಂದು ಪ್ರಕರಣವನ್ನ ಹಿಂದೆ ಬಿಜೆಪಿ ರೂಲ್ಡ್ ಸ್ಟೇಟ್ ಅವರು ಕಳ್ಳರು, ನಾವು ಕಳ್ಳರು, ಎಲ್ಲರೂ ಕಳ್ಳರು, ಜನ ಮೂರ್ಖರು ಅಷ್ಟೇ ಅಲ್ವಾ ಸರ್? ಮೇಡಮ್ ಅದನ್ನ ಹೇಳ್ತಾ ಇಲ್ಲ. ಅವರು ಕಳ್ಳರು, ನಾವು ಕಳ್ಳರು, ಜನ ಮೂರ್ಖರು ಅಷ್ಟೇ. ರಿಪಬ್ಲಿಕ್ ಟಿವಿ ಪರವಾಗಿ ನೀವು ರಿಪಬ್ಲಿಕ್ ಟಿವಿ ವಕ್ತಾರರಾಗಿ ನೀವು ಬೇಕಾದ್ರೆ ಮಾತಾಡಿ. ನಿಖೇತ್ ಅವರು, ಉತ್ಕರ್ಷ್ ಅವರು ಸರ್, ನಿಖೇತ್ ಅವರು, ಉತ್ಕರ್ಷ್ ಅವರು, ನಾಗೇಂದ್ರ ಸರ್ಗೆ ಒಂದು ಮನವಿ ಏನಂತಂದ್ರೆ, ಒಂದು ಮನವಿ ಏನಂತಂದ್ರೆ, ಕೇಳಿ ಸರ್, ನಾನು ಅದಕ್ಕೆ ಸರಿ ಟ್ರಾಫಿಕ್ ತರ್ತಾ ಇದ್ದೀನಿ. ನಮ್ಮ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಆದ್ರೂ ಅಟ್ ಲೀಸ್ಟ್ ನಾಗೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ಲಿಕ್ಕೆ ವೇದಿಕೆ ಆಗ್ಲಿ. ನಮ್ಮ ಅಧಿವೇಶನ ತರದಲ್ಲಿ ಕೇವಲ ನಾಗೇಂದ್ರ ಆಗೋದು ಬೇಡ ಅನ್ನೋ ಕಾರಣಕ್ಕೆ ವಾಪಸ್ ಬರದ ವಿಚಾರ ಪ್ರಶ್ನೆ ಮಾಡ್ತಿದ್ದೀನಿ ಸರ್. ರೈತರಿಗೆ, ರಾಜ್ಯದ ಜನರಿಗೆ ನಿಖೇತ್ ರಾಜ್ ಮೌರ್ಯ ಅಂದ್ರಿಂದ ಇದ್ರಿಗೆ ಉತ್ತರ ಬೇಕು. ಸರ್ಕಾರದ ನಡೆ ಏನು ಅನ್ನೋದ್ರ ಬಗ್ಗೆ ಉತ್ತರ ನಿಮ್ಮಿಂದ ಬೇಕು. ಹಾಗಾಗಿ ಬರ ಘೋಷಣೆ ಯಾವಾಗ, ಯಾಕೆ ವಿಳಂಬ? ಬರ ಘೋಷಣೆ ನಾವು ಮಾಡಬೇಕು. ಬರ ಘೋಷಣೆ ಮಾಡಬೇಕಾದ್ರೆ ಪ್ಯಾರಾಮೀಟರ್ಸ್ ಅಂತ ಇದಾವೆ. ಒಂದು ರಾಜ್ಯದಲ್ಲಿ ಬರ ಬಂದಿದೆ ಅಂತ ಒಂದು ಸರ್ಕಾರ ಘೋಷಿಸಬೇಕಾದ್ರೆ ಪ್ಯಾರಾಮೀಟರ್ಸ್ ಅನ್ನ ಸೆಟ್ ಮಾಡೋದು ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ಪ್ಯಾರಾಮೀಟರ್ ಏನು ಅಂತಂದ್ರೆ ಮಳೆ ಆಯ್ತಾ, ಬೆಳೆ ಬಂತ. ಬೆಳೆ ಆಗ್ಲಿಲ್ಲ, ಮಳೆ ಆಗ್ಲಿಲ್ಲ ಅಂತಂದ್ರೆ ದನಗಳಿಗೆ ಮೇವಿಲ್ಲ ಅಂತ ಮಾತ್ರಕ್ಕೆ ನಾವು ಅವತ್ತು ಅದನ್ನು ಬರ ಅಂತ ಡಿಕ್ಲೇರ್ ಮಾಡಬಹುದಾಗಿತ್ತು. ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಇವರು ಪ್ಯಾರಾಮೀಟರ್ಸ್ ಅನ್ನು ಬದಲಾಯಿಸಿದ್ದಾರೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಳೆ ಆಗಿಲ್ಲ ಸರ್ ಬರ ಅಂತಂದ್ರೆ ಅವ್ರು ಹೇಳ್ತಾರೆ ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ ಅಂದ್ರೆ ಬೋರಲ್ಲಿ ನೀರಿದೆಯಾ ಚೆಕ್ ಮಾಡಿ, ಅಂತರ್ಜಲ ಮಟ್ಟ ಇದ್ರೆ ಇದು ಬರ ಅಲ್ಲ ಅಂತ ಹೇಳ್ತಾರೆ. ನಾವು ಅಂತರ್ಜಲದಲ್ಲಿ ನೀರಿಲ್ಲ ಅಂತಂದ್ರೆ ಡ್ಯಾಮ್ ಒಳಗಡೆ ಒಂದು ಕಾಲ್ ಭಾಗ ನೀರಿದೆಯಾ ನೋಡಿ, ಹಂಗಿದ್ರೆ ಅದು ಬರ ಅಲ್ಲ ಅಂತ ಡಿಕ್ಲೇರ್. ಸೊ ಅದಾದ್ಮೇಲೆ ಡ್ಯಾಮಲ್ಲಿ ನೀರಿದ್ಯಾ, ಡ್ಯಾಮಲ್ಲಿ ನೀರಿದ್ರು ಅದನ್ನ ಬರ ಅಂತ ಘೋಷಿಸಲ್ಲ ಅಂತಾರೆ. ಬರ ಅಂತ ಘೋಷಿಸಬೇಕಾದ್ರೆ ಅವ್ರದ್ದು ಇನ್ನೂ ಒಂದು ಪ್ಯಾರಾಮೀಟರ್ ಇದೆ. ಏನು ಅಂತಂದ್ರೆ ನಿರಂತರವಾಗಿ 4 ವಾರ ಮಳೆ ಆಗಿರಬಾರ್ದು. 4 ವಾರದ ಮಧ್ಯೆ ಯಾವಾಗಾದ್ರೂ ಒಂದ್ ಸ್ವಲ್ಪ ನಿಮಗೆ ಮಳೆ ಆಗಿದ್ರೆ, ತುಂತುರು ಹನಿ ಬಿದ್ದಿದ್ರೆ ಅವಾಗ್ಲೂ ಕೂಡ ಅದನ್ನ ಬರ ಅಂತ ನಾವು ಘೋಷಣೆ ಮಾಡಂಗಿಲ್ಲ. ಮತ್ತೆ ಅವರು ಮುಂದುವರಿಸಿ ಹೇಳ್ತಾರೆ, ಏನ್ ಹೇಳ್ತಾರೆ ಕೇಂದ್ರ ಸರ್ಕಾರದವರು ಅಂತಂದ್ರೆ, ಒಂದ್ ವೇಳೆ ವಾತಾವರಣದಲ್ಲಿ ತೇವಾಂಶ ಇದ್ರೆ, ಇವಾಗ ನೋಡಿ ಎಲ್ಲ ಕಡೆ ವಾತಾವರಣದಲ್ಲಿ ತೇವಾಂಶ ಇದೆ, ಆಕಾಶದಲ್ಲಿ ಮೋಡ ಕಾಳುತ್ತೆ, ಮಳೆ ಬೀಳ್ತಾ ಇಲ್ಲ. ಸೊ ವಾತಾವರಣದಲ್ಲಿ ತೇವಾಂಶ ಇದ್ರೆ ಅದನ್ನ ಬರ ಅಂತ ಘೋಷಣೆ ಮಾಡೋಂಗಿಲ್ಲ. ಈ ಪ್ಯಾರಾಮೀಟರ್ಸ್ ಅನ್ನ ಸೆಟ್ ಮಾಡಿರೋದು ಯಾರಪ್ಪ ಅಂತಂದ್ರೆ ಇದೇ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಸೆಟ್ ಮಾಡಿರುವಂತ ಪ್ಯಾರಾಮೀಟರ್ಸ್. ಇದನ್ನ ಸಡಿಲಗೊಳಿಸಿ ಈ ತರ ಮಾಡಿದ್ರೆ ನಾವು ಬರ ಅಂತ ಡಿಕ್ಲೇರ್ ಮಾಡಕ್ಕಾಗಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿವರೆಗೂ ಅನೇಕ ಬಾರಿ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ ಈ ಪ್ಯಾರಾಮೀಟರ್ಸ್ ಬದಲಾಯಿಸಿ ಅಂತ ನಾವೊಂದು ಸರ್ಕಾರವಾಗಿ ಪತ್ರ ಬರೆದಿದ್ದೀವಿ. ನಮಗೆ ಆ ಸರ್ಕಾರವಾಗಿ ಇದ್ರ ಬಗ್ಗೆ ನಮಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಯಾವ ಗೋಳಾಟಕ್ಕೂ ಕೂಡ, ಈ ಕರ್ನಾಟಕ ರಾಜ್ಯದ ರೈತರ ಗೋಳಾಟಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ಉತ್ತರ ಸಿಕ್ಕಿಲ್ಲ. SDRF ಫಂಡ್ ಕೊಡಿ ಅಂತಂದ್ರೆ ಕೊಡಲ್ಲ, SDRF ಫಂಡ್ ಕೊಡಿ ಅಂದ್ರೆ ಕೊಡಲ್ಲ.
ಅದನ್ನು ಕೂಡ ಕಳೆದ ಬಾರಿ ನಾವು ತಗೊಳ್ಬೇಕಾದ್ರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ನಾವು ತಗೊಂಡಿದ್ದೀವಿ. ಆದ್ರೆ ಧಾರಾಳವಾಗಿ ಇದೇ ಫಂಡ್ಗಳನ್ನ ನೀವು ಮಹಾರಾಷ್ಟ್ರಕ್ಕೆ ಕೊಡ್ತೀರಿ, ಧಾರಾಳವಾಗಿ ಇದೇ ಫಂಡ್ ಅನ್ನ ಗುಜರಾತಿಗೆ ಕೊಡ್ತೀರಿ, ಧಾರಾಳವಾಗಿ ಇದೇ ಫಂಡ್ ಅನ್ನ ಉತ್ತರ ಭಾರತಕ್ಕೆ ಕೊಡ್ತೀರಿ, ಉತ್ತರ ಪ್ರದೇಶಕ್ಕೆ ಕೊಡ್ತೀರಿ. ಕರ್ನಾಟಕದ ಟ್ಯಾಕ್ಸ್ ದುಡ್ಡನ್ನ ತಗೊಂಡು ಕನ್ನಡಿಗರಿಗೆ ನಮ್ಮಲ್ಲಿ ಬರ ಬಂದಾಗ ನಮಗೆ ಈ ರೀತಿಯಾದ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ, ನಮಗೆ ಚೊಂಬು ಕೊಡ್ತಾ ಇದ್ದೀರಿ. ಇದನ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಬರ ಯಾಕೆ ಘೋಷಿಸ್ತಿಲ್ಲ? ಬರ ನಾವು ಇವತ್ತೇ ಘೋಷಿಸ್ತೀವಿ. ಬರ ಘೋಷಿಸೋದಕ್ಕೆ ಪ್ಯಾರಾಮೀಟರ್ಸ್ ಸೆಟ್ ಮಾಡೋದು ನಾವಲ್ಲ, ಪ್ಯಾರಾಮೀಟರ್ಸ್ ಸೆಟ್ ಮಾಡೋದು ಬಿಜೆಪಿ ಅವರು. ಅಲ್ಲಿಗೆ ನಿಖೇತ್ ಅವರೇ ನಿಮ್ಗೇನೆ ಪ್ರಶ್ನೆ ಕೇಳಬೇಕಾಗತ್ತೆ. ಕ್ಷಮೆ ಇರಲಿ, ಒಂದು ಉತ್ತರ ಅವರಿಂದ ಪಡ್ಕೊಂಡು ವಾಪಸ್ ಬರ್ತೀನಿ ನಿಮ್ಗೆಲ್ಲ. ನಿಖೇತ್ ಅವರೇ, ಆಯ್ತು, ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಪ್ಯಾರಾಮೀಟರ್ ಸೆಟ್ ಮಾಡಿದೆ, ಹಾಗಾಗಿ ಬರ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ನೀವು ಹೇಳ್ತೀರಿ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ರೈತರು ನಿಮ್ಮನ್ನ ಆಯ್ಕೆ ಮಾಡಿರೋದು, ಅರ್ಥಾತ್ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು, ನಮಗ್ ಕಷ್ಟ ಅಂತ ಬಂದಾಗ ನಮಗ್ ಸಪೋರ್ಟ್ ಮಾಡ್ಲಿ, ನಮಗ್ ಸಹಾಯ ಮಾಡ್ಲಿ ಅಂತ ಹೇಳಕ್ಕೋ, ಅಥವಾ ಕೇಂದ್ರ ಸರ್ಕಾರದ ಕಡೆಗೆ ಪ್ರತಿ ಬಾರಿ ಬೊಟ್ಟು ತೋರಿಸ್ಬಿಟ್ಟು ಅವ್ರು ಮಾಡ್ಲಿಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಕೂರ್ಲಿಕ್ಕೋ? ಈಗ ಹಸಿದಿರುವ ಅನ್ನದಾತನಿಗೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ. ಕೃಷಿ ಸಚಿವರು ಇರಲಿಲ್ಲ, ಸಹಕಾರ ಸಚಿವರು ಇರಲಿಲ್ಲ. ಈಗ ಆಲ್ರೆಡಿ ವಿಳಂಬ ಆಗಿರೋ ಸಂದರ್ಭದಲ್ಲಿ ಆಕ್ಷನ್ ಮೋಡ್, ಇನ್ನೂ ಹೆಚ್ಚು ಆಕ್ಷನ್ ಮೋಡ್ ಇರಬೇಕಾಗಿತ್ತು. ಆರೋಪದ ಮೋಡಿಂದ ಆಚೆ ಯಾವಾಗ ಬರುತ್ತೆ ಕಾಂಗ್ರೆಸ್? ಆಕ್ಷನ್ ಮೋಡ್ದು ನಿಮ್ಗೆ ಮಾಹಿತಿ ಕೊಡ್ತೀನಿ. ಈಗಾಗಲೇ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಬರಾನ ಸೀರಿಯಸ್ ಆಗಿ ತಗೊಂಡು ಈಗಾಗಲೇ ಕರ್ನಾಟಕದ 4 ವಿಭಾಗಗಳಿಗೆ ಹೋಗಿ ಅಧ್ಯಯನ ಮಾಡಿದ್ದಾರೆ. ಅವರು ರೈತರ ಭೂಮಿ, ನಾನು ಕೂಡ ಸ್ವತಃ ಹೋಗಿದ್ದೀನಿ. ಇಡೀ ತುಮಕೂರು ಜಿಲ್ಲೆ ಪೂರ್ಣ ಡಾಕ್ಟರ್ ಪರಮೇಶ್ವರ್ ಅವರು ಪ್ರತಿ ತಾಲೂಕುಗಳನ್ನ, ರೈತರ ಭೂಮಿಗಳನ್ನ ವಿಸಿಟ್ ಮಾಡಬೇಕಾದ್ರೆ ಅವ್ರ ಜೊತೆ ನಾನು ಹೋಗಿದ್ದೀನಿ. ಸೊ ಇದನ್ನ ಇಮಿಡಿಯೇಟ್ಲಿ ನಾವು ಇದನ್ನು ಬಗೆಹರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ತಾಲೂಕು ಆಡಳಿತಾಧಿಕಾರಿಯ ಅಕೌಂಟ್ನಲ್ಲಿ 1 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಇಟ್ಟಿದ್ದಾರೆ. ಮತ್ತು ಪ್ರತಿ ಡಿಸಿಗೆ 5 ಕೋಟಿ ರೂಪಾಯಿ ಹಣವನ್ನ ಅಲ್ಲಿ ಅವರ ಅಕೌಂಟ್ನಲ್ಲಿ ಇಟ್ಟಿದ್ದಾರೆ. ಮತ್ತು ಈಗಾಗಲೇ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಸುಮಾರು 329 ಚಿಲ್ಲರೆ ಕೋಟಿ ಆ ಹಣವನ್ನ ಇದಕ್ಕೋಸ್ಕರವಾಗಿ ಕಾದಿರಿಸಲಾಗಿದೆ. ಇಷ್ಟು ಕೆಲಸವನ್ನ ನಾವು ರಾಜ್ಯ ಸರ್ಕಾರದ ಮಿತಿಯಲ್ಲಿ ನಾವು ಮಾಡಿದೀವಿ. ನಮ್ಮ ಕೈಯಲ್ಲಿ ಆಗುವಂತ ಮಿತಿಯೊಳಗಡೆ ನಾವಿಷ್ಟು ಮಾಡಿದೀವಿ. ನಾವಿಷ್ಟು ಮಾಡಿ ಕೇಳ್ತಾ ಇದೀವಿ ಕೇಂದ್ರ ಸರ್ಕಾರದ ನೆರವು ಬೇಕು. ಯಾಕೆ ಅಂತಂದ್ರೆ ನಾವಿರೋದೊಂದು ಒಕ್ಕೂಟ ವ್ಯವಸ್ಥೆ ಒಳಗಡೆ. ನಾವು ಕಟ್ಟುವಂತ ಟ್ಯಾಕ್ಸ್ 16,000 ಕೋಟಿ. ನಾವು ಇದಕ್ಕೋಸ್ಕರವಾಗಿ ನಾವು ಹಣವನ್ನು ಕಟ್ತೀವಿ. ನೀವು ಈ 16,000 ಕೋಟಿನ ಗುಜರಾತಿಗೆ ಕೊಡ್ತೀರಿ, ನಮಗ್ ಕೊಡಲ್ಲ. ನಾವು ಕೋರ್ಟಲ್ಲಿ ಬಡ್ದಾಡಿದ್ರು ನಮಗೆ 3,000 ಕೋಟಿ ಸಿಗಲ್ಲ. ನೀವು ಅದನ್ನ ಕೊಟ್ಬಿಟ್ಟು ನಾವು ಕೊಟ್ಟಿದ್ದು, ನಾಳೆ ಏನಾದ್ರೂ ಕೋರ್ಟಲ್ಲಿ ಗಲಾಟೆ ಮಾಡಿ ತಗೊಂಡ್ರೆ ನಾವು ಕೊಟ್ವಿ ಅಂತ ಹೇಳಿ ಅದನ್ನ ಪ್ರಚಾರ ಮಾಡ್ತೀರಿ ಹೊರತು ನರೇಂದ್ರ ಮೋದಿ ಅವರು ಅವರ ಬ್ಯಾನರ್ ಕಟ್ಟಿಸ್ಕೊಳ್ಳೋದಕ್ಕೆ ಎಷ್ಟು ಆಡಿಗಾಗಿ ಖರ್ಚು ಮಾಡ್ತಾರೋ ಅಷ್ಟು ಹಣವನ್ನ ಕರ್ನಾಟಕದ ಬರಕ್ ಕೊಟ್ರೆ ಸಾಕು, ಕನ್ನಡಿಗರು ಬರದಿಂದ ಮುಕ್ತರಾಗಿ ಬದುಕ್ತಾರೆ. ಇಟ್ನಾಳ್ ಸರ್, ಅಧಿವೇಶನದ ಸಂದರ್ಭದಲ್ಲಿ ಬರದ ವಿಚಾರ ಚರ್ಚೆ ಆಗೋದು ಎಷ್ಟು ಮುಖ್ಯ ಆಗುತ್ತೆ? ನಾವು ಬೇಸಿಕ್ ರಿಸರ್ಚ್ ಮಾಡುವಾಗ ಇನ್ ಕೇಸ್ ಅವಕಾಶ ಸಿಕ್ಕಿದ್ರೆ ಬಹುಶಃ ಸಾಲ ಮನ್ನಾದ ವಿಚಾರವಾಗಿ ಚರ್ಚೆ ಮಾಡಬಹುದಾಗಿತ್ತು. ಅದ್ರ ಜೊತೆಗೆ ಫಸಲ್ ಬಿಮಾ ಯೋಜನೆ, ಅದರ ಪರಿಹಾರದ ಹಣವನ್ನ ಆದಷ್ಟು ಬೇಗ ಕೇಂದ್ರದಿಂದ ತರಿಸ್ಕೊಳ್ಳೋ ಬಗ್ಗೆ ಚರ್ಚೆ ಆಗಬಹುದಿತ್ತು. ಕುಡಿಯೋ ನೀರು, ಅದಕ್ಕೆ ವಿಶೇಷ ಅನುದಾನ, ಇದ್ರ ಬಗ್ಗೆ ಚರ್ಚೆ ಆಗಬಹುದಾಗಿತ್ತು. ಕೇಂದ್ರದಿಂದ ಬರ ಪರಿಹಾರ, ಬಿಜೆಪಿ MLAಗಳನ್ನ ಪ್ರೆಷರೈಸ್ ಮಾಡಬಹುದಿತ್ತು ಕಾಂಗ್ರೆಸ್ ಪಕ್ಷ. ಇದನ್ನು ಹೊರತುಪಡಿಸಿಯೂ ಕೂಡ ಅಧಿವೇಶನಗಳಲ್ಲಿ ಇಂಥ ಚರ್ಚೆ, ಅದರಲ್ಲೂ ಬರದಂತ ಪರಿಸ್ಥಿತಿಯಲ್ಲಿ ಎಷ್ಟು ಮುಖ್ಯ? ಏನ್ ಕಳ್ಕೊಳ್ತಿದ್ದಾರೆ ರಾಜ್ಯದ ಅನ್ನದಾತರು ಬಿಕಾಸ್ ಆಫ್ ದಿಸ್ ಚರ್ಚೆಗಳು ಆಗದೆ ಇರೋದ್ರಿಂದ? ಈಗೇನು ನಿಖೇತ್ ಅವ್ರು ಹೇಳಿದ್ರಲ್ಲ, ಇದೆಲ್ಲವನ್ನ ಸದನದಲ್ಲಿ ಮಾತಾಡಿ ಕರ್ನಾಟಕ ಸರ್ಕಾರ ಒಂದು ಠರಾವನ್ನ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬಹುದಾಗಿತ್ತು. ಈಗ TV ಸ್ಟುಡಿಯೋದಲ್ಲಿ ಮಾತಾಡುವ ಬದಲಾಗಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ಗೃಹ ಮಂತ್ರಿಗೆ ಪತ್ರ ಬರೀಬಹುದಾಗಿತ್ತು. ಇದನ್ನ ನೀವು ಬರ ಪರಿಹಾರ ಘೋಷಣೆ ಮಾಡಿ ರಾಜ್ಯದಲ್ಲಿ ಅರ್ಜೆಂಟ್ ಪರಮೇಶ್ವರ್ ಗೊತ್ತಿದೆ ನನಗೆ, ಕಳೆದ ತಿಂಗಳೇ ಬರ್ತಿದ್ದಾರೆ, ಕಳೆದ ತಿಂಗಳೇ ಹೋಮ್ ಮಿನಿಸ್ಟರ್ ಬರ್ತಿದ್ದಾರೆ. ಆದರೆ ಸದನದಿಂದ ಒಂದು ರೆಸಲ್ಯೂಷನ್ ಹೋಗ್ಬಿಟ್ರೆ ಅದಕ್ಕೆ ಇನ್ನೊಂದು ಹೆಚ್ಚಿನ ತೂಕ ಇರ್ತದೆ. ಯಾಕಂದ್ರೆ ಸದನ ಕೇವಲ ಕಾಂಗ್ರೆಸ್ ಅಲ್ಲ, ಸದನ ಎಲ್ಲ ಪಕ್ಷಗಳು ಕೂಡ ಇರ್ತದೆ. ಹೀಗಾಗಿ ಆ ಒಂದು ಅವಕಾಶ ಮಿಸ್ ಆಗಿದೆ. ಈಗ ಆ ಮಿಸ್ ಆಗಿದ್ದಕ್ಕೆ ಮುಂದೆ ಏನು, ಯಾರೀಗ ಸದನ ನಡೆಯೋದು ಬೇಡ ಅಂತ ಹೇಳ್ತಿದ್ದಾರೆ ಅವ್ರ ಉತ್ತರ ಹೇಳಬೇಕು. ಯಾಕಂದ್ರೆ ಇದು ಬಹಳ ಮುಖ್ಯ ಪ್ರಶ್ನೆ. ಇದು ಏನಾಗುತ್ತೆ ಅಂದ್ರೆ ಈಗ ಇನ್ನೊಂದು 4-6 ದಿವಸ ಹಿಂಗೆ ಮುಂದೆ ಹಾಕೊಂಡು ಹೋಗಿ ಸದನ ಮುಗಿದ ಮರುದಿವಸ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ. ಮುಂದೆ ಏನಾದಂಗೆ ಆಯಿತು? ನಿಮ್ಮ ಅಟ್ಯಾಕ್ ಮೀನಿಂಗ್ಲೆಸ್ ಆ್ಯಂಡ್ ಸದನ ಆಲ್ಸೋ ಗಾನ್ ವಾಶ್ಡ್ ಔಟ್. ಹೀಗಿರುವಾಗ ನಾವು ಯಾವಾಗ ಏನನ್ನ ಮಾತಾಡ್ತಿದ್ದೇವೆ, ಯಾವಾಗ ಏನನ್ನ ಒಂದು ಸ್ವಲ್ಪ ಪರಿಜ್ಞಾನ ಬೇಕಾಗುತ್ತೆ. ಯಾಕಂದ್ರೆ ಸದ್ಯಕ್ಕೆ ರೈತನಿಗೆ ನಿಮಗೆ ಇಟ್ ಈಸ್ ಕ್ವಶನ್ ಆಫ್ ಲೈವ್ಲಿಹುಡ್, ಆತನ ಬದುಕಿನ ಪ್ರಶ್ನೆ ಇದು. ಈಗ ಏನು ಸ್ವಲ್ಪ ನೀವು ಚರ್ಚೆ ಅವಕಾಶ ಮಾಡಿಕೊಟ್ರೆ ಇದೇ ಚರ್ಚೆ ನೀವೇ ಮಾಡ್ಬೋದಲ್ಲ. ವಿರೋಧ ಪಕ್ಷ ಇದನ್ನೇ ಎತ್ತಬಹುದಲ್ಲ. ವಿರೋಧ ಪಕ್ಷಗಳ ಜವಾಬ್ದಾರಿ ಕೂಡ ಅದು. ಇದನ್ನ ಮಾತಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನೀವು ಸೆಂಟ್ರಿಗೆ ಕಳಿಸಿ, ಅದ್ರ ಜೊತೆಗೆ ಇಮಿಡಿಯೇಟಾಗಿ ಏನು ರಿಲೀಫ್ ಕೊಡ್ಬೋದು.
ಬರ ಮತ್ತು ನೆರೆ ಎರಡು ಸಮಸ್ಯೆಗಳಿದ್ದಾವೆ. ಇಮಿಡಿಯೇಟ್ ರಿಲೀಫ್ ಕರ್ನಾಟಕ ಸರ್ಕಾರ ಏನೇನು ಕೊಡ್ಬೋದು ಅದನ್ನು ಕೂಡ ಮಾತಾಡ್ಬೋದು. ಈಗೇನು ಕಮಿಷನರ್ಗೆ ಏನೋ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಡೆಪ್ಟಿ ಕಮಿಷನರ್ಗೆ ಏನು 5 ಕೋಟಿ ಇಟ್ಟಿದ್ದಾರೆ ರಿಲೀಫ್ ಫಂಡ್ಗೆ, ಅದನ್ನು ಹೇಗೆ ವೆಚ್ಚ ಮಾಡಬೇಕು ಅದನ್ನು ಗೈಡ್ಲೈನ್ ಇದ್ದೇ ಇರ್ತದೆ. ಬಟ್ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಇನ್ಪುಟನ್ನು ಕೊಡಬಹುದು ಸದನದಲ್ಲಿ ಮತ್ತು 0 ಅವರಲ್ಲಿ ಪ್ರತಿಯೊಬ್ಬ ಶಾಸಕ ಪ್ರತಿಯೊಬ್ಬ ಮಂತ್ರಿ ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು. ಇದೆಲ್ಲವನ್ನ ನಾವು ಕಳ್ಕೊಂಡು ಇಲ್ಲಿವರೆಗೂ. ನಾಳೆ ದಿನ ಏನಾಗುತ್ತೆ ನೋಡೋಣ ಸೋಮವಾರದಿಂದ. ಹಾಗಾದ್ರೆ ಸರ್, ಇವಾಗ ಈ ವಿಚಾರದಲ್ಲೂ ಕೂಡ ಅಂತಂದ್ರೆ ರೇವಣ್ಣ ಅವರು ಹೇಳ್ತಾರಂತೆ ನಾವು ಬರೋದ್ ವಿಚಾರ ಚರ್ಚೆ ಮಾಡೋಣ ಅಂತ ಹೇಳಿ, ಬಿಜೆಪಿಗರು ಬೇಡ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಯಾವ ಚರ್ಚೆನೂ ಬೇಡ ಅಂದ್ರೆ ಈ ದೋಸ್ತಿ ಸಮನ್ವಯದ ಕೊರತೆ ಅನ್ನೋದು ಪ್ರತಿಭಟನೆ ಮಾಡಬೇಕಾ ಬೇಡವಾ ಅನ್ನೋ ವಿಚಾರದಲ್ಲೂ ಕೂಡ ಟೈಮ್ ಅಂಡ್ ಅಗೇನ್ ಪರೀಕ್ಷೆಗೆ ಒಳಪಡ್ತಿದ್ಯಾ ಅಂತ ಹೇಳಿ. ನೀವು ಪಾದಯಾತ್ರೆ ಅಂತಂದ್ರಿ, ವಿಜಯೇಂದ್ರ ಅವ್ರು ಸೀರಿಯಸ್ ಇಲ್ಲ ಅಂತಂದ್ರು. ಈಗ ನೀವು ಬರ ಚರ್ಚೆ ಅಂತಾರೆ, ಅವ್ರು ನಮಗೆ ನಾಗೇಂದ್ರ ಅಂತಾರೆ. ಅಂದ್ರೆ ದೋಸ್ತಿ ಸಮನ್ವಯ ಕೊರತೆ ಅನ್ನೋದು ಎಲ್ಲಾ ವಿಚಾರದಲ್ಲಿ ಕಾಣ್ತಾ ಇದೆ, ಇನ್ಕ್ಲೂಡಿಂಗ್ ಈ ಪ್ರತಿಭಟನೆಗಳು. ನೀವು ಕೊರತೆ ಅಂತಕ್ಕಂಥ ಪದವನ್ನು ಬಳಕೆ ಏನು ಮಾಡಿದ್ದೀರಿ, ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಕೂಡ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಜ್ಯ ಉದ್ದಗಲ ಇದೆ ತುಂಬ. ನೋಡಿ, 187 ಜಿಲ್ಲೆಗಳಲ್ಲಿ ಇವತ್ತು ಬರ ಏನು ಬಂದಿದೆ, 84 ಲಕ್ಷ ಹೆಕ್ಟಾರಲ್ಲಿ ಬೆಳೆ ಹಾಕಬೇಕಾಗಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 24 ಲಕ್ಷ ಹೆಕ್ಟಾರ್ಗಳಲ್ಲಿ ಮಾತ್ರ ಬೆಳೆ ಹಾಕಿದ್ದೀವಿ. ಈಗ ಮಾನ್ಯ ಕಾಂಗ್ರೆಸ್ ವಕ್ತಾರನ್ನ ಕೆಲವು 2-3 ವಿಚಾರಗಳು ನಾನು ಕೇಳಲೇಬೇಕಾಗುತ್ತೆ. ನೀವು ಎಲಿನೋನ ಇದೆ ಅಂತಕ್ಕಂಥದ್ದನ್ನ ಮೊದಲೇ ತಜ್ಞರುಗಳು ಹೇಳಿದ್ರಲ್ಲ, ಕಾವೇರಿ ವಿಷಯದಲ್ಲಿ ಏನು ಮಾಡಿದ್ರಿ, ಬೇಜವಾಬ್ದಾರಿ ವಹಿಸ್ಕೊಂಡ್ರಿ. ಎಲ್ಲಿದ್ರಿ ನೀವು ಅವಾಗ? ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೂತಿದ್ರಿ, ನನಗೆ ಅಂತ ಕಾಲಹರಣ ಮಾಡಿದ್ರಿ. ಯಾವ ಒಂದು ಬೆಳೆ ಹಾಕುವಂಥ ಸಂದರ್ಭದಲ್ಲಿ ಮಾತ್ರನೇ, ಮಳೆ ಬಂದಂಥ ಸಂದರ್ಭದಲ್ಲಿ ಮಾತ್ರನೇ ಬೆಳೆ ಹಾಕಬೇಕು ಅನ್ನೋವಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ತಗೊಂಡು ನಾನೊಬ್ಬನೇ ಮಾಡ್ತೀನಿ ಅಂತ ಹೋರಾಟ ಮಾಡಿದ್ರಿ. ಬರದ ವಿಷಯದಲ್ಲಿ ಅಧ್ಯಯನ ಮಾಡೋದು ಶುರು ಮಾಡಿದ್ದೇನೆ JDS ಮೊದಲನೇದಾಗಿ. ಸರಿಸುಮಾರು 70 ಕ್ಷೇತ್ರಗಳಲ್ಲಿ ನಾವು ಹೋದ್ವಿ. ಕಟ್ಟ ಕಡೆಯ ರೈತರನ್ನು ಕೂಡ ನಾವು ನಿನ್ನ ಸಮಸ್ಯೆ ಏನು ಅಂತ ಕೇಳಿದ್ವಿ. ಮೇಡಮ್, ಇವತ್ತಿನವರೆಗೂ ಮಾನ್ಯ ವಕ್ತಾರರೇ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ಸತ್ತಂಥ ರೈತರಿಗೆ ನೀವು ಸಾಂತ್ವನ ಹೇಳಕ್ಕೆ ಹೋಗಲಿಲ್ಲ. ಗುಳೆ ಹೋಗಿರ್ತಕ್ಕಂಥ ರೈತರ ಯಾವ ಊರಿಗೆ ಹೋಗ್ತಾ ಇದ್ರೆ, ಏನು ಮಾಡ್ತಿದ್ದೀರಾ ಅಂತಕ್ಕಂಥದ್ದು ಹೇಳಿ, ಅವ್ರ ರೋಜಗಾರ ವಿಷಯದಲ್ಲಿ ಇವತ್ತಿನವರೆಗೂ ಮಾತಾಡಲ್ಲ. ಹಾಗಾದ್ರೆ 224 ಕ್ಷೇತ್ರ ಬರ ವಿಷಯದಲ್ಲಿ ಕೇಂದ್ರಕ್ಕೆ ಏನಂತ ನೀವು ವರದಿ ಕೊಟ್ಟಿದ್ದೀರಾ? ಇವತ್ತಿನವರೆಗೂ ಕೇಂದ್ರಕ್ಕೆ ಏನಂತ ವರದಿ ಕೊಟ್ಟಿದ್ದೀರಾ? ನಿಮ್ಮ MP ಗಳು ಇವತ್ತಿನವರೆಗೂ ಶ್ರೀಮಂತ್ ದೇವೇಗೌಡರು ಒಬ್ಬರೇ ಮಾತಾಡಬೇಕು. ಕರ್ನಾಟಕದಲ್ಲಿ ಯಾರು ಕೂಡ ಮಾತಾಡೋದಕ್ಕೆ ಇವ್ರಿಗೆ 10 ಜನ 12 ಜನ ಇದ್ರು. ಯಾವ ವಿಷಯದಲ್ಲಿ ಮಾತಾಡಿದ್ರು? ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ ಒಕ್ಕೂಟದ ವ್ಯವಸ್ಥೆ ನಾವೆಲ್ಲ ಇದ್ದೀವಿ ಅಂತೇಳಿ. ಕರ್ನಾಟಕದಲ್ಲಿ ಬೆಂಗಳೂರಿಂದಾನೇ ರೆವಿನ್ಯೂ ಹೋಗೋದು, ಯಾಕೆ ಗುಲ್ಬರ್ಗ ದಾವಣಗೆರೆ ಇದಕ್ಕೆಲ್ಲ ಯಾಕೆ ಕೊಡ್ತೀರಾ ನೀವು? ಒಕ್ಕೂಟದ ವ್ಯವಸ್ಥೆ ನಾವು ಇಲ್ವಾ? ಇಲ್ಲ. ಹಾಗಾದ್ರೆ ನೋಡಿ, ಒಕ್ಕೂಟದ ವ್ಯವಸ್ಥೆ ಅಂತಕ್ಕಂಥದ್ದು ತಾರತಮ್ಯ ಎಲ್ಲಿರುತ್ತೋ ಅಲ್ಲಿ ಮೇಲಿಗೆ ತರಬೇಕಂತಕ್ಕಂಥದ್ದು ಒಂದು. ಮತ್ತೆ ಇನ್ನೊಂದು ಹೇಳಿದ್ರು, ಎಲ್ಲದಕ್ಕೂ ಕೇಂದ್ರ ಸರ್ಕಾರ, ನಾನು ಆಗಲೇ ಹೇಳಿದೆ, ನೀವು ಮಾಡಿದ್ದೀರಾ ನಾವು ಮಾಡಿದ್ದೀರಾ, ನೀವು ಮಾಡಿದ್ರೆ ಜನಗಳಿಲ್ಲಿ ಸಾಮಾನ್ಯ ಜನತೆಗೆ ಹೊಡೆತ ಆಗ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವೊಂದು ಸಮ್ಮಿಶ್ರ ಸರ್ಕಾರದಲ್ಲಿರುವಂಥ ಸಂದರ್ಭದಲ್ಲಿ ಇದೇ ರೈತರು ಸಂಕಷ್ಟಕ್ಕೆ ಸಿಲುಕಿದಂಥ ಸಂದರ್ಭದಲ್ಲಿ 26,000 ಕೋಟಿ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಟ್ಟಿರ್ತಕ್ಕಂಥ ಹಣ ಯಾವುದೇ ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ಅವ್ರು ಕೈ ಒಡ್ಲಿಲ್ಲ ಅವತ್ತು. ಹಾಗಾದ್ರೆ ನಿಮ್ಮಲ್ಲಿ ಆ ರೀತಿ ಹಣ ಇಲ್ವಾ? ಕಂಪ್ಲೀಟ್ ಖಜಾನೆ ಖಾಲಿ ಆಗಿದೆಯಾ? ಇವತ್ತು ನೀವೊಂದು ಶ್ವೇತಪತ್ರ ಹೊರಡಿಸಿ ನೋಡೋಣ. ಹಾಗಾದ್ರೆ ಕೆಲವು ವಿಚಾರಗಳು ಮಾತಾಡುವಂತ ಸಂದರ್ಭದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಜವಾಬ್ದಾರಿಯುತವಾಗಿ ನೀವು ಮಾತಾಡಿ. ಒಂದು ಇವತ್ತಿನವರೆಗೂ JDS ನವರಿಗೆ ಬಿಡದಿ ವಿಚಾರ ಚರ್ಚೆ ಆಗ್ಬೇಕು, JDS ನವರಿಗೆ ನೈಸ್ ವಿಚಾರ ಚರ್ಚೆ ಆಗ್ಬೇಕು, JDS ನವರಿಗೆ ಬರದ ವಿಚಾರ ಚರ್ಚೆ ಆಗ್ಬೇಕು. ಆದ್ರೆ ನಿಮ್ಮ ಮೈತ್ರಿ ಪಾರ್ಟ್ನರ್ಗೆ ಇದ್ಯಾವುದು ಬೇಡ, ನಾಗೇಂದ್ರ ಅವರು ರಾಜೀನಾಮೆ ಆಗ್ಬೇಕು. ಇದಕ್ಕೆ ಹೇಳ್ತಿರೋದು ತಾಳಮೇಳ ತಪ್ತಾ ಇದೆ ಅಂತ ಅನುಮಾನ ಬರ್ತಿದೆ ಅಂತ. ಮೇಡಮ್ ನೋಡಿ, ಹೇಳಿ ಕೇಳಿ ಕರ್ನಾಟಕ ರಾಜ್ಯ ರೈತರ ಪರವಾಗಿರ್ತಕ್ಕಂಥದ್ದು. ನಮ್ಗೆ ಅನ್ನದಾತ ಇವತ್ತು ಕರ್ನಾಟಕದಲ್ಲಿ ಏನೋ ನಮ್ಮ ದೇಶದಲ್ಲೇನೆ ಇವತ್ತು ಅನ್ನ ಕೊಡ್ತಿರ್ತಕ್ಕಂಥದ್ದು ರೈತ. ಅದು ಗುಲ್ಬರ್ಗ ಆಗಿರಲಿ ಅಥವಾ ಮಂಗಳೂರು ಆಗಿರಲಿ, ಬಿಡದಿ ಆಗಿರಲಿ, ಇನ್ನೊಂದಾಗಿರಲಿ, ಎಲ್ಲೇ ಆಗಲಿ ರೈತರಿಗೆ ಅನ್ಯಾಯ ಆದರೆ ನಾವು ಮುಂದೆ ಇರ್ತೀವಿ ಅಂತಕ್ಕಂಥ ಸಾಬೀತು ಮಾಡ್ತೀವಿ. ನಂಬರ್ 1. ಎರಡನೇದು, ನೀವು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ ತಾರತಮ್ಯ ಅಂತಕ್ಕಂಥದ್ದು ನೀವು ಪದೇ ಪದೇ ಹೇಳ್ತಾ ಇದ್ದೀರಾ. ಮೇಡಮ್, ಒಂದು ಕಳಂಕಿತ ವ್ಯಕ್ತಿಗಳನ್ನ ನೀವು ಇಟ್ಕೊಂಡು ಏನು ಅಭಿವೃದ್ಧಿನ ನೀವು ಬಯಸ್ತೀರ ರಾಜ್ಯದಲ್ಲಿ? ಇವತ್ತು ಏನೋ ಒಂದು ಸರ್ ಕಳಂಕಿತ ಅಂದ್ರಲ್ಲ, ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕಳಂಕಿತ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿಯನ್ನು ಜೈಲಿಗೆ ಹೋಗೋದಿತ್ತು, ಅವ್ರ ಬಗ್ಗೆನೂ ನೀವು ಮಾತಾಡ್ಬೇಕಾಗತ್ತೆ. ದಯವಿಟ್ಟು ಉತ್ತರ ಕೊಡ್ಲಾ ನಾನು? ಮೇಡಮ್, ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದೆ. ಒಂದು ಸಣ್ಣ ಉದಾಹರಣೆ, ಪಾಪ ಮಾನ್ಯ ಕಾಂಗ್ರೆಸ್ ಹೋಗ್ತಾರೆ, ಇಷ್ಟೊಂದು ಪಟ್ಟಿ ಓದ್ತಾ ಇದೆ. ಅವರು ಕೂಡ ಇಷ್ಟೋ ತನಕ ಗೂಗಲಲ್ಲಿ ನೋಡ್ಕೊಂಡೆ ಯಾರು ಮಾತಾಡ್ತಾ ಇದ್ರು. ಅವರು ಗೂಗಲ್ ChatGPT ಅವರು ಇವಾಗ ಅವರು ಅದನ್ನೇ ತಗೊಂಡು ನೋಡ್ತಾ ಇದ್ರು. ಒಂದೇ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 2004ನೇ ಇಸ್ವಿಲಿ ತಗೊಂಡಿರ್ತಕ್ಕಂಥ ಒಂದು ಜಮೀನಿನ ಮೇಲೆ 25 ಸತಿ ಎನ್ಕ್ವೈರಿ ಹಾಕಿದ್ರು ಮಾನ್ಯ ಹಿರಿಯರು ಅಕ್ಕವ್ರೆ.
25 ಸತಿ ಎನ್ಕ್ವೈರಿ ಹಾಕಿದ್ದು, 25 ಸತಿ ಕೂಡ ಏನು ಮಾಡೋಕ್ಕಲ್ಲ. ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಇವತ್ತಿನವರೆಗೂ ಪ್ರೂವ್ ಆಗಿಲ್ಲ? ನಾಳೆಯಿಂದನೇ ನಾನು ಆಲ್ರೆಡಿ ಸನ್ಮಾನ್ಯ HD ರೇವಣ್ಣ ಸಾಹೇಬರು ಯಾವೊಂದು ಬರೆದ ವಿಷಯದಲ್ಲಿ ಸದನದಲ್ಲಿ ಮುಂದೆ ಇಟ್ಟರು. ನೀವು ನಾನು ಒಂದೇ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ನಾಗೇಂದ್ರ ಸೈಡ್ಗೆ ಇಡಿಸ್ತೀವಿ ಬಿಡಿ, ಆಯ್ತು ಬನ್ನಿ ಚರ್ಚೆಗೆ ಅಂತ ಅಂದ್ಬಿಟ್ಟು ಇವತ್ತಿನವರೆಗೂ ನೀವು ವಿರೋಧ ಪಕ್ಷಗಳನ್ನ ಗಣ್ಯಕ್ಕೆ ತಗೊಂಡಿರ್ತಕ್ಕಂಥದ್ದು, ಅಫಿಷಿಯಲ್ ಆಗಿ ನಡೆದಿರ್ತಕ್ಕಂಥ ಮೀಟಿಂಗ್ಗಳು ಯಾವುದಿಲ್ಲ. ಬೆಳಿಗ್ಗೆಯಿಂದ 3 ಸತಿ ಕರೆದ್ರು ಕೂರಿಸ್ಕೊಂಡ್ರು ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಹಾಗಾದ್ರೆ 5 ನಿಮಿಷದಲ್ಲಿ ಹೇಳಿ ನೀವು ಅವ್ರದ್ದು ರಾಜೀನಾಮೆ ತಗೋತೀವಿ ಅಂತ. ನಾಳೆಯಿಂದ ನಾವು ಬರೆದ ವಿಚಾರ ಮಾತಾಡೋಣ, ಬಿಡದಿ ವಿಚಾರ ಮಾತಾಡೋಣ, ನೈಸ್ ವಿಷಯ ಮಾತಾಡೋಣ. ಯಾಕೆ ಆ ಟೋಲಲ್ಲಿ ಕೋಟ್ಯಾಂತರ ರೂಪಾಯಿ ಪೋಲಾಗ್ತಾ ಇದೆ, ಯಾ ಸಾರ್ವಜನಿಕ ದುಡ್ಡಲ್ವಾ ಅದು? ಇದನ್ನೆಲ್ಲ ಮಾತಾಡಬೇಕು ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥದ್ದು ಮೊದಲು ಸಮಸ್ಯೆ. ಕಳಿಂಕತ್ರನೆಲ್ಲ ನೀವು ತುಂಬಿಕೊಳ್ಳೋದೇ ಆಗೋದಾದ್ರೆ ಸರ್ಕಾರ ಹೇಗೆ ನಡೆಸ್ತೀರಾ ನೀವು? ನೀವು ಅವಾಗ್ಲಿಂದ ಏನ್ ಹೇಳ್ತಾ ಇದ್ರ ಅಂದ್ರೆ ರೈತರು ಪರ ಅಂತ ಇದಾರೆ. ನಿಜವಾಗ್ಲು ಅನ್ನದಾತರು ಅವರು ಅಲ್ವಾ? ಅವ್ರಿದ್ರೆ ನಾವು ಅನ್ನ ತಿನ್ನೋದಿಲ್ಲ, ನಾವು ತಿನ್ನಲ್ಲ. ಖಂಡಿತ ನಿಜ ಅಲ್ವಾ? ಇವಾಗ ರೈತರು ಪರ ಅಂತ ಇದ್ರ 97ರಲ್ಲಿ ನೈಸ್ ರೋಡ್ ಮಾಡಿರೋವಂಥದ್ದು. ಎಷ್ಟರಲ್ಲಿ? 97ರಲ್ಲಿ ನೈಸ್ ರೋಡ್ ಮಾಡಿರೋವಂಥದ್ದು. ಅವ್ರಿಗೆ 30-40 ಸೈಟ್ ಕೊಡ್ತೀನಿ ಅಂದರು, ಜಮೀನು ತೊಗೊಂಡ್ರು. ಇದುವರೆಗೆ ಏನು ಮಾಡಿದಿರಾ ಸರ್? ಎಸ್ ನೋಡಿ, ನಿಯಮಾವಳಿಗಳ ಪ್ರಕಾರ ಯಾವ ಒಂದು ನೈಸ್ ಮುಖ್ಯಸ್ಥ ಇದ್ರು ಎಷ್ಟು ಜಮೀನನ್ನು ತಗೋಬೇಕಿತ್ತು ಅಂತಕ್ಕಂಥದ್ದನ್ನು ಬಿಟ್ಟು ಸರಿ ಸುಮಾರು 9,000 ಎಕರೆ ಅದರಲ್ಲಿ ಎಕ್ಸಸ್ ಇದೆ, ಇದನ್ನು ನಾವು ತಗೊಳ್ಳಿ ನಿಯಮಾವಳಿಗಳಲ್ಲಿ ಎಲ್ಲೂ ಇಲ್ಲ. ನಾವು ಇವತ್ತು ಅದನ್ನೇ ಎತ್ತಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ 9,000 ಎಕರೆನ ಪರಿಹಾರ ಯಾವತ್ತು ಕೊಡ್ತೀರಾ ಅವ್ರಿಗೆ? ಮತ್ತೆ ನಿಮಗೆ ಏನು ನೀವು ಭರವಸೆ ಕೊಟ್ಟಿದ್ರಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು, ರೋಡು ಮತ್ತು ಅದಕ್ಕೆ ಮೂಲಭೂತ ಸೌಕರ್ಯಗಳು ಇವತ್ತಿನವರೆಗೂ ಮಾಡಿಲ್ಲ. ನಿಮ್ಮ ಅಗ್ರಿಮೆಂಟಲ್ಲಿ ಏನಿದೆ ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ನೀವು ಮಾಡ್ಕೊಂಡಿದ್ದೀರಾ. ಮಿಕ್ಕಿದ್ದನ್ನು ಯಾಕೆ ಇಟ್ಕೊಂಡಿದ್ದೀರಾ? ರೈತರಿಗೆ ಯಾಕೆ ಕೊಟ್ಟಿಲ್ಲ ಅಂತಾನೆ? ರೈತರು ಇವತ್ತು ಸಾಯ್ತಾ ಇದ್ದಾರೆ. ನೀವು ಹೊಟ್ಟೆಗಿಟ್ಟಿಲ್ಲ. 2 ಸಾರಿ ರಾಗಿ ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಈರುಳ್ಳಿ ಬಿತ್ತನೆ ಮಾಡಿದ್ದಾರೆ. 2 ಸತಿ ಬಿತ್ತನೆ ಮಾಡಿದ್ರು ಬಿತ್ತನೆ ಬೆಳೆ ಬಂದಿಲ್ಲ. ಅದನ್ನು ಹೋಗಿ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ದೀರಾ. ಇನ್ನೂ ಬರ ಅಂತ ಘೋಷಣೆ ಮಾಡಿಲ್ಲ. ರೈತರ ಸಾಲವನ್ನು ಮುಖ್ಯಮಂತ್ರಿಗಳು ಸಾಲ 2 ಲಕ್ಷದವರೆಗೆ ಮನ್ನಾವನ್ನು ಮಾಡಬೇಕು. ರೈತರನ್ನ ಉಳಿಸೋಂಥ ಕೆಲಸ ಮಾಡಬೇಕು. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಮೇವಿನ ವ್ಯವಸ್ಥೆ ಮಾಡಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ನಾಗೇಂದ್ರದೇ ಇಟ್ಕೊಂಡಿದ್ದೀರಾ ನೀವು. ನಾಗೇಂದ್ರ ರಾಜೀನಾಮೆ ತಗೊಂಡ್ರೆ ಯಾವುದು ಸಮಸ್ಯೆನೇ ಇರಲ್ಲ. ಬರ ಅಂತ ಘೋಷಣೆ ಮಾಡಬೇಕಾದ್ರೆ ಈಗ ನಿಮ್ಮ ಮಗ ಎಕ್ಸಾಮ್ ಕೂತಿರ್ತಾನಪ್ಪ, ಎಕ್ಸಾಮ್ ಅಂತ ಪಾಸ್ ಮಾಡಬೇಕು ಅಂತಂದರೆ 35 ಮಾರ್ಕ್ಸು ಅಂತ ಸೆಟ್ ಮಾಡಿರ್ತಾರೆ ತಾನೆ. 35 ತಗೊಂಡ್ರೆ ಮಾರ್ಕ್ಸು, ಅದು ಪಾಸು ಅಂತ. ಇವ್ರೇನು ಹೇಳ್ತಿದ್ದಾರೆ ಗೊತ್ತಾ? 95 ತಗೊಂಡ್ರೆ ಮಾತ್ರ ಪಾಸು ಅಂತ ರೂಲ್ಸ್ ಮಾಡಿದ್ದಾರೆ. ನಿಮ್ಮ ಮಗ 95 ತಗೊಂಡ್ರೆ ಪಾಸು. ಪ್ಯಾರಾಮೀಟರ್ ಆಫ್ ಪಾಸ್ ಇಸ್ 95% ಅಂತ ಮಾಡಿಬಿಟ್ಟಿದ್ದಾರೆ. ಸೊ 95 ತಗೊಳ್ಳದೇ ಇದ್ದವರೆಲ್ಲ ಫೇಲು ಅಂತ ಮಾಡಿದ್ದಾರೆ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಆ ಪ್ಯಾರಾಮೀಟರ್ನ ನೀವು ಸಡಲಗೊಳಿಸಿದ್ರೆ ನಾವು ಬರ ಅಂತ ಘೋಷಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆ ಪ್ಯಾರಾಮೀಟರ್ಸ್ನ ಸಡಲಗೊಳಿಸಿ ಅಂತ ಹೇಳಿ ಬಹಳ ಗೌರವದಿಂದ ನಾವು ಏನಮ್ಮ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರಿಗಿಂತ ಮುಂಚೆ ಕರ್ನಾಟಕದಲ್ಲಿ ಆರ್ಥಿಕ ಸಚಿವರಾಗಿ ಸಿದ್ದರಾಮಯ್ಯನವರು ಖಜಾನೆ ತುಂಬಿಸಿದ್ರು. ಅದನ್ನ ಇವ್ರು ಬಂದು ಖಾಲಿ ಮಾಡಿದ್ರು. ಗೊತ್ತಾಯ್ತಾ? ನಮಗೆ ಕೇಳಮ್ಮ ನಮಗೆ ಬೊಮ್ಮಾಯಿ ಅವರು ಹೋಗಕ್ಕಿಂತ ಮುಂಚೆ ಎಲ್ಲ ಖಜಾನೆ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ತುಂಬಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ನಾವು ಸಾಲ ಮನ್ನಾ ಮಾಡಬೇಕಾದ್ರೆ ಯೋಚನೆ ಮಾಡ್ತೀವಿ. ಒಂದು ಬರದ ಬಗ್ಗೆ ಹೇಳಬೇಕು ಅಂದರೆ ಸ್ಪಷ್ಟಪಡಿಸ್ಬಿಡ್ತೀನಿ. ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್, ನನಗೆ ಭಾಳ ಚೆನ್ನಾಗಿ ಗೊತ್ತು ಬರದ ವೀಕ್ಷಣೆ ಯಾವ ರೀತಿ ಮಾಡ್ತಾರೆ ನೋಡಿ. ಫಸ್ಟ್ ಆಫ್ ಆಲ್ ಬರ ವೀಕ್ಷಣೆ ನಿರ್ವಹಣೆಯಲ್ಲಿ ಸರ್ಕಾರ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಒಪ್ಕೋಬೇಕು ಭಾಳ ಸ್ಪಷ್ಟವಾಗಿ. ನೀವು ನೋಡಿ ಪದೇ ಯಾವುದೇ ವಿಚಾರ ತಗೊಂಡ್ರು ಕೂಡ ಕೇಂದ್ರ ಸರ್ಕಾರ ಮೋದಿ ಅಂತಾರೆ. ಮೇಡಮ್ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಫಾರ್ಮುಲಾಸ್ ಏನು ಅಂತಂದರೆ, ಎಲ್ಲೇ ಒಂದೀಗ ಈ ಪ್ರದೇಶದಲ್ಲಿ ಬರ ಬಂತು ಅಂದರೆ ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪವರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಟು ಡಿಕ್ಲೇರ್ ಡ್ರಾಟ್. ಕೇಂದ್ರ ಸರ್ಕಾರದ್ದು ಏನೂ ಇಲ್ಲ. ಅಲ್ಲಿನ ಅಧಿಕಾರಿಗಳು ಹೋಗಬೇಕು, ಇನ್ಚಾರ್ಜ್ ಮಿನಿಸ್ಟರ್ ಹೋಗಬೇಕು, ಅಸೆಸ್ ಮಾಡಬೇಕು, ರಿಪೋರ್ಟ್ ಕೊಡಬೇಕು, ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು, ಮಾಹಿತಿಯನ್ನು ತಗೋಬೇಕು. ಇಲ್ಲಿ ನೀವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸನ್ನು ಶ್ರೀಮಾನ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಡಿದಾಗ ನನಗೆ ಪುರ್ಸೋತಿಲ್ಲ, ನನಗೆ ಸಮಯ ಇಲ್ಲ, ನನಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ ಬೇಡ ಅಂತ ಅನೇಕ ಜನ ಈ ರೀತಿ ಕೇಳಿಸ್ಕೊಳ್ಳಿ ಸರ್. ಆ ಪತ್ರವನ್ನ ನಾವು ನೋಡಿದ್ದೀವಿ. ಅದರಲ್ಲಿ ವರದಿ ಕೇಳಿದ್ರಿ, ಆ ವರದಿಯನ್ನ ಕೊಟ್ಟಿದ್ದೇನೆ ನಾನು ಬರ ವೀಕ್ಷಣೆದು. ಧ್ವಜಾರೋಹಣಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವ್ರು ನಾನು ಯಾಕೆ ಉದಾಹರಣೆ ಕೊಟ್ಟಿ ಅನ್ನೋದನ್ನ ಹೇಳ್ತೀನಿ. ಇಟ್ ಇಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಡಾಟ್ ಅನ್ನ ಡಿಕ್ಲೇರ್ ಮಾಡ್ಲಿಕ್ಕೆ. ಆದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡ್ಲಿಕ್ಕೆ 2-3 ತಿಂಗಳು ತಗೊಂಡ್ರಿ. ಈಗ ಜಮೀರ್ ಅಹಮದ್ ಖಾನ್ ಅವರು ಬಂಡಾಯವನ್ನು ಸಾರಿದ್ರು. ಅವ್ರೇನೋ ಹೇಳಿದ್ರು, ರಿಪೋರ್ಟ್ ಕೊಟ್ಟಿದೀವಿ, ಯಾವ ರಿಪೋರ್ಟ್ ಗೊತ್ತಿಲ್ಲ ರೀ. ಜುಲೈ 6ನೇ ತಾರೀಕು ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ, ಇನ್ನ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿಲ್ಲ, ತಯಾರಿ ಮಾಡ್ತಾ ಇದೀವಿ ಅಂತ. ಎಲ್ಲೋಯ್ತು ರಿಪೋರ್ಟ್ ಸೆಂಟ್ರಲ್ ಗವರ್ಮೆಂಟ್ಗೆ?
ಸುಮ್ಮನೆ ಗಾಳಿಲಿ ಗುಂಡೊಡೆಯೋದೆಲ್ಲ ಬೇಡ. ಇಟ್ ಇಸ್ ಆಲ್ ಕನೆಕ್ಟೆಡ್. ಜಮೀರ್ ಅಹಮದ್ ಖಾನ್ ಅಂತ ಅನೇಕ ಜನ ಡಿಸ್ಟಿಂಕ್ಷನ್ ಮಿನಿಸ್ಟರ್ಗಳಿಗೆ ಬಂಡಾಯವನ್ನು ಸಾರಿದ್ರು, ಯಾರಿಗೂ ಆಸಕ್ತಿ ಇರಲಿಲ್ಲ. ಎಲ್ಲೋ ಉಡುಪಿಯಲ್ಲಿ ಮಾಡ್ತಾರೆ, ನಮ್ಮನ್ನ ಕೋಲಾರದಲ್ಲಿ ಮಾಡ್ತಾರೆ ಅಂತ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. ಇರುವ ಮತ್ತೊಂದು ಗಂಭೀರ ಆರೋಪ ಅಂತಂದ್ರೆ ಈ ಟ್ರಾನ್ಸ್ಮಿಷನ್ ಏನಿತ್ತು ಅದು ಜನ ಬಯಸಿದ್ದಲ್ಲ. ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್, ಅಲ್ಲೊಂದಷ್ಟು ವಿಳಂಬ, ಗೊಂದಲ. ಅದಾದ್ಮೇಲೆ ಮಿನಿಸ್ಟರ್ಗಳ ಅಪಾಯಿಂಟ್ಮೆಂಟು ಫಸ್ಟ್ ಬ್ಯಾಚು, ಅವರಿಗಿದ್ದ ಅಸಮಾಧಾನ, ಅಲ್ಲೂ ಕೂಡ ಸ್ಲೋ ಡೌನ್ ಆಯಿತು. ಅದಾದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಅದು ಸ್ಲೋ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ್ಮೇಲೆ ಖಾತೆ ಹಂಚಿಕೆ, ಅದು ಸ್ಲೋ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗಳನ್ನ ಅಪಾಯಿಂಟ್ಮೆಂಟ್, ಅದು ಸ್ಲೋ. ಈ ಸ್ಲೋ ಆಗಿರೋದ್ರ ಎಲ್ಲದರ ಪರಿಣಾಮವನ್ನ ಅನುಭವಿಸ್ತಾ ಇರೋದು ರೈತರು. ನೀವು ಸೆಷನ್ ಅಲ್ಲಿ ಮಾತ್ರ ಅಲ್ಲ, ಸರ್ಕಾರದಲ್ಲೂ ಕೂಡ ಸ್ಲೋ ಮೋಷನ್ ಅಲ್ಲೇ ಇದ್ದೀರಿ, ಪರಿಹಾರಗಳು ಸಿಗ್ತಾ ಇಲ್ಲ ಜನರಿಗೆ ಅಂತ. ನೋಡಿ, ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಏನು ಅಂತಂದರೆ, ನಾವು ಖಾತೆ ಹಂಚಿದ್ದು ಸುಳ್ಳು, ನಾವು ಮಂತ್ರಿಗಳನ್ನು ಮಾಡಿದ್ದು ಸುಳ್ಳು. 60 days, ಕೇಳಿಸ್ಕೊಳ್ಳಿ, 60 ಡೇಸ್ ಅಲ್ಲ ಮೇಡಮ್, ಪ್ಲೀಸ್ ಲಿಸನ್. ನಾವು ಯಾವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವತ್ತೇ ಬಹುತೇಕ ಪ್ರಮುಖ ಖಾತೆಗಳಿಗೆಲ್ಲರೂ ಕೂಡ ಸುಮಾರು 10 ಜನ ಮಂತ್ರಿಗಳಾಗಿ ಅದೇ ದಿವಸ ಪ್ರಮಾಣ ವಚನವನ್ನ ಕೃಷಿ ಇರಲಿಲ್ಲ, ಸಹಕಾರ ಇರಲಿಲ್ಲ, ವಿಮೆನ್ ಇವತ್ತಿಗೂ ಇಲ್ಲ, ಮಹಿಳಾ ಸಚಿವರು. ಕೇಳಿಸ್ಕೊಳ್ಳಿ, ಅವತ್ತೇ ತಗೊಂಡ್ರು. ಯಾವುದೇ ಒಂದು ಪಕ್ಷ, ಒಂದು ಹೈಕಮಾಂಡ್ ಅಂತ ಇದ್ದಾಗ ನಮ್ಮ ಪಕ್ಷದ ಆಂತರಿಕ ವಿಚಾರ ಇರ್ತದೆ, ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ, ಹಿಂಗಾಗಿ ಚರ್ಚೆ ಮಾಡಬೇಕು, ಒಂದು ಸ್ವಲ್ಪ ಸಮಯ ಆಗಿದೆ, ವಿಳಂಬ ಆಗಿದೆ. ಇದನ್ನೂ ಕೂಡ ನಾನು ಎಲ್ಲದನ್ನೂ ನೀವು ಹೇಳಿದ್ರೆ ನಿರಾಕರಿಸಕ್ಕೆ ತಯಾರಿಲ್ಲ. ನಮ್ಮಿಂದ ಒಂದು ಸ್ವಲ್ಪ ವಿಳಂಬ ಆಗಿದೆ ನಿಜ. ಆದರೆ ನೀವು ಹೇಳ್ತೀರಿ, ನೀವು ಮಾಧ್ಯಮವಾಗಿ ನೀವು ಹೇಳಬೇಕು, ನಮ್ಮ ಕಡೆ ಹೇಳಿದ್ದೀರಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಆದ್ರೆ BJP-ಯವರು ಇದನ್ನ ಎದೆ ತಟ್ಕೊಂಡು ಹೇಳ್ತಾರಲ್ಲ, ಅರೆ ಇವ್ರು ಏನ್ರಿ ಇದು, ಇಷ್ಟು ದಿವಸ ಆಗೋಯ್ತು, ಮಂತ್ರಿಮಂಡಲ ಇಲ್ಲ, ಮಂತ್ರಿಗಳಾಗ್ಲಿಲ್ಲ, ನಾಮಿನೇಷನ್ ಮಾಡಲಿಲ್ಲ, ಜನ ಸಾಯ್ತಿದ್ದಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 84 ದಿವಸ ಒಬ್ಬನೇ ಒಬ್ಬ ಮಂತ್ರಿ ಇರಲಿಲ್ಲ. ಪ್ಲೀಸ್ ಟೇಕ್ ದಿಸ್ ಆನ್ ಯುವರ್ ರೆಕಾರ್ಡ್. ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಈ ರಾಜ್ಯದಲ್ಲಿ 84 ದಿವಸ ಆ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಇರಲಿಲ್ಲ. ಖುದ್ದು ಮುಖ್ಯಮಂತ್ರಿಗಳಾದ್ರು, ಎಲ್ಲಾದ್ರೂ DK ಶಿವಕುಮಾರ್ ಅವರು ಬಿಡದಿಯ ಭೂಮಿಯನ್ನ ಲೂಟಿ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ, ಬಿಡದಿಯ ಭೂಮಿಯನ್ನ ಕಬಳಿಕೆ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ವಾಡಿಕೆ ಮಳೆ ಜೂನ್ 1ರಿಂದ ನಿನ್ನೆ ತನಕ 31% ಕಡಿಮೆ ಆಗಿದೆ. ಏನು ಬಿತ್ತನೆ ಇದೆ 41% ಕಡಿಮೆ ಆಗಿದೆ. ಇವತ್ತು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಇದೆ, ಅದರಲ್ಲೂ 54 ತಾಲೂಕಲ್ಲಿ ತೀವ್ರವಾದಂಥ ಬರ ಇದೆ. ಇವತ್ತು ನಾನು ನಿಮ್ಗೆ ಕೇಳೋದೇನೆಂದರೆ, ನೀವು ಹೇಳಿದ್ರಿ 1 ಕೋಟಿ ರೂಪಾಯಿನ ತಾಲೂಕು ಆಡಳಿತಾಧಿಕಾರಿ ಕೊಟ್ಟಿದ್ದೀನಿ ಅಂತ. ಸರ್ 5 ಬೋರ್ ಹಾಕೋಕ್ಕಾಗಲ್ಲ ಸರ್, ಡ್ರಿಲ್ ಮಾಡಿ ಪಂಪ್ ಮಾಡಿ ನೀರನ್ನು ತರೋಕ್ಕಾಗಲ್ಲ ಸರ್. 300-400 ಹಳ್ಳಿ ಬರ್ತೇವೆ. ನೀವು ಹೇಳಿದ್ರಿ ನಮ್ಮ ಮುಖ್ಯಮಂತ್ರಿಗಳು ಬರ ಅಧ್ಯಯನ ಮಾಡಿದ್ರು ಅಂತ. ಕಲಬುರಗಿಗೆ ಹೋಗಿ ಏನು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು, ಬೆಳಗಾಮಲ್ಲಿ ಹೋಗಿ ಯಾವ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈಗ ನಿಮಗೂ ಚರ್ಚೆ ಬೇಕಾಗಿಲ್ಲ. ಏನು ನಮ್ಮ ಪತ್ರಕರ್ತರು ಹೇಳಿದ್ರು, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಎರಡೂ ಒಂದೇ. ಏನು ಅಂದರೆ ನಿಮಗೆ ಚರ್ಚೆ ಬೇಕಾಗಿಲ್ಲ. ನಿಮ್ಗೆ ಒಬ್ಬ ನಾಗೇಂದ್ರ ಯಾಕೆ ಅಂದರೆ ಅವರು ಯಾವುದೋ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬಂದ್ಬಿಟ್ಟಿದ್ದಾರೆ. ನೀವು ತೆಗಿಯಕ್ಕೆ ಆಗ್ತಾ ಇಲ್ಲ ಪಾಪ ಅವ್ರನ್ನ. ನೀವು ಮೆರಿಟ್ ಆಗಿರೋಷ್ಟು ತೆಗಿತಿದ್ರಿ, ಚರ್ಚೆಗೆ ಅವಕಾಶ ಕೊಡ್ತಿದ್ರಿ. ತುಂಬ ಬರ ಇದೆ, ಏನು ನೀರಾವರಿ ಸಮಸ್ಯೆ ಇದೆ. ನಿಮ್ಮ ಮುಖ್ಯಮಂತ್ರಿಗಳು ನೆನ್ನೆ ತಮಿಳ್ನಾಡಿಗೆ ಹೋಗಿದ್ದಾರೆ, ದಕ್ಷಿಣ ಭಾಗದ್ದು ಮೀಟಿಂಗ್ ಇದೆ. ಎಲ್ಲಾರ ಪ್ರಸ್ತಾಪ ಮಾಡಿದ್ರ ಅಮಿತ್ ಶಾ ಅವ್ರ ಜೊತೆ ಬರುತ್ತೋ? ನೀವು ಏನಾರು ಘೋಷಣೆ ಮಾಡಿ ಅಂತ ಕೇಳಿದ್ರ? ಇಲ್ಲ ಸರ್ವಪಕ್ಷ ಸಭೆ ಕರೆದ್ರ? ಬೇರೆದಕ್ಕೆಲ್ಲ ಸರ್ವಪಕ್ಷ ಸಭೆ ಅಂತೀರಿ. GST ಅಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತೀರಿ. ಬರುತ್ತೋ? ಯಾವ್ದು ವಿಚಾರ ಚರ್ಚೆ ಮಾಡ್ತಿಲ್ಲ. ದಯಮಾಡಿ ನಾವು ಹೇಳೋದು ಇಮಿಡಿಯೇಟ್ ಆಗಿ 10 ಕೋಟಿ ಪ್ರತಿ ತಾಲೂಕಿಗೆ ಸರ್. 1 ಕೋಟಿ ಸಾಲಲ್ಲ, 1 ಕೋಟಿ 5 ಹಳ್ಳಿಗಾಗಲ್ಲ ಸರ್. ನಾನು ಗ್ರಾಮೀಣ ಭಾಗದಿಂದ ಬಂದಿರೋನು. ಒಂದು ಡ್ರಿಲ್ ಮಾಡೋದಕ್ಕೆ ಬೋರ್ ಹಾಕಕ್ಕೆ 5-6 ಲಕ್ಷ ಬೇಕು ಒಂದು ಗ್ರಾಮಕ್ಕೆ. ದಯವಿಟ್ಟು ಉತ್ತರ ಕೊಡ್ಲಿ. ಆರಂಗಿಲಿ ಎಷ್ಟು ನೀರಿದೆ ಗೊತ್ತಾ? ರಾಮನಗರಕ್ಕೆ ಬರಲ್ಲ ಸರ್. ಕೇಳಿಸ್ಕೊಳ್ರಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನಾನು ನಿಮ್ಗೆ ಹೇಳ್ತಾ ಇರೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಪಕ್ಷದ ಸಮಸ್ಯೆ ಅಲ್ಲ. ನೀವು JDS ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮನ್ನು ವಿರೋಧ ಮಾಡೋದು, ನಾನು ಕಾಂಗ್ರೆಸ್ ಅನ್ನೋ ಕಾರಣಕ್ಕಾಗಿ ನಾನು ವಿರೋಧ ಮಾಡೋದಲ್ಲ. ಕೇಂದ್ರ ಸರ್ಕಾರದ ಲಾಜಿಕ್ ಹೆಂಗಿದೆ ಅಂತಂದರೆ, ನೋಡಿ, ರಸಗೊಬ್ಬರದ ಕೊರತೆ ಆದರೆ ರಾಜ್ಯ ಸರ್ಕಾರನ ಹೊಣೆ ಮಾಡಿ, ಬೀಜದ ಕೊರತೆ ಆಗಿದ್ರೆ ರಾಜ್ಯ ಸರ್ಕಾರನ ಹೊಣೆ ಮಾಡಿ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ರಸಗೊಬ್ಬರ ಮತ್ತು ಬೀಜಕ್ಕೆ ಕೊರತೆಯೇ ಇಲ್ಲ. ಸಂಪೂರ್ಣವಾಗಿ ದಾಸ್ತಾನಿದೆ. ಶುದ್ಧ ಸುಳ್ಳು. ದಯವಿಟ್ಟು ನಿಕೇತನ ಸುಳ್ಳು ಹೇಳ್ಬೇಡಿ. ಇದೇ ಚಲುವರಾಯ ಸ್ವಾಮಿ ಅವರು ಬೀಜದ ಕೊರತೆ ಆದಾಗ ಕೇಂದ್ರ ಸರ್ಕಾರ ಕಾರಣ ಅಂತಾರೆ. ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್, ಗೊತ್ತಿದೆ ಯಾವ ಸುಳ್ಳು ನಿಮ್ ಚಲುವರಾಯ ಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋದನ್ನ. ನಾವು ಹೇಳ್ತಿರೋದು ಅದನ್ನೇ. ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದೀವಿ ಪತ್ರವನ್ನ. ಆದ್ರೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಏನ್ ಹೇಳ್ತಾರೆ ಗೊತ್ತಾ? ಹಾರಂಗಿ ಒಳಗಡೆ 98% ಡ್ಯಾಮ್ ಫುಲ್ ಆಗಿದೆ ಅಂತಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಕೇಳಿದ್ರೆ ಡ್ಯಾಮ್ ನೀರು ಬಂದಿದೆ,
ಖಂಡಿತ ಡ್ಯಾಮಿಗೆ ನೀರು ಬಂದಿದೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಹೇಮಾವತಿ ಒಳಗಡೆ 87% ನೀರು ಇದೆ, ವಾಟರ್ ಇನ್ಫ್ಲೋ ಇಷ್ಟಿದೆ ಅಂತ ಹೇಳ್ತಾರೆ. ಮಳೆ ಏನಾಗಿದೆ ಅಂತಂದ್ರೆ ಮಳೆ ಬಂದಿದೆ, ಎಲ್ಲೋ ಒಂದು ಕಡೆ ಕರಾವಳಿ ಪ್ರದೇಶದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ, ತುಂಗಾಗಿ ನೀರು ಬಂದಿದೆ. ಆದರೆ ರೈತರ ಜಮೀನಿಗೆ ನೀರು ಬಂದಿಲ್ಲ. ನಾವು ಬೀಜ ಬಿತ್ತಿ ಬೆಳೀತಿದ್ದಂಥ ಬೆಳೆಗಳಿತ್ತಲ್ಲ, ಒಣ ಬೇಸಾಯ ಮಾಡ್ತಿದ್ದಂಥ ಭೂಪ್ರದೇಶಗಳಲ್ಲಿ ಬೆಳೀತಾ ಇದ್ದಂಥ ಜಾಗ ಇತ್ತಲ್ಲ, ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ. ಕೇಳಿ ಪ್ಲೀಸ್, ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ. ಇನ್ನೆಲ್ಲೋ ಒಂದ್ ಕಡೆ ಕೊಯ್ನಾ ಡ್ಯಾಮಿಗೆ ನೀರು ಬರುತ್ತೆ, ಕೃಷ್ಣಾಗೆ ನೀರು ಬರ್ತಾ ಇದೆ. ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ. ಆದರೆ ಬೇರೆ ಬೇರೆ ಕಡೆಗಳಾದಂಥ ಮಳೆಯ ಪ್ರಭಾವದಿಂದಾಗಿ ನಮ್ಮ ಡ್ಯಾಮ್ಗಳಿಗೆ ನೀರು ಬಂದಿದೆ. ಆದರೆ ಒಣ ಬೇಸಾಯ ಬೆಳೀತಿದ್ದಂಥವ್ರು, ಅಂತರ್ಜಲವನ್ನು ನಂಬಿ ಕೃಷಿ ಮಾಡ್ತಾ ಇದ್ದವರು ಸಂಕಷ್ಟಕ್ಕೊಳಗಾಗಿದ್ದಾರೆ. ನೀವು ಕೇಳ್ತೀರಿ, ನೆನ್ನೆ ಇವ್ರು ಮಾತನಾಡಿದ್ರಾ? ನಾನು ಅವ್ರ ಪಕ್ಕದಲ್ಲಿ ಕೂತಿದ್ನಾ? ನಾನು ಹೋಗಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತಿದ್ನ? ಕೇಳಿ, ದಯವಿಟ್ಟು ಕೇಳ್ರಿ. ಅವ್ರು ಮಾತಾಡಿಲ್ಲ ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಮಾತಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಬರದ ಬಗ್ಗೆ ನೀವೇನಾದ್ರೂ ತೀರ್ಮಾನ ತಗೋಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಪ್ರಶ್ನೆ ಬಿಜೆಪಿಗರಿಗಿದು ಇದು ಮಾತಿರೋದು ಸದನ ನಡೆಸೋದಕ್ಕೆ ಬಿಡಿ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸದನಕ್ಕೆ ಬನ್ನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಏನ್ ಮಾಡ್ತು ಅನ್ನೋದನ್ನ ಒಮ್ಮೆ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಅಥವಾ ಒಟ್ಟಾರೆ ಪ್ರಶ್ನೆ ಪತ್ರಿಕೆಗಳ ವಿಷಯಕ್ಕೆ ಚರ್ಚೆ ಮಾಡೋದಕ್ಕೆ ಲೋಕಸಭೆಯೊಳಗೆ ಚರ್ಚೆಗೆ ಕಾಂಗ್ರೆಸ್ ಬಂತು. ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿ, ಗಾಂಧಿ ಪ್ರತಿಮೆ ಮುಂದೆನೋ ಫ್ರೀಡಂ ಪಾರ್ಕ್ ಮುಂದೆ ಪ್ರತಿಭಟನೆ ಮಾಡಿ, ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನ ನರೇಂದ್ರ ಮೋದಿ ಅವರ ಮನೆ ಮುಂದೆ ಮಾಡ್ತೇವೆ ಹೊರತು ಸದನದೊಳಗೆ ಮಾಡಲಿಲ್ಲ. ಒಂದು ಸ್ಪಷ್ಟ, ಈಗ ಸದನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು, ಸದನದಲ್ಲೇ ಮಾತಾಡೋದ್ವಲ್ಲ, ಸದನದಲ್ಲೇ ವಿರೋಧ ಪಕ್ಷದ ನಾಯಕರು ವಿತ್ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡಿದ್ರು ನಾಗೇಂದ್ರ ಯಾವ ರೀತಿ ಕಳ್ತನ ಮಾಡಿದ್ದಾರೆ, ಬೆಟ್ಟ ತೊಡಗಿಸ್ಕೊಂಡಿದ್ದಾರೆ ಅಂತ. ಈಗ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಿರೋಂಥದ್ದು, ಪಾಪ ನಮ್ಮ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದ್ರು, ನಾವು ಸದನದಲ್ಲಿ ಬಂದ್ವಿ, ಲೋಕಸಭೆಯಲ್ಲಿ ಬಹಳಷ್ಟು ಪ್ರಶ್ನೆ ಮಾಡಿದ್ವಿ ಅಂತ. ಇದೇ ನಾವು ನೀಟ್ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಸರಿ ಮಾಡಿ ಆಂಟಿ ಪೇಪರ್ ಲೀಕ್ ಬಿಲ್ ಬಂದಾಗ ಯಾಕೆ ಕೊಡೋಗ್ಬಿಟ್ರಿ ನೀವು? ಯಾಕೆ ಪಲಾಯನ ಮಾಡಿದ್ರಿ? ಯಾಕೆ ಅಂತಂದ್ರೆ ಹೇಳಿಸ್ಕೊಳ್ರಿ ಒಂದ್ ನಿಮಿಷ. ಯಾಕೆ ಅಂತಂದ್ರೆ ಇವ್ರದ್ದು ಅದೇ ಬಂಡವಾಳ, ಎಷ್ಟೆಲ್ಲ ಹಗರಣಗಳನ್ನ ಎಷ್ಟು ಪೇಪರ್ಗಳು ಲೀಕ್ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಚರ್ಚೆ ಮಾಡಕ್ ಇವ್ರು ತಯಾರಿರ್ಲಿಲ್ಲ, ನಾವು ತಯಾರಿದ್ವಿ. ನಾವು ನೈತಿಕ ಹೊಣೆಯನ್ನು ಹೊತ್ಕೊಂಡು ಅನೇಕ ರೀತಿಯ ಬದಲಾವಣೆಗಳನ್ನ ತರುವಂತ ಒಂದು ರಾಜಕೀಯ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ವಿ. ಆಮೇಲೆ ಈಗ ಇವತ್ತು ಸದನದಲ್ಲಿ ನಮ್ಮ ಎಲ್ಲ ನಾಯಕರು ಮಾತಾಡಿದ್ದಾರೆ, ವಾಲ್ಮೀಕಿ ಸಮಾಜದ ನಾಯಕರು ಮಾತಾಡಿರ್ತಕ್ಕಂಥದ್ದು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ಬೇಕೆನ್ನುವಂತ ಬದ್ಧತೆ ನಮ್ದಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತು, ತಪ್ಪೇನಿದೆ ಅದರಲ್ಲಿ? ಇದೇ ಇವತ್ತೇನು ಪ್ರೆಸೆಂಟ್ MLA MP ಗಳು ಬಿಜೆಪಿ 3194 ಜನ ಕ್ರಿಮಿನಲ್ ಕೇಸ್ಗಳಿದ್ದಾರೆ. 3194 ಜನ MLA MP ಗಳು ಬಿಜೆಪಿಯವರು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಪಶ್ಚಿಮ ಬಂಗಾಳದ ಪ್ರಸ್ತುತ ಯಾರು ಮುಖ್ಯಮಂತ್ರಿ ಇದ್ದಾರೆ ಸುವೇಂದು ಅಧಿಕಾರಿ ಮೇಲೆ 29 ಗಂಭೀರ ಪ್ರಕರಣಗಳಿದ್ದಾವೆ. ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಇಂಥವರು ನಮ್ಮ ದೇಶನ ಆಳ್ತಾ ಇದ್ದಾರೆ. ಅಂಥವ್ರನ್ನ ಸಮರ್ಥಿಸ್ಕೊಳ್ಳಕ್ಕೆ ನಿಮ್ಮಂಥವ್ರು ಬಂದಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ. ಅಲ್ಲ, ದುರ್ದೈವ ನೋಡಿ. ಯಾವ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕರು, ಅವ್ರ ಮೇಲೆ ಎಂತ ಕೇಸು ಸರ್? ಈ ದೇಶದ ಪ್ರಜೆ ಅಲ್ಲ ಅನ್ನೋಂಥ ಕೇಸ್ ಇದೆ ಅವ್ರ ಮೇಲೆ. ಬ್ರಿಟಿಷ್ ಸಿಟಿಸನ್ಶಿಪ್ ಇರೋಂಥ ಕೇಸನ್ನ ಅವರೇ ಹೇಳಿರ್ತಕ್ಕಂಥದ್ದು. ಇಂಥವ್ರೆಲ್ಲ ಬಂದು ಇವತ್ತು ಸಮಾಜಕ್ಕೆ ಬುದ್ಧಿ ಹೇಳ್ತಾರೆ ಅಂತಂದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ಸಂಗತಿ ಮತ್ತೊಂದು ಬೇಕು. ಆಮೇಲೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಿರೋ ಅಂಥದ್ದು ನೋಡಿ, ನಾಗೇಂದ್ರ, ಒಂದ್ ನಿಮಿಷ ಕೇಳಿ. ನಾಗೇಂದ್ರ ಅವರ ವಿಚಾರಣೆಗೂ ನೋಡಿ, ರಾಜಕೀಯದ ಜೀವನದಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ಕಾರ್ಯಕರ್ತಾಗಿ ಬಂದಿದ್ದು, ಅನೇಕ ಕೇಸ್ಗಳು ನಮ್ಮ ಮೇಲೂ ಇತ್ತು. ವಿದ್ಯಾರ್ಥಿ ಹೋರಾಟದಲ್ಲಿ ನಾವು ABVP ಕಾರ್ಯಕರ್ತ ಇರಬೇಕಾದ್ರೆ ಅನೇಕ ಹೋರಾಟಗಳು ಮಾಡಿದ ಕೇಸ್ಗಳಿದ್ದೀವಿ. ಆದರೆ ನಾಗೇಂದ್ರ ಅವರ ವಿಚಾರ ಯಾಕೆ ಒಂದು ರೀತಿಯ ಡಿಫ್ರೆನ್ಸ್ ಅಂದರೆ, ನೇರವಾಗಿ ಖಜಾನೆಗೆ. ಯಾವ ವಾಲ್ಮೀಕಿ ಸಮಾಜ ಅಲ್ಲ ಕೇಳಿ, ಸಿದ್ದರಾಮಯ್ಯನವರು ಸದಾ ಬಬ್ಬೆ ಹೊಡಿತಾರಲ್ಲ, ನಾನು ಅಹಿಂದ ವರ್ಗದ ಚಾಂಪಿಯನ್, ನಾನು ದಮನಿತರು ಶೋಷಿತರು ಅಂತ ಹೇಳ್ತಾರಲ್ಲ, ಅದೇ ಸಮಾಜದ ಹಣದಿಂದ ಲೂಟಿ ಮಾಡಿದಾರ್ರಿ ಸ್ವಾಮಿ. ಅದನ್ನೇ ನಾನು ಹೇಳ್ತಿರೋಂಥದ್ದು. ನೀವೇನ್ ಮಾಡ್ಬೇಕಂದ್ರೆ, ನಾಗೇಂದ್ರ ಅವರದ ಪ್ರತಿಭಟನೆ ಮಾಡ್ಬೇಕಾದ್ರೆ ಫ್ರೀಡಂ ಪಾರ್ಕ್ ಇದೆ, ಗಾಂಧಿ ತಾಟದಲ್ಲಿದೆ, ಅದು ಅಲ್ಲಿ ಹೋರಾಟ ಮಾಡಿ ರಾಜೀನಾಮೆ ಕೇಳಬೇಕು. ಒಂದನೇದ್ದು. ಎರಡನೇದ್ದು ಏನಂತೆ, ಸದನವನ್ನು ಹಾಳು ಮಾಡಲಾರದೆ ಬರ ಪರಿಹಾರರಾಗಲಿ. ಇವತ್ತು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ರೈತರು ಸುಮಾರು ಬೋರ್ ಕೊಡಿಸಿದ್ದಾರೆ. ಅವರಿಗೆ ಇನ್ನೂವರೆಗೆ ಪಂಪ್ಸೆಟ್ ಕೊಟ್ಟಿಲ್ಲ, ಅವ್ರಿಗೆ ಸಾಮಗ್ರಿಗಳನ್ನ ಕೊಟ್ಟಿಲ್ಲ, ಕರೆಂಟನ್ನು ವ್ಯವಸ್ಥೆ ಮಾಡಿಲ್ಲ, ಮತ್ತು ರೈತರಿಗೆ ಏನು ಸಾಮಗ್ರಿಗಳು ಕೊಟ್ಟಿಲ್ಲ. ಇವತ್ತು ರೈತರು ಗೋಳಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲಬುರಗಿ ಎಲ್ಲ ನಾನು ಒಂದು ನಮ್ಮ ಟೀಮನ್ನು ಕರ್ಕೊಂಡು ಶೋಧನೆ ಮಾಡಿದ್ದೀನಿ, ವರದಿ ತಂದಿದ್ದೀನಿ. ಅದಕ್ಕೆ ದಯವಿಟ್ಟು ಸದನ ಒಳಗೆ ಸೋಮವಾರ ದಿನ ಇದು ಬರ ಪರಿಹಾರ ರೈತರ ಬಗ್ಗೆ, ಬೆಳೆ ವಿಮೆ ಫಸಲು ಮಾಡೋದು, ಅದ ರೈತರ ಆತ್ಮಹತ್ಯೆ ವಿಷಯ ಇರಬಹುದು, ಸಾಲ ಮನ್ನಾ ಇರಬಹುದು, ಹಲವಾರು ವಿಷಯಗಳನ್ನ JDS ಮತ್ತು BJP ಅವರು ಸೇರಿಕೊಂಡು ಆ ಆಡಳಿತ ಪಕ್ಷವನ್ನ ತರಾಟೆ ತೆಗೆದುಕೊಂಡು ಸೋಮವಾರ ಸದನ ಒಳಗೆ ಚರ್ಚೆ ಮಾಡ್ಕೊಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾಗೇಂದ್ರ ಬಾಬು ಅವರು ಉತ್ತರ ಕೊಡಲಿ. ಯಾವುದೇ ಅಧಿಕಾರ ಇಲ್ಲ ಅಂದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು 89 ಹೆಚ್ಚು ಕಡಿಮೆ 90 ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು
ಕಟ್ಟ ಕಡೆಯ ಕೊಟ್ಟಿದ್ದಾರೆ, ನೋಡಿದ್ದೀರಿ ನೀವು ಉತ್ತರ ಕರ್ನಾಟಕ ಸೇರಿ. ಕಟ್ಟ ಕಡೆಯ ಕಾರ್ಯಕರ್ತನ ತನಕ ಅಲ್ಲ, ಕಟ್ಟ ಕಡೆಯ ರೈತನ ತನಕ ಕೂಡ ಸಮಸ್ಯೆಗಳನ್ನ ಆಲೈಸಿದ್ರು. ಅವನ್ನೆಲ್ಲ ತಂದು ಸರ್ಕಾರದ ಮುಂದೆ ಇಟ್ವಿ. ಇವತ್ತಿನವರೆಗೂ ಚಕಾರ ಎತ್ತಿಲ್ಲ ಸರ್ಕಾರ. ಅದನ್ನೇ ಹೇಳ್ತಿದ್ದೀನಿ, ಇಲ್ಲಿ ಒಂದು ರೀತಿ ಬಂಡತನದಲ್ಲಿ ಬಿದ್ದಿದ್ದಾರೆ ಇವರು. ಅಧಿಕಾರ ಮುಖ್ಯ. ಇನ್ನು ನೋಡಿ, ಕೆಲವೇ ದಿನಗಳಿರೋದು. ಇಷ್ಟೊಳಗೆ ನಾವೇನೇನು ದೋಚ್ಕೋಬೇಕು, ಇಷ್ಟೊಳಗೆ ನಾವೇನೇನು ಮಾಡ್ಕೋಬೇಕು, ನಾವೆಲ್ಲ ರೆಡಿ ಆಗ್ಬಿಟ್ರೆ ಸಾಕು, ನಮಗೆ ಮುಂದೆ ಯಾರಾದರೂ ಸರ್ಕಾರ ಬರಲಿ. ಈ ಪರಿಸ್ಥಿತಿಯಲ್ಲಿ ಇರುವಂಥ ಧೋರಣೆಯಲ್ಲಿರುವಂಥ ಸಂದರ್ಭದಲ್ಲಿ ನೀವು ಅಭಿವೃದ್ಧಿ ಬಗ್ಗೆ ಬಯಸೋದು ತುಂಬ ಕಷ್ಟ. ಅದಕ್ಕೆ ನಾವು ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದು. ಹೋರಾಟ ಮಾಡ್ತೀವಿ. ಇಂಥ ಭ್ರಷ್ಟ ಸರ್ಕಾರಗಳನ್ನು ತೆಗೆದು ಉತ್ತಮವಾದ ಸರ್ಕಾರ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ರೈತರಿಗೆ, ಬಡವರಿಗೆ ಒಳ್ಳೇದಾಗ್ತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟ ಭರವಸೆ. ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ ಅಂತಂದರೆ ರೈತರಿಗೆ ಫಸ್ಟು ಒಂದು ಅನುಕೂಲ ಮಾಡಬೇಕು. ಏನು ಅಂತಂದರೆ ನಮ್ಮ ದೇವೇಗೌಡರು ಸಾಹೇಬರು 94 ವರ್ಷ ವಯಸ್ಸಲ್ಲಿನೂ ಬಂದು 8 ಅವರಿಂದ 10 ಅವರ್ ಕೂತ್ಕೊಂಡು ನಿರಾಹಾರ ದೀಕ್ಷೆ ಮಾಡಿದ್ದಾರೆ ಅಂತಂದರೆ ಅವರಿಗೆ ನಾವು ಏರ್ಸಾಬ್ ಅಂತ ಹೇಳಬೇಕು. ಒಂದು ವಿಷಯ. ಎರಡನೇದು ಏನು ಅಂತಂದರೆ ಬಿಡದಿ ವಿಚಾರಕ್ಕೆ 9,000 7,000 ಎಕರೆ ಜಮೀನು ಅಕ್ವೈರ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಅವ್ರಿಗೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರಿಂದ ನಾನು ಒಂದು ಯೋಚನೆ ಮಾಡಿದ್ದೀನಿ. ಇದು ಎಲ್ಲ ಪಕ್ಷದವ್ರಿಗೂ ವಿಷಯ ತಿಳಿಸ್ಬೇಕು. ಹೆಂಗೆ ತಿಳಿಸ್ಬೇಕು ಅಂತಂದರೆ, ಅಲ್ಲಿ 7,000 ಎಕರೆ ಇರಲಿ, 7,600 ಎಕರೆ ಇರಲಿ, 8,000 ಎಕರೆ ಇರಲಿ, 9,000 ಎಕರೆ ಇರಲಿ, ಆ ಜಮೀನು ವಿಚಾರ ಬಿಟ್ಟುಬಿಡಬೇಕು. ಯಾಕೆ ಅಂತಂದರೆ ನಾನು ಹೇಳ್ತಾ ಇರೋದು, ಆ ಜಮೀನು ಆ ರೈತರು ಇದ್ರೇ ಇವತ್ತು ತರಕಾರಿ, ಹಾಲು, ಪ್ರತಿಯೊಂದು ವಿಚಾರಕ್ಕೆ ಭತ್ತ ಆಗಲಿ, ರಾಗಿ ಆಗಲಿ ಕರ್ನಾಟಕಕ್ಕೆ ಬರ್ತಾ ಇರೋದು. ಅದಕ್ಕೋಸ್ಕರದಿಂದ ಆ ಜಮೀನು ವಿಚಾರ ಬಿಟ್ಬಿಟ್ಟು DK ಶಿವಕುಮಾರ್ ಸಾಹೇಬರಿಗೆ ಒಂದು ಹೊಸದಾಗಿ ಒಂದು ಯೋಚನೆ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅರೆ 10 ಲಕ್ಷ ಮರಗಳು ಕಡಿಬೇಕಾಗುತ್ತೆ. ಒಂದು ದಿನಕ್ಕೆ ಹೈನುಗಾರಿಕೆ 6,000 ಲೀಟ್ರ್ ಹಾಲು ಬರುತ್ತೆ. ಒಂದು ಕಡೆಯಿಂದ ನೋಡಿದ್ರೆ ನಿಮಗೆ ರೇಷ್ಮೆ ಬೆಳೀತಾರೆ, ಹೂವು, ಹಣ್ಣು, ಆಮೇಲೆ ಸಣ್ಣ ಅತಿ ಸಣ್ಣ ರೈತರ ಪರಿಸ್ಥಿತಿ, 1 ಕುಂಟೆ 2 ಕುಂಟೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮನವರಿಕೆ ಪ್ರಶ್ನೆ ಅಲ್ಲ ಸರ್, ಕ್ಷಮೆ ಇರಲಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ 80% ಜನ ಒಪ್ಪಿದ್ದಾರೆ, 80% ಜನ ಒಪ್ಪಿದ್ದಾರೆ, ಶ್ವೇತಪತ್ರ ಹೊರಡಿಸಿ. ಬಹುಶಃ ಈ ಅಧಿವೇಶನದಲ್ಲಿ JDSನವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರವನ್ನ ಪ್ರಶ್ನೆ ಮಾಡಿದಿದ್ರೆ ಅನಿವಾರ್ಯ ಆಗ್ತಾ ಇತ್ತು. ಎಷ್ಟು ಜನ ರೈತರು ಒಪ್ಪಿದ್ದಾರೆ, ಎಷ್ಟು ಜನ ಒಪ್ಪಿಲ್ಲ ಅನ್ನೋದ್ರ ಲೆಕ್ಕ ಕೊಡ್ಲಿಕ್ಕೆ. ಸರ್, ನಿಮಗೂ ಗೊತ್ತಿದೆ, ಆನ್ ದ ಫ್ಲೋರ್ ಕೊಟ್ಟ ಲೆಕ್ಕ ಆನ್ ರೆಕಾರ್ಡ್ಸ್ ಹೋಗುತ್ತೆ. ಸುಳ್ಳು ಹೇಳೋಂಗಿಲ್ಲ ಸರ್ಕಾರ. ನಿಮಗೆ ಬೇಕಾಗಿದ್ದ ಲೆಕ್ಕ ಸಿಕ್ತಿತ್ತು, ಬಟ್ ಪಡ್ಕೊಳ್ಳಕ್ ನೀವು ತಯಾರಿಲ್ಲ. ನಿಮಗೆ 1 ನಿಮಿಷ ತಯಾರಿಲ್ಲ ಅಂತಕ್ಕಂಥದ್ದು ದಯವಿಟ್ಟು ತಪ್ಪು ಸಂದೇಶ ಬೇಡ. ಒಂದು ಸದನದಲ್ಲಿ ಯಾವುದೇ ನಾವು ವಿಚಾರವನ್ನು ಎತ್ಕೊಂಡಂಥ ಸಂದರ್ಭದಲ್ಲಿ ಈ ಸರ್ಕಾರದಿಂದ ಯಾವುದೇ ಉತ್ತರ ಬರ್ತಾ ಇರಲಿಲ್ಲ. ಕೇವಲ ಸದನ ಅಂತಕ್ಕಂಥದಕ್ಕಿಂತ ಹೊರಗಡೆ ನಾವೇನು ಹೋರಾಟ ಮಾಡಿದ್ವಿ. ಆಗಲೇ ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು, ಶ್ರೀಮಾನ್ ದೇವೇಗೌಡರು 94 ವಯಸ್ಸಿನಲ್ಲೂ ಕೂಡ ಅಲ್ಲಿ ಬಂದು ಅವ್ರ ಕೈಲಾಗಲ್ಲ ಕೂತ್ಕೊಳ್ಳೋದಕ್ಕೆ ಜನಪರವಾಗಿ ಬಂದು ಕೂತಿದ್ದಾರೆ. ಯಾಕೆ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ವಾ? ಅವತ್ತು ನೀವು ಹೊರಡಿಸ್ಬೇಕಾಗಿತ್ತ ಅಧಿಕಾರಿಗಳು, ನಾವು ಕೇವಲ ಒಂದು ಮುಚ್ಚಳಿಕೆ ಬರ್ಕೊಡಿ ಸಾಕು, ನಾವು ಕೊಡ್ತಿದ್ದೀವಿ ಅನ್ನೋರ ಹತ್ರ ತಗೋತೀವಿ, ಕೊಡದೇ ಇರೋರಿಗೆ ಬರ್ಕೊಡಿ, ನಾವು ಇವ್ರು ತಗೋತಾ ಇಲ್ಲ ಅಂತಕ್ಕಂಥದ್ದು ಕೊಡೋಕ್ಕೆ ಅಧಿಕಾರಿಗಳೇ ರೆಡಿ ಇಲ್ಲ. ಅಲ್ಲಿ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ಅವ್ರು ಯಾವ ರೀತಿ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಅವರು ಬಂಡಿಗೆ ಬಿದ್ದಿದ್ದಾರೆ, ಅವ್ರಿಗೆ ಗೊತ್ತಿದೆ ಅವ್ರಿಗೆ ಕಾಲಹರಣ ಮಾಡಬೇಕು. ಒಂದೇ ಒಂದು ಮಾತನ್ನ ಸೂಕ್ಷ್ಮ ಒಂದು ನಿಮಿಷ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಿದ್ದೀನಿ. ಕಳೆದ ಈ ಸರ್ಕಾರ ಬಂದ ದಿವಸದಿಂದ ಕೂಡ ಉಚಿತಗಳು ಮತ್ತೊಂದು ಅಂದ್ಕೊಂಡು ಯಾವ ಒಂದು ಹಣವನ್ನು ಪೋಲ್ ಮಾಡಿದ್ರು, ಒಂದೊಂದು ವಾರಕ್ಕೆ ಒಂದು ವಿಷಯ ತಗೋತಾರೆ. ಬಿಡ್ದಿದ್ದು ನಮ್ಮ ವಿಚಾರ ಇತ್ತಾ, 1 ವಾರ ತಳ್ಕೊಂಡ್ರು. ಈಗ ಯಾವುದು ನಮ್ಮ ನೈಸ್ ವಿಷಯ ಬಂತ ತಳ್ಕೊಂಡ್ರು. ಈಗ ನಾವು ಇಷ್ಟೋ ತನಕ ನಾಗೇಂದ್ರ ಅದು, ಯಾಕೆಂದ್ರೆ ಸದನದಲ್ಲಿ ದುಡ್ಡಿಲ್ಲ ಅವ್ರ ಹತ್ರ. ಇವಾಗ ನಾಗೇಂದ್ರ ಅಡ್ಡ ಇಟ್ಟರೆ 10 ದಿನ ಕಳ್ಕೊತೀವಿ, ಮುಗ್ದಾಯ್ತು. 11 ದಿನ ಇನ್ನೊಂದು ವಿಷಯ ಬರುತ್ತೆ. 35 ವಿಷಯಗಳು ಈ ರೀತಿ ತೆಗೆದು ಕಾಲಹರಣ ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷ ತಳ್ಳಿಬಿಡೋಣ ಸಾಕು, ನಮ್ಮಪ್ಪ ನಮ್ಮ ಸರ್ಕಾರ ಮುಗೀತು, ನಾವು ಸೇಫ್ ಆಗಿರ್ತೀವಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇವರೇನಿದ್ದಾರೆ. ರಾಜ್ಯದ ಎಲ್ಲ 5.25 ಕೋಟಿ ಜನ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಸರ್ಕಾರಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕಾಲ ಹತ್ತಿರದಲ್ಲಿದೆ. ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ನನ್ನ ಪ್ರಶ್ನೆ ಇತ್ತಾಳ್ ಸರ್ಗೆ. ಸರ್, ಇವತ್ತು ಏನು ಪ್ರಜಾಪ್ರಭುತ್ವದ ಸೌಂದರ್ಯ ಒಂದು ಗದ್ದಲದಲ್ಲ ಸರ್, ಒಂದು ಆರೋಗ್ಯಕರ ಚರ್ಚೆಯಲ್ಲಿದೆ. ಆದರೆ ಇವತ್ತು ನಮ್ಮ ಅಧಿವೇಶನದಲ್ಲಿ ಏನಾಗ್ತೈತೆ ಅಂದರೆ ಬರೀ ಗಲಾಟೆ ಗಲಾಟೆ ಗಲಾಟೆ. ಇದೇ ಇವ್ರು ಮಾಡ್ತಾರ ಒಂದು ಮಾದರಿ ಸಂಸತ್ ಅಧಿವೇಶನ ಅಂತ ಒಂದು ಅನ್ಸುತ್ತೆ. ಯಾಕಂದರೆ ಇವತ್ತು ಈ ಅಧಿವೇಶನಕ್ಕೆ ಪ್ರತಿ ಶಾಲೆ ಮಕ್ಕಳು ಅಲ್ಲಿ ಹೋಗಿ ವೀಕ್ಷಣೆಗೆ ಹೋಗ್ತಾರೆ ಸರ್. ವೀಕ್ಷಣೆಗೆ ಹೋಗೋಕ್ಕೆ ಮುಂಚೆ ಟೀಚರ್ಸ್ ಏನಂತಾರಂದರೆ, ನೀವು ಕ್ಲಾಸ್ ರೂಮಲ್ಲಿ ಫಿಶ್ ಮಾರ್ಕೆಟ್ ಥರ ಅಲ್ಲಿ ವರ್ತನೆ ಮಾಡಬೇಡಿ ಅಂತಾರೆ ಹೇಳ್ತಾರೆ. ಆದರೆ ಅಲ್ಲಿ ಏನಾಗ್ತೈತೆ ಸರ್, ಅಲ್ಲಿ ಯಾವ ಮಾರ್ಕೆಟು ತೋರಿಸ್ತವ್ರೆ ಇವರು ಅವ್ರಿಗೆ ಅಂತ ಗೊತ್ತಾಗ್ತಲ್ಲ. ಸೊ ನಮಗೆ ಮಾದರಿ ಅಧಿವೇಶನ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಪ್ಲಸ್ ಇವರು ನಾಗೇಂದ್ರರವರು ರಾಜೀನಾಮೆ ಕೇಳ್ತಾ ಇದ್ದಾರಲ್ವ, ಕಾರ್ಯಕರ್ತರೆಲ್ಲ ಏನು ಮನೇಲಿ ಬೀಗ ಹಾಕ್ಕೊಂಡಿದಾರ ಅಥವಾ ಹಬ್ಬ ಮಾಡ್ತವ್ರ? ಫ್ರೀಡಮ್ ಪಾರ್ಕಲ್ಲಿ ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡಲಿ. ಇವರು ಒಂದು ಏನು ಬೇರೆ ಒಂದು ಪರಿಹಾರ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದರೆ ಇವತ್ತು ಜನರು ದುಡ್ಡು
ಅಲ್ಲಿ ಖರ್ಚು ಮಾಡಿ ವ್ಯರ್ಥ ಆಗ್ತೈತೆ ಸರ್. ಯಾಕಂದ್ರೆ ಅಧಿವೇಶನಕ್ಕೆ 11 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಊಟದ ಟೈಮ್ ಊಟಕ್ಕೆ ಕೊಟ್ಟೋಗ್ತಾರೆ. ಊಟದ ಟೈಮಲ್ಲೂ ನೀವು ಇದನ್ನೇ ಮಾಡ್ರಿ. ನೀವು ಮಕ್ಕಳ ಬಗ್ಗೆ ಹೇಳಿದ್ರಲ್ಲ, ಫಿಶ್ ಮಾರ್ಕೆಟ್ ಥರ ಮಾತಾಡ್ಬಿಡಿ ಅಂತ. ನಮ್ಮ ಕಾಲೇಜಲ್ಲಿ ಹೋಗಿ ನಮ್ಮ ಮೇಸ್ಟ್ರು ಹೇಳ್ತಿದ್ರು, ನಾವು ಗಲಾಟೆ ಮಾಡಿದ್ರೆ, ಶಟ್ ಅಪ್ ದಿಸ್ ನಾಟ್ ಪಾರ್ಲಿಮೆಂಟ್ ಅಂತ. ಹೀಗಿರುವಾಗ ಅಲ್ಲಿಗೆ ಬಂದಿದೆ ಪರಿಸ್ಥಿತಿ, ಹಾಗೆ ಬಂದಿದೆ. ಬಟ್ ಅದನ್ನು ತಿದ್ದಿಕೋಬೇಕಾದವರು ಆ ತಿದ್ದಿಕೊಳ್ಳೋ ಮೈಂಡ್ ಸೆಟ್ಟಲ್ಲಿ ಇಲ್ಲ. ಮತ್ತು ಇನ್ನೊಂದು, ಆ ರೀತಿಯ ಸಂವೇದನಶೀಲತೆ ಇದ್ದವರನ್ನು, ಅಷ್ಟು ಪ್ರಬುದ್ಧತೆ ಇದ್ದವರನ್ನು ನಾವು ಆರಿಸಿ ಕಳಿಸ್ತಾ ಇಲ್ಲ. ಈಗ ನಾಗೇಂದ್ರ ವಿಚಾರದಲ್ಲಿ ನೋಡಿ, ಈ ನಾಗೇಂದ್ರ ವಿಚಾರದಲ್ಲಿ ಈಗ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಮತ್ತೆ ಒಳಗೆ ಬರಬೇಕಾದ್ರೆ ಯಾವ ನೈತಿಕ ಹೊಣೆಗಾರಿಕೆಯನ್ನು ಇಳಿಸಿ ಇಟ್ಟುಬಿಟ್ಟು ಒಳಗಡೆ ಬಂದರು? ಹೊತ್ತಿದ್ದ ನೈತಿಕ ಹೊಣೆಗಾರಿಕೆಯನ್ನು ಯಾರು ತಗೊಂಡ್ಬಿಟ್ರು ಅದನ್ನು? ಅದು ಆ ವ್ಯಕ್ತಿ ಚಾರಿತ್ರ್ಯ, ಅದು ಇಟ್ ಈಸ್ ಹೀಸ್ ಇಂಟಿಗ್ರಿಟಿ. ಅದರ ಆಚೆಗೆ ಪಕ್ಷಕ್ಕೊಂದು ಇಂಟಿಗ್ರಿಟಿ ಬೇಕಾಗ್ತದೆ. ಯಾವ ಸಿದ್ದರಾಮಯ್ಯ ರಾಜಕೀಯ ಕೆಟ್ಟೋಗಿದೆ, ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಬರೆದ್ರಲ್ಲ, ನಾನು ಇನ್ನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ, ಎಲ್ಲ ಕೆಟ್ಟೋಗಿದೆ ಪರಿಸ್ಥಿತಿ ಹಾಗೆ ಅಂತೇಳಿ, ಈಗ ಮಾತಾಡಬೇಕು. ಇದೊಂದು ಅವಕಾಶ ಅವ್ರಿಗೆ ಸುಧಾರಿಸೋದಕ್ಕೆ. ಆಮೇಲೆ ಆದಿನಾರಾಯಣ್ ಮಾತಾಡಿದ್ರಲ್ಲ, ಇಲ್ಲಿ ಗೂಂಡಾಗಿರಿ, ಅವರು ಕ್ರಿಮಿನಲ್, ಅದೆಲ್ಲ ಒಂದು ಆರೋಪ ಮಾಡಿದ್ರು ಜನರಲ್ ಆಗಿ, ವಿಶೇಷವಾಗಿ BJP ಮತ್ತು JDS ಮೇಲೆ. ಆದರೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಕರಪ್ಷನ್ ಎರಡೂ ಇಂಟರ್ಲಿಂಕ್ಡ್ ಇದು. ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂದರೆ ರೇಪಿಸ್ಟ್ಗಳು, ಮರ್ಡರ್ಸ್ಗಳು, ಡಕಾಯಿತರು ಕೂಡ MP ಆಗಿದ್ದಾರೆ ನಮ್ಮಲ್ಲಿ. ಪುಲಂದಿ ವಾಸ್ ಎನ್ MP. ಪುಲಂದಿ ವಾಸ್ ಎನ್ MP. ಬಟ್ ಆಕೆ ಡಕಾಯಿತ ಅಂತ ಮಾತ್ರ ನಾನು ನೋಡಬೇಕಾ? ಅದು ಬೇರೆ ವಿಚಾರ, ಅದು ಬೇರೆ ಸಂವಾದ, ಬೇರೆನೇ ಅದು. ಆದರೆ ಇಲ್ಲಿ ಅನೇಕ ಕ್ರಿಮಿನಲ್ಗಳು ರಾಜಕೀಯಕ್ಕೆ ಬರೋ ಅವಕಾಶ ಅಥವಾ ಸಂದರ್ಭ ಹೇಗೆ ಬಂತು, ಎಲ್ಲಿಂದ ಶುರುವಾಯಿತು, ಯಾರು ಹಾಜಿ ಮಸ್ತಾನ್ ತಗೊಂಬಂದ್ರು ಪಾಲಿಟಿಕ್ಸ್ಗೆ? ಬಿಜೆಪಿಯವರೇ ವೀರಪ್ಪನ್ ಮಗಳಿಗೆ. ಹೌದೌದು, ಅಲ್ಲ BJP ಮಗಳು, ವೀರಪ್ಪನ ಮಗಳು ಹೇಳಿದ್ಲು, ಪ್ರಧಾನಮಂತ್ರಿ ನೋಡಿದ್ರೆ ನಮ್ಮ ತಂದೆ ನೆನಪಾಗ್ತಾನೆ ನನಗೆ ಅಂತ ಹೇಳಿ. ಅದೆಲ್ಲ ಸರಿ. ಈ ಡೈಲಾಗ್ ಆದ್ರೆ ಈ ಭ್ರಷ್ಟಾಚಾರಕ್ಕೆ, ಕ್ರಿಮಿನಲೈಸೇಷನ್ ಪಾಲಿಟಿಕ್ಸ್ಗೆ ಯಾವುದೇ ಒಂದು BJP, ಕಾಂಗ್ರೆಸ್, JDS ಪಕ್ಷ ಮಾತ್ರ ಹೊಣೆಗಾರಿಕೆ ಮಾಡೋಕ್ಕಾಗೋದಿಲ್ಲ. ಇದು ಒಟ್ಟಾರೆಯಾಗಿ ವ್ಯವಸ್ಥೆ ಅಷ್ಟು ಕೆಟ್ಟೋಗ್ಬಿಟ್ಟಿದೆ, ಒಟ್ಟಾರೆಯಾಗಿ. ಅವ್ರ ಜವಾಬ್ದಾರಿ ಹೇಳಾಗಿಲ್ಲ, ಜನರ ಜವಾಬ್ದಾರಿ. ಬಟ್ ಹಾಗಂತ ನಾವು ಎಲ್ಲರೂ ಜನರನ್ನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ನೀವು ಆದರ್ಶವನ್ನು ತೋರಿಸಿದಾಗ ಅವ್ರ ಆದರ್ಶ ಅವ್ರು ಬರ್ತಾರೆ. ನೀವು ರೋಲ್ ಮಾಡೆಲ್ ಆದಾಗ ಅವ್ರು ಅದನ್ನು ಫಾಲೋ ಮಾಡ್ತಾರೆ. ಇಲ್ಲ, ರೋಲ್ ಮಾಡೆಲ್ ಇಲ್ವಲ್ಲ ನಮಗೆ. ಈಗ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 16,000 ಕೋಟಿ ನಮ್ಮ ಕರ್ನಾಟಕದ ಟ್ಯಾಕ್ಸ್ ದುಡ್ಡು ಗುಜರಾತ್ಗೆ ಹೋಗ್ತಾ ಇದೆ ಅಂತ. ಗುಜರಾತ್ಗೆ ಹೋಗ್ತಾ ಇದ್ದೆ ಅವ್ರು ಹೇಳಿದೆ, ನಾನಲ್ಲ. ಆ ದುಡ್ಡು ಗುಜರಾತ್ಗೆ ಹೋಗ್ತಾ ಇದ್ದೆ 16,000 ಕೋಟಿ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದಾರೆ. ಕರ್ನಾಟಕ ದುಡ್ಡು, ಟ್ಯಾಕ್ಸ್ ದುಡ್ಡು 16,000 ಕೋಟಿ ಗುಜರಾತ್ಗೆ ಹೋಗುತ್ತೆ. ಆ ಗುಜರಾತಲ್ಲಿ BJP ಸರ್ಕಾರ ಅಲ್ಲಿನೂ ಅದೇ ಭ್ರಷ್ಟಾಚಾರನೇ ಮಾಡ್ತಾ ಇದ್ದಾರಲ್ಲ, ಆ ದುಡ್ಡನ್ನ ಒಳ್ಳೆದಕ್ಕೆ ಉಪಯೋಗಿಸ್ತಾರಾ ಹೇಳಿ? ಅಲ್ವಾ? ಬಟ್ ಭ್ರಷ್ಟಾಚಾರದ ಬಗ್ಗೆ 3% ಮಾತಾಡಲೇಬಾರ್ದು ಅಂತ ನನ್ನ ಯಾಕಂದ್ರೆ 3 ಜನನು ಭ್ರಷ್ಟಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ ಇದ್ದು ಆಡಳಿತ ನಡೆಸಿದ್ರು, ಯಾಕೆ ಮಾತಾಡ್ತೀವಿ ಭ್ರಷ್ಟಾಚಾರದ ಬಗ್ಗೆ? ಪಂಜಾಬ್ ಅಲ್ಲೂ ಅದೇ ನಡೀತಾ ಇರೋದಪ್ಪ. ಪ್ರಶ್ನೆ ಕೇಳಿ ಸರ್, ಪ್ರಶ್ನೆ ಕೇಳಿ. ನಮಸ್ಕಾರ. ಮೊದಲನೇ ಇದು ನಮ್ಮ ಹಿತ್ನಾಳ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ಅವರು ಪೋಸ್ಟ್ ತಕ್ಕಂಗೆ ಅವ್ರು ಮಾತಾಡ್ತಾ ಇದ್ದಾರೆ, ಅದಕ್ಕೊಂದು ಅವ್ರು ನಮಗೆ ಖುಷಿ. ಯಾಕೆಂದರೆ ನಾನು ಪತ್ರಕರ್ತ, ಸಂಜೀವನಿ ಸ್ಟಾರ್ಟ್ ಮಾಡಿದವರು, ಅದಕ್ಕೋಸ್ಕರ ಅವ್ರಿಗೆ ಇವತ್ತೊಂದು ಸ್ವಲ್ಪ ಹೇಳಿದ್ವಿ. ಅವ್ರು ಒಂದು ಒಳ್ಳೆ ಇದು ಮಾಡಿದರು, ನಮಗೆ ಖುಷಿ ಆಯಿತು. ಆಮೇಲೆ ಈ ರಾಜಕೀಯಕ್ಕೆ ಮಂತ್ರಿಗಳಾಗೋದಕ್ಕೆ, ಈ MLA ಆಗೋದಕ್ಕೆ ಇವರು ಬರೀ ಈ ಹಳ್ಳಿಗಳ ಕಡೆ ಗ್ಯಾಂಗ್ಗಳು ಕಟ್ಕೊತಾರಲ್ಲ, ಏರಿಯಾಕ್ಕೆ ನಾನು ಡಾನ್ ಅಂತ. ಆ ರೀತಿಯಲ್ಲಿ ನೀವು ಜೈಲಿಗೆ ಹೋಗಿ ಬಂದ್ರೇ ನಾನು MLA ಆಗೋದು, ಮಂತ್ರಿ ಆಗೋದು, ಈ ಥರದಲ್ಲಿ ಏನಾರು ಗುರಿ ಇಟ್ಕೊಂಡು ಏನಾರು ಆಗ್ತಾ ಇದ್ದೀರಿ ಅಂತ. ಯಾರಲ್ಲಿ 70 ವರ್ಷ ಹಾಳು ಮಾಡಿರೋದು ಸಾಕಪ್ಪ ನೀವೆಲ್ಲ. ಒಂದು ನಿಮಿಷ, ಎಲ್ಲ ಸೌತ್ ಕರ್ನಾಟಕದಲ್ಲಿ ಬರೀದೇ ಅದನ್ನೇ ಕ್ವಶನ್ ಮಾಡ್ತೀರಿ ಹೊರತು ಉತ್ತರ ಕರ್ನಾಟಕದ ಕ್ವಶನ್ ಯಾಕೆ ಮಾಡಲ್ಲ ನೀವು? ಅವ್ರು ಏನು ಮಾಡಿದ್ದಾರೆ? ಇಲ್ಲಿ ಬಿಡದಿ ಮಾಡೋದಕ್ಕಿಂತ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡ್ರಿ, ಫ್ಯಾಕ್ಟ್ರಿ ಮಾಡ್ರಿ, ಕಂಪನಿ ಮಾಡ್ರಿ, ಅದನ್ನ ಯಾಕೆ ಮಾಡ್ತಾ ಇಲ್ಲ? ಇವತ್ತಿನ ಚರ್ಚೆ ಬರೀ ಬಿಡದಿ ಅಲ್ಲ, ಕಲಾಪಗಳು ಕಲಹದಲ್ಲೇ ಮುಗಿದು ಹೋಗಿ ಚರ್ಚೆನೇ ಆಗದೆ ಅನೇಕ ಬಿಲ್ಗಳು ಪಾಸ್ ಆಗೋದನ್ನ ನಾವು ನೋಡ್ಬಿಟ್ಟಿದೀವಿ ಸರ್. ಮೇಲೂ ಹಾಗೆ ರಾಜ್ಯಗಳಲ್ಲೂ ಹಾಗೆ. ಇದು ಎಷ್ಟು ಅಪಾಯ ಅಂತ ಹೇಳಿ
ಇಟ್ ಈಸ್ ಅಲ್ಲ, ಸದನ ನಡೆಯೋದಕ್ಕೇನೆ ದರ್ ಸಮಥಿಂಗ್ ಕಾಲ್ಡ್ ಬಿಸ್ನೆಸ್ ಆಫ್ ದ ಹೌಸ್. ಅದಕ್ಕೊಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಆ ಕಮಿಟಿಯಲ್ಲಿ ಇಂತಿಂಥ ವಿಚಾರಗಳು ಚರ್ಚೆ ಮಾಡಬೇಕು, ಇಂತಿಂಥ ಬಿಲ್ಗಳು, ಇಂತಿಂಥ ಮಸೂದೆಗಳನ್ನು ಪಾಸ್ ಮಾಡಬೇಕು, ಇಂಥ ದಿನಗಳು ಜಾಯಿಂಟ್ ಹೌಸ್ ಕಮಿಟಿಗೆ ರೆಫರ್ ಮಾಡಬೇಕು ಅಥವಾ ಕೇಂದ್ರದಲ್ಲಿ JPCಗೆ ರೆಫರ್, ಅವೆಲ್ಲ ಒಂದು ನಡಾವಳಿಗೆ ಇರ್ತವೆ. ಆ ನಡಾವಳಿಯನ್ನು ಹೊರತಾದ ಡೆವಲಪ್ಮೆಂಟ್ ಇದೆಲ್ಲ ಆನ್ ದ ಇನ್ ದ ಹೌಸ್ ಡೆವಲಪ್ಮೆಂಟ್ ಇವೆಲ್ಲ. ಹೀಗಿರುವಾಗ ಡೆಫಿನೆಟ್ ಇಟ್ ಇಸ್ ಅ ಲಾಸ್. ಆದರೆ ಮತ್ತೆ ಬರೋದಾದರೆ ಹಳೆಯ ಕಂಪ್ಯಾರಿಸನ್ ಕೇಂದ್ರ ಮತ್ತು ಇಲ್ಲಿನ ವಿಚಾರದಲ್ಲಿ, ದೇವೇಂದ್ರ ಪ್ರಧಾನ್ ವಿಚಾರದಲ್ಲಿ ಏನಾಯಿತು ಅಂದರೆ, ಕೇಂದ್ರ ಸರ್ಕಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕೆಲವೊಂದು ಬಿಲ್ಗಳನ್ನು ಅರ್ಜೆಂಟಾಗಿ ಚರ್ಚೆಗೆ ತರಲೇಬೇಕಿತ್ತು, ಅದನ್ನು ಪಾಸ್ ಮಾಡಿಸ್ಲೇಬೇಕಿತ್ತು. ಹಾಗೆ ನೋಡಿದರೆ ರೈತರಲ್ಲಿ ವರ್ಷಗಟ್ಟಲೆ ಧರಣಿ ಕೂತಿದ್ರು, ಕೇರ್ ಮಾಡಿರಲಿಲ್ಲ. ಆದರೆ ಈ ವಿದ್ಯಾರ್ಥಿಗಳು 4-5 ವಾರಗಳಲ್ಲೇ ಧರಣಿ ಕೂತಿದ್ರು. ಅಷ್ಟರಲ್ಲೇ ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡು ರಾಜೀನಾಮೆ ಕೊಡಿಸ್ಬಿಟ್ರು, ಸದನ ನಡೀಲಿ ಅಂತ. ಯಾಕಂದರೆ ಸದನ ನಡೆಸುವ ಅನಿವಾರ್ಯತೆ ಅವರ ಮೇಲಿತ್ತು. ಮತ್ತು ಇನ್ನೊಂದು, ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕವಾಗಿ ಮಾತಾಡೋದಾದರೆ, ಸದನವನ್ನು ನಡೆಸುವ ಜವಾಬ್ದಾರಿ ಯಾವಾಗಲೂ ಸರ್ಕಾರದ್ದು, ವಿರೋಧ ಪಕ್ಷದ್ದಲ್ಲ, ಸರ್ಕಾರದ ಜವಾಬ್ದಾರಿ. ಹೀಗಿರುವಾಗ ಆ ಸರ್ಕಾರಕ್ಕೆ ಅದೊಂದು ಆದ್ಯತೆ ಇತ್ತು, ಇಂಥ ಬಿಲ್ಗಳನ್ನ ಪಾಸ್ ಮಾಡಲೇಬೇಕು ಅಂತ. ಆ ಬಿಲ್ಗಳು ಸರಿನೋ ತಪ್ಪೋ ನಾನು ಬೇರೆ ಚರ್ಚೆ ಅದು. ಆದರೆ ಅದಕ್ಕೋಸ್ಕರ ಹಂಗೆ ಮಾಡಿದರು. ಇಲ್ಲಿ ಅಂಥ ಅವಸರನೇ ಇಲ್ವಲ್ಲ ಇವರಿಗೆ. ಕರ್ನಾಟಕ ಸರ್ಕಾರಕ್ಕೆ ಈಗ ಅರ್ಜೆಂಟಾಗಿ ಇಂಥ ಬಿಲ್ಲನ್ನು ಪಾಸ್ ಮಾಡಬೇಕು, ಹಾಗೆ ಅವಸರ ಇಲ್ಲ. ಇದು ವಾಶೌಟ್ ಆದಷ್ಟು ಅವ್ರಿಗೆ ಅನುಕೂಲ. ಕರ್ನಾಟಕ ಸರ್ಕಾರಕ್ಕೆ ಈ ಸದನದಲ್ಲಿ ಏನು ಚರ್ಚೆ ಆಗದೆ ಹೀಗೆ ನಿಂತು ಹೋಗ್ಬಿಟ್ರೆ ಇನ್ನೂ ಹೆಚ್ಚಿನ ಅನುಕೂಲ DK ಶಿವಕುಮಾರ್ ಅವ್ರಿಗೆ. ಯಾಕಂದರೆ ನಿನ್ನೆ ಮೊನ್ನೆ ಅವರು ಸಂಪೂರ್ಣ ರಚನೆ ಆಗಿದೆ. ಆ ಸಂಪುಟ ಸಚಿವರಿಗೆ ಸರಿಯಾಗಿ ಮಾಹಿತಿ ಇನ್ನೂ ಇರೋದಿಲ್ಲ. ಆಯ್ತು, ಒಟ್ಟಾರಾಗಿ ಹಿಂಗೆ ವಿವಾದದಲ್ಲಿ ನಡೆದೋಗ್ಬಿಟ್ರೆ, ನೀವು ಹೇಳಿದಂಗೆ ಕಲಹದಲ್ಲಿ ನಡೆದೋಗ್ಬಿಟ್ರೆ ಬಚಾವಾಗಿಬಿಡ್ತಾರೆ. ಮತ್ತೆ ಮುಂದಿನ ಸದನ ಬರೋವ್ರಿಗೆ ಅವ್ರದ್ದು ತಯಾರಿ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಆ ಅವಕಾಶವನ್ನು BJP ಕೊಡ್ತಿದ್ದಾರೆ ಅವ್ರಿಗೆ, ಯಾಕೆ ಬೇಡ ಅಂತಾರೆ ಅವರು. ನಾನು ಕಾಂಗ್ರೆಸ್ ಅವ್ರಿಗೆ ಒಂದು ಸವಾಲು ಕೇಳ್ತಾ ಇದ್ದೀನಿ. ನಿಮಗೆ ಜಮೀನು ಬೇಕಂತ, ನೀವು ಟೌನ್ ಸಿಟಿ ಮಾಡಬೇಕಂತ ನೀವು ರೈತರ ಜಮೀನುಗಳು ತೊಗೊಳ್ತಾ ಇದ್ದೀರಲ್ಲ, ನನ್ನ ಗಮನಕ್ಕೆ ಒಂದು ಜಾಗ ಐತೆ, ಕೋಲಾರ ಡಿಸ್ಟಿಕ್ಕು KJP ಅಲ್ಲಿ 1000 ಎಕರೆ ಜಮೀನು ಖಾಲಿ ಬಿದ್ದಿದೆ. ಅದಕ್ಕೆ ಯಾಕೆ ಗಮನಕ್ಕೆ ತೊಗೊಬರ್ತಲ್ಲ ಸರ್ ನೀವು? ಖಾಲಿ ಜಾಗ ಸರ್ಕಾರದ ಜಮೀನು ಬಿದ್ದಿದೆಯಲ್ಲ, ರೈತರು ಬೆಳೆ ಬೆಳೆಸ್ತಾ ಇದ್ದೀರಲ್ಲ, ಆ ಜಮೀನು ಇನ್ನೆಂತಕ್ಕೆ ಬೇಕು? ರೈತರು ಜಮೀನು ಬೆಳೆಸೋಕ್ಕೆ ತರಕಾರಿ ಬೆಳೆಸ್ತಾರೆ, ಪ್ರತಿಯೊಂದು ಬೆಳೆಸ್ತಾರೆ, ಹಸುಗಳಿಗೆ ಕುರಿಗಳಿಗೆ ಬೆಳವಣಿಗೆ ಬೇಕಲ್ಲಿ. ನಿಮಗೆ ಖಾಲಿ ಜಮೀನು ಬಿದ್ದಿದೆ, ನಮ್ಮ ಪ್ರೂಫ್ ಐತೆ, ಲೊಕೇಶನ್ ಬೇಕಂತ ಕಳಿಸ್ತೀನಿ. 1000 ಎಕರೆ ಜಮೀನು ಐತೆ, ಸರ್ಕಾರದ ಜಮೀನು, ಅದು ಯಾಕೆ ಹೋಗ್ಬೇಕಲ್ಲ ಸರ್ ನೀವು? ಆಯ್ತು ಸರ್, ಇವತ್ತು ಬಿಡದಿ ವಿಚಾರ ಅಲ್ಲ, ಆದರೂ ನಿಮ್ಮ ಒಪಿನಿಯನ್ನ ನಾನು ತಗೊಳ್ತೀನಿ ಅಷ್ಟೇ. ನಾನೇನು ಹೇಳೋದು ಅಂದರೆ, ನೀವು ಹೇಳಿದ್ರಿ ಒಂದು ಕ್ವಶನ್ ಅದ್ಭುತವಾಗಿ ಹೇಳಿದ್ರಿ, ಇವತ್ತೇ ಘೋಷಣೆ ಮಾಡ್ತೀವಿ, ಬರ ಘೋಷಣೆನ ಇವತ್ತೇ ಮಾಡ್ತೀವಿ ಅಂತ ಹೇಳಿದ್ರಿ. ಹೌದು ಸರ್, ಇಡೀ ಕರ್ನಾಟಕದಲ್ಲಿ ಮಳೆ ಬಂದಿರೋದು ನೀವೆಲ್ಲ ರಿಪೋರ್ಟ್ ತೊಗೋತೀರಾ, ರಿಪೋರ್ಟ್ ತೊಗೊಂಡು ನೀವು ಬರ ಘೋಷಣೆ ಮಾಡ್ತೀನಿ ಅಂತಂದ್ರಿ. ಎಂಟರ್ ಕರ್ನಾಟಕದಲ್ಲಿ ರಿಪೋರ್ಟ್ ತೊಗೊಂಡು ನೀವು ಯಾಕೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ರಿಪೋರ್ಟ್ ತೊಗೊಂಡು ನೀವು ಬರ ಘೋಷಣೆ ಮಾಡ್ತೀರಾ? ಇಲ್ಲ ಒಂದು ಕ್ಷೇತ್ರ, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಬರ ಘೋಷಣೆ ಮಾಡ್ತೀರಾ? ಯಾವ ಕ್ಷೇತ್ರದಲ್ಲಿ ಅಂದರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಮಳೆ ಬಂದೇ ಇಲ್ಲ 4-5 ತಿಂಗಳಿಂದ. ಯಾಕೆ ನೀವು ಬರ ಘೋಷಣೆ ಮಾಡಿಲ್ಲ? ಹಂಗಾದ್ರೆ ತುಂಬ ತಿಂಗಳು, ಒಂದು 5-6 ತಿಂಗಳಿಂದ ಮಳೆನೇ ಬಂದಿಲ್ಲ ಕೆಲವೊಂದು ಕ್ಷೇತ್ರದಲ್ಲಿ. ಯಾಕೆ ನೀವು ಬರ ಘೋಷಣೆ ಮಾಡಿಲ್ಲ? ಹಾಗಾದರೆ ಕರ್ನಾಟಕ ಫುಲ್ಲು ಅಂದರೆ ನೀವು ಒಂದು ಕ್ಷೇತ್ರದಲ್ಲಿ ಮಳೆ ಬಂದ್ರೂ ನೀವು ಬರ ಘೋಷಣೆ ಮಾಡಲ್ವಾ? ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಮಳೆ ಬಂದ್ರೂ ಕೂಡ ನೀವು ಎಂಟರ್ ಕರ್ನಾಟಕಕ್ಕೆ ಬರ ಘೋಷಣೆ ಮಾಡಲ್ವಾ? ನಾನು ಹೇಳಲ್ಲ ಅದಕ್ಕೆ. ಹೇಳಿ ಸರ್, ನೀವು ಹೇಳಿ. ಈಗ ಈ ಬರ ಘೋಷಣೆ ವಿಚಾರ ಇದೆಯಲ್ಲ, ಇದನ್ನು ರಾಜಕೀಯವಾಗಿ ನೋಡಬಾರ್ದು. ಅದು ಯಾವ ರಾಜಕಾರಣಿ ವ್ಯಾಪ್ತಿಗೂ ಬಂದಿರೋದಿಲ್ಲ. ಅದನ್ನು ಬರದ ಒಂದು ಉಸ್ತುವಾರಿ ಬಯಸ್ಕೋಬೋದು ಅಷ್ಟೇ. ಬರ ವೀಕ್ಷಣೆ ಅಂದರೆ ನಮ್ಮ ಕೃಷಿ ವಿದ್ಯಾರ್ಥಿ ಆಗಿದ್ದಂಥ ಉತ್ಕರ್ಷ ಗೊತ್ತಾಗುತ್ತೆ. ಅದು ವೈಜ್ಞಾನಿಕ ವಿಚಾರ. ಅದು ವಾಡಿಕೆ ಮಳೆ, ಅಲ್ಲಿ ಬೆಳೆ, ಅದು ಬಿಡಿ, ಅದು ಕಾಂಗ್ರೆಸ್, ಅದು ರಾಜಕೀಯ ನಿಲುವು ಬಿಡಿ. ದಟ್ಸ್ ಅ ಪೊಲಿಟಿಕಲ್ ಸ್ಟ್ಯಾಂಡ್. ಸರ್, ಅವ್ರು ಕೇಳಿದ ಪ್ರಶ್ನೆ, 224 ಕ್ಷೇತ್ರದಲ್ಲಿ ಸರಿಸುಮಾರು 178 ಇದರಲ್ಲಿ ಹೆಚ್ಚು ಕಡಿಮೆ ನಿಮಗೆ ಬರ ಆಗಿದೆ. ಆ ಬರದಲ್ಲಿ ಎಲ್ಲದಕ್ಕೂ ಸರ್ ಅದು ಒಟ್ಟಿಗೆ ತಗೋತಾರೆ. ಯಾವುದೇ ಕ್ಷೇತ್ರದಲ್ಲಿ ಬರ ಆದ್ರೂ ಕೂಡ ಅಲ್ಲಿ ವಾಡಿಕೆ ಮಳೆ ಮತ್ತು ಅಲ್ಲಿನ ಬೆಳೆ, ಕೃಷಿಕರ ವಿಚಾರ, ಮತ್ತೆ ಮೋರ್ ಇಂಪಾರ್ಟೆಂಟ್ಲಿ ಗ್ರಾಸ್ ರೈನ್ಫಾಲ್ ಅಲ್ಲ, ಒಟ್ಟಾರೆ ಮಳೆ ಅಲ್ಲ, ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ವಾಡಿಕೆಗೆ ಎಷ್ಟು ಇದಾಗಿದೆ, ಅದು ಕೃಷಿಗೆ ಎಷ್ಟು ಯೋಗ್ಯ. ಮತ್ತೆ ಅಂತರ್ಜಲದ ಕಂಡೀಷನ್ ಅಂತೂ ಇಟ್ ಇಸ್ ಟೋಟಲಿ ಅಬ್ಸರ್ಡ್, ಅದು ಅಸಂಬದ್ಧ ಕಂಡೀಷನ್. ಅದು ಅಂತರ್ಜಲ ಇದ್ರೇನೋ ಬಿಟ್ರೇನೋ, ಅಲ್ಲೇ ಪಾಪ ಟ್ಯೂಬ್ವೆಲ್ ಹಾಕಿಲ್ಲ ರೈತ ಬೋರ್ವೆಲ್ ಹಾಕಿದ್ರೆ ತಾನೇ ಪಾಪ ಅವನಿಗೆ ಬರೋದು, ಅದು ನೀರು ಇರೋದಿಲ್ಲ. ಹೀಗಾಗಿ ಏನದು ಡ್ರೈ ಲ್ಯಾಂಡಲ್ಲಿ ಏನಿರ್ತದೆ ಅಗ್ರಿಕಲ್ಚರು, ಮತ್ತು ವೆಟ್ ಲ್ಯಾಂಡಲ್ಲಿ ಏನಿರ್ತದೆ, ಇರಿಗೇಟೆಡ್ ಲ್ಯಾಂಡಲ್ಲಿ ಏನಿರ್ತದೆ, ಇದೆಲ್ಲವನ್ನ ಅಧ್ಯಯನ ಮಾಡಿ ಅದು ವೈಜ್ಞಾನಿಕ ಡಿಸಿಷನ್. ಅದು ರಾಜಕಾರಣಿಗಳು ಹೇಳ್ತಾರೆ ಈಗಲೇ ಮಾಡ್ತೀನಿ ಅಂತೇಳಿ, ಇನ್ನೊಬ್ರು ಹೇಳ್ತಾರೆ ಮೊದಲು ನೀವು ಖರ್ಚು ಮಾಡ್ಕೊಳ್ಳಿ ಅಂತೇಳಿ. ಏನಾಗುತ್ತೆ ಅಂದರೆ, ಓಟ್ ತಗೊಳ್ಳುವಾಗ ನನಗೆ ಕೊಡಿ ನಿನಗೆ ಕೊಡಿ ಅಂತ ಬರ್ತವೆ ರಾಜಕೀಯ ಪಕ್ಷಗಳು. ನಿಮಗೆ ಬಂದು ನನಗೆ ಓಟ್ ಕೊಡಿ, ನಿಮಗೆ ಓಟ್ ಕೊಡಿ ಅಂತ.
ಆದರೆ ಕೆಲಸ ಮಾಡುವಾಗ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ತಾರೆ. ಕೆಲಸ ಬೇಕಾದಾಗ ನೀವು ಬಿಜೆಪಿನ ಕೇಳಿ ಅಂತ ಕಾಂಗ್ರೆಸ್ ಹೇಳ್ತದೆ, ಕಾಂಗ್ರೆಸ್ ಕೇಳಿ ಅಂತ ಬಿಜೆಪಿ ಹೇಳ್ತದೆ. ಓಟ್ ಬೇಕಾದಾಗ ನನಗೆ ಕೊಡಿ ಅಂತ ಕೇಳ್ತಾರೆ. ಸೊ ದಿಸ್ ಅವೇರ್ನೆಸ್ ವಿ ಶುಡ್ ಹ್ಯಾವ್. ನಮ್ಮ ವೀಕ್ಷಕರು ಹೇಳ್ತಾ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರೋ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ವಿಚಾರ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅಂತ ಇರುವ ಒಂದು ಅದ್ಭುತ ವೇದಿಕೆ ಅಂತಂದ್ರೆ ಕಲಾಪಗಳು. ಈ ಕಲಾಪಗಳು ಕೇವಲ ಕಲಹಗಳಲ್ಲಿ ವ್ಯರ್ಥವಾಗದೇ ಇರೋ ರೀತಿಯಲ್ಲಿ ಏನೇ ಹೋರಾಟ ಪ್ರತಿಭಟನೆ ಇದ್ರೂ ಅನೇಕ ವೇದಿಕೆಗಳಿದೆ, ಅನೇಕ ಮಾರ್ಗಗಳಿದೆ. ಸುಗಮ ಕಲಾಪ ಆಡಳಿತ ಹಾಗೆ ವಿರೋಧ ಪಕ್ಷ ಎರಡರ ಕರ್ತವ್ಯ. ಆ ಕರ್ತವ್ಯದ ಕಡೆಗೆ ಇನ್ನಾದ್ರೂ ಉಳಿದಿರುವ ಕೆಲವೇ ದಿನಗಳಾದ್ರೂ ನಮ್ಮ ಆಡಳಿತ ಹಾಗೆ ವಿಪಕ್ಷಗಳು ಗಮನ ಕೊಡ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.